ಏನ್ ಕೇಳ್ತಾರೆ ಅಂದ್ರೆ, ಸರ್ ಈಗ ರಿಟೈರ್ಮೆಂಟ್ ಆಗ್ಬಿಟ್ಟಿದೆ ನಂದು, 50 ಲಕ್ಷ ಇದೆ, 60 ಲಕ್ಷ ಇದೆ, ಇದನ್ನ ಏನಾರ ಮಾಡ್ಬಿಟ್ಟು ನನಗೆ ಮಂತ್ಲಿ ಒಂದು 50,000ನ 1 ಲಕ್ಷನ ಬರಂಗ್ ಮಾಡ್ಕೊಟ್ಬಿಡಿ ಸರ್ ಅಂತ ಕೇಳ್ತಾರೆ. ಸರ್ ಏನಾಗುತ್ತೆ ಅಂದರೆ, ಈಗ ಲಮ್ಸಮ್ ಅಮೌಂಟ್ ಏನಿರುತ್ತೆ, ಸೊ ಅಂಥವರಿಗೆ ಮೇಯ್ನು 2 ಆಪ್ಷನ್. ಒಂದು 3.5 years ನಾನು SIP ಕಟ್ಟಿದ್ದೆ, ವ್ಯಾಲ್ಯೂಯೇಷನ್ ವಾಸ್ ಅರೌಂಡ್ 3 lakh ಆಡ್ ಏನೋ ಕಟ್ಟಿದ್ದೆ, 6 lakhs ಆಡ್ ಏನೋ ವ್ಯಾಲ್ಯೂಯೇಷನ್ ಇತ್ತು. ಓಕೆ. ಸೊ ಅವಾಗ ನನಗನ್ನಿಸ್ತು ಈ 3 lakh ಆಲ್ಮೋಸ್ಟ್ ನಾನು 3 years ಡಬಲ್ ಮಾಡಿದ್ದೀನಿ. ಬಟ್ ಎಷ್ಟೋ ಜನ ನೀವು ಶಿವಮೊಗ್ಗದಲ್ಲೇ ಸೆಟ್ಲ್ ಆಗೋಕ್ಕೆ ರೀಸನ್ ಏನು? ಯಾಕಂದ್ರೆ ನಿಮ್ಮ ಆಫೀಸ್ ಇರೋದು ಶಿವಮೊಗ್ಗದಲ್ಲಿ ಇವಾಗ, ಸೊ ನೀವು ಬೆಂಗಳೂರಲ್ಲಿ ಇರ್ಬೋದಿತ್ತು, ಅಥವಾ ಬೇರೆ ಯಾವ್ದಾದ್ರು ಸಿಟಿ ಚೂಸ್ ಮಾಡ್ಕೋಬೋದಾಗುತ್ತೆ. ಶಿವಮೊಗ್ಗದಲ್ಲಿ ಇರೋಕ್ಕೆ ಏನು ರೀಸನ್? ಓಕೆ, ಒಂದು ನನಗೆ ನಮ್ಮೂರು ಅಂತ ತುಂಬ ಇಷ್ಟ. ಹೌದು, ನನಗೆ ಕ್ಲೈಂಟ್ಸು US ಇಂದ ಇದ್ದಾರೆ, ಕೆನಡಾಯಿಂದ ಇದ್ದಾರೆ, ಚೆನ್ನೈಯಿಂದ ಇದ್ದಾರೆ. ಸೊ ನಿಯರ್ಲಿ 1200+ ಕ್ಲೈಂಟ್ಸಿಗೆ ನಾವೀಗ ಸರ್ವಿಸ್ ಕೊಡ್ತಾ ಇದ್ದೀವಿ. ಒಂದು 68 ಫ್ಯಾಮಿಲೀಸ್ಗಳಿಗೆ ನಾವು ಕ್ರೋರ್ಪತಿ ಮಾಡಿದ್ದೀವಿ ಅಂತ ಹೇಳ್ಬೋದು ಅವ್ರನ್ನ. ಅಲ್ಲ ಸರ್, ಇದು IPOದು ನೀವು ಟ್ರೆಂಡ್ ನೋಡಿದ್ರೆ ನಾರ್ಮಲಿ ಮಾರ್ಕೆಟ್ ಯಾವಾಗ ಪೀಕ್ ಇರುತ್ತೆ, ಸೆಂಟಿಮೆಂಟ್ಸ್ ಎಲ್ಲರದ್ದು ಯಾವಾಗ ಪಾಸಿಟಿವ್ ಇರುತ್ತೆ, ಅವಾಗಲೇ ಸಾಕಷ್ಟು IPOಗಳು ಬರ್ತವೆ. ಒಂದನೇದು ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ನನ್ನ ಪ್ರಕಾರ 2. ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಫಾರ್ ವೆಲ್ತ್ ಕ್ರಿಯೇಷನ್. ಸೆಕೆಂಡು ರಿಟೈರ್ಮೆಂಟ್ ಪ್ಲ್ಯಾನಿಂಗು. ನನಗೆ ಗೊತ್ತಿರೋಂಗೆ ನಾವು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ. ಈಗ ರೀಸೆಂಟ್ಲಿ ಒಂದು ಬಿಗ್ಗೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಒಂದು ಸರ್ವೆ ಮಾಡಿದೆ. ಆ ಸರ್ವೆ ಪ್ರಕಾರ 90% ಆಫ್ ದ ಪೀಪಲ್ ಅಬೋವ್ 50 ದೇ ರಿಗ್ರೆಟ್. ಬಿಲ್ ಗೇಟ್ಸ್ ಅವರು ಒಂದು ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ದುಡ್ಡು ಬಗ್ಗೆ ಎಲ್ಲ ಮಾತಾಡ್ತಿದ್ರಂತೆ. ಆಗ ಅಲ್ಲಿ ಕೆಳಗಡೆ ಕೂತಿರೋ ಒಬ್ಬ ವ್ಯಕ್ತಿ ಹೇಳಿದಂತೆ, ನೀವು ಬರೀ ದುಡ್ಡು ಅಂತ ಇದ್ದೀರಾ, ಸೊ ದುಡ್ಡಿಂದ ಎಲ್ಲ ಆಗಲ್ಲ, ಸೊ ನನಗೇನು ದುಡ್ಡಿಲ್ಲ, ನಾನು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನನಗೆ ದುಡ್ಡಿನ ಮೋಹನೇ ಇಲ್ಲ ಅಂತಾರಂತೆ. ಆಗ ವಾರನ್ ಬಫೆಟ್ ಇವರು ಬಿಲ್ ಗೇಟ್ಸ್ ಹೇಳ್ತಾರಂತೆ, ಈ ಉತ್ತರ ಕೊಡು ಅಂತ ಹೇಳ್ತಾರಂತೆ. 60-40 ನನ್ನ ಸೈಟ್ ಮನೆ ಕಟ್ಟಿರೋದು. ಮನೆ ಕಟ್ಟಬೇಕಾದ್ರೂ ನನಗೆ ಒಳ್ಳೆ ಲೊಕೇಶನಲ್ಲಿ ಮನೆ ಬೇಕು ಅಂತಲೇ ನಾನು ಡ್ರೀಮ್ ಮಾಡ್ತಾ ಇದ್ದಿದ್ದು. 2-3 ಸೈಟ್ಗಳೆಲ್ಲ ತಪ್ಪೋಯ್ತು. ಆಮೇಲೆ ಇದೆಲ್ಲೋ ಅನ್ಫಾರ್ಚುನೇಟ್ಲಿ ಸೈಟ್ ಸಿಕ್ತು. ಬಟ್ ನಮ್ಗೆ ಹೆಂಗೆ ಬೇಕೋ ಅದೇ ರೀತಿ ಲೊಕೇಶನಲ್ಲೇ ಮನೆ ಸಿಕ್ತು. ಮನೆ ಪಕ್ಕ ಒಂದು ಖಾಲಿ ಸೈಟ್ ಇತ್ತು ಅವಾಗ. ಸೊ ಆ ಖಾಲಿ ಸೈಟ್ ಬಗ್ಗೆ ನೋಡಿದ ಕೂಡಲೇ ನನಗೆ ಪಕ್ಕದ ಸೈಟು ತೊಗೊಂಡ್ರೆ ನಾನೊಂದು ಗಾರ್ಡನ್ ಮಾಡಿ, ನನ್ನ ಕಾರ್ ಶೆಡ್ ಮಾಡಿ, ಒಂದು ಡ್ರೀಮ್ ಪ್ರಾಜೆಕ್ಟ್, ಡ್ರೀಮ್ ಹೌಸ್ ಥರ ಆಗುತ್ತೆ ಅಂತೇಳಿ ಐ ಸ್ಟಾರ್ಟೆಡ್ ರೈಟಿಂಗ್. ಯಾರ ಸೈಟು ನನಗೆ ಗೊತ್ತಿಲ್ಲ, ಅದು ರೇಟ್ ಏನು ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ನಾನು ತೊಗೊಂಡಿದ್ದ ಸೈಟೇ ಮೋಸ್ಟ್ ಎಕ್ಸ್ಪೆನ್ಸಿವ್. ಹಾಗಾಗಿ ದಟ್ ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಹತ್ರ ಕ್ಯಾಶ್ ಇಲ್ಲ, ಅಂದರೆ ಆ ಪಕ್ಕ ಸೈಟ್ ತೊಗೊಳೋದಕ್ಕೆ ಅಮೌಂಟ್ ಇಲ್ಲ. ಸೊ ಎವ್ರಿ ಡೇ ಐ ಸ್ಟಾರ್ಟೆಡ್ ರೈಟಿಂಗ್. ಹಾಯ್ ಚೇತನ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್, ನೀವೇಗಿದ್ದೀರಿ? ನಾನು ಸೂಪರ್ ಚೇತನ್. ನನಗೆ ಬಹಳ ಜನ ಕೇಳೋದು ಒಂದೇ ಕ್ವಶನ್ ಚೇತನ್, ಭಾಳಷ್ಟು ಜನ, ಅದು ನಿಮಗೂ ಮೋಸ್ಟ್ಲಿ ಗೊತ್ತಿರುತ್ತೆ, ನಾನೆಲ್ಲ ನಿಮಗೆ ಡೈವರ್ಟ್ ಮಾಡಿಬಿಟ್ಟಿರ್ತೀನಿ. ಏನು ಕೇಳ್ತಾರೆ ಅಂದರೆ, ಸರ್ ಈಗ ರಿಟೈರ್ಮೆಂಟ್ ಆಗಿಬಿಟ್ಟಿದೆ ನಂದು, 50 ಲಕ್ಷ ಇದೆ, 60 ಲಕ್ಷ ಇದೆ, ಇದನ್ನ ಏನಾರ ಮಾಡಿಬಿಟ್ಟು ನನಗೆ ಮಂತ್ಲಿ ಒಂದು 50,000ನ 1 ಲಕ್ಷನ ಬರಂಗೆ ಮಾಡಿಕೊಟ್ಬಿಡಿ ಸರ್ ಅಂತ ಕೇಳ್ತಾರೆ. ಇದನ್ನ ಏನು ಮಾಡೋದು ಚೇತನ್? ಯಾಕೆಂದರೆ ಇದನ್ನ ನಾನು ಹ್ಯಾಂಡಲ್ ಮಾಡಲ್ಲ, ಇದು ನನ್ನ ಎಕ್ಸ್ಪರ್ಟೈಸ್ ಬರೋಲ್ಲ, ನಂಗೆ ಬರೀ ಟ್ರೇಡಿಂಗ್ ಅಷ್ಟೇ ಗೊತ್ತು, ಇದು ನನಗೆ ಗೊತ್ತಿಲ್ಲ, ಫೈನಾನ್ಷಿಯಲ್ ಪ್ಲಾನಿಂಗ್ ಗೊತ್ತಿಲ್ಲ. ಅದನ್ನೆಲ್ಲ ನಾನು ನಿಮ್ಮ ಕಡೆ ಡೈವರ್ಟ್ ಮಾಡಿದ್ದೀನಿ ಇಲ್ಲಿವರೆಗೂ. ಸೊ ಅದಕ್ಕೆ ನೀವೇ ಬೆಸ್ಟ್ ಪರ್ಸನ್, ಬೆಸ್ಟ್ ಆನ್ಸರ್ ಕೊಟ್ಬಿಟ್ರೆ ಬೆಸ್ಟ್ ಅಂತ. ಓಕೆ ಸರ್, ಏನಾಗುತ್ತೆ ಅಂದರೆ ಈಗ ಲಮ್ಸಮ್ ಅಮೌಂಟ್ ಏನಿರುತ್ತೆ, ಸೊ ಅಂಥವರಿಗೆ ಮೇಯ್ನು 2 ಆಪ್ಷನ್. ಒಂದು ಫಿಕ್ಸ್ಡ್ ಡೆಪಾಸಿಟ್ಸಿಗೆ ಹೋಗಬೇಕು, FDಗೆ ಹೋಗಬೇಕು. ಬಟ್ ಇವತ್ತಿನ FD ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಡೌನ್ ಇರೋದ್ರಿಂದ ಅವರಿಗೆ ಮಂತ್ಲಿ ಲೈಫ್ ಲೀಡ್ ಮಾಡೋದಕ್ಕೆ ನಾರ್ಮಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ ಏನು ಅಂದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಹೈಬ್ರಿಡ್ ಕ್ಯಾಟಗರಿ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಏನಿದು ಹೈಬ್ರಿಡ್ ಕ್ಯಾಟಗರಿ ಫಂಡು ಅಂದರೆ, ಇದರಲ್ಲಿ 100% ಈಕ್ವಿಟಿ ಎಕ್ಸ್ಪೋಜರ್ ಇರಲ್ಲ, ಈಕ್ವಿಟಿ ಇರೋದಿಲ್ಲ. ಬಿಕಾಸ್ ಅದು ಲಮ್ಸಮ್ ಅಮೌಂಟು ಮತ್ತೆ ನಾರ್ಮಲಿ ರಿಟೈರ್ಡ್ ಪೀಪಲ್ ಇನ್ವೆಸ್ಟ್ ಮಾಡೋದ್ರಿಂದ ಆ ಪ್ರಿನ್ಸಿಪಲ್ ಸೇಫ್ಟಿ ಇರೋ ಆಂಗಲ್ ಇಂದ ಡಿಸೈಡ್ ಮಾಡಿ ಫಂಡ್ ಮ್ಯಾನೇಜರ್ಗಳು ಅದನ್ನ 100% ಈಕ್ವಿಟಿಗಳಲ್ಲಿ ಇನ್ವೆಸ್ಟ್ ಮಾಡಲ್ಲ. ಹೈಬ್ರಿಡ್ ಕ್ಯಾಟಗರಿಗಳಲ್ಲಿ ನಾರ್ಮಲಿ 60% ಈಕ್ವಿಟಿ ಇರುತ್ತೆ, ಕೆಲವು ಫಂಡ್ಗಳು ಮಾತ್ರ 70-30 ಇರುತ್ತೆ. ಅದರ್ವೈಸ್ ಲೆಸ್ ದನ್ 60% ಇರೋ ಫಂಡ್ಗಳನ್ನ ನಾವು ರೆಕಮೆಂಡ್ ಮಾಡ್ತೀವಿ, ಬಿಕಾಸ್ 60% ಇರೋದ್ರಿಂದ ರೆಕಮೆಂಡ್ ಮಾಡ್ತೀವಿ. ಅಂತದ್ರಲ್ಲಿ ಫಿಕ್ಸ್ಡ್ ಆಗಿ SWP ಅಂತ ಒಂದು ಆಪ್ಷನ್ ಇದೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ಲಾನ್ ಅಂತ ಕರಿತೀವಿ. ಸೊ ಆ ವಿತ್ಡ್ರಾ ಪ್ಲಾನ್ ಪ್ರಕಾರ ಪ್ರತಿ 10 ಲಕ್ಷಕ್ಕೆ 7,500 ತಿಂಗಳ ಅವ್ರ ಅಮೌಂಟ್ ಅನ್ನ ವಿಡ್ರಾ ಮಾಡ್ತಾ ಹೋಗ್ಬೋದು. 10 ಲಕ್ಷಕ್ಕೆ 7,500 ಬರುತ್ತೆ. ಸೊ 7.5 ಅಂದ್ರೆ ಅಲ್ಲಿಗೆ ಇಂಟು 12 ಮಾಡಿದಾಗ ನಮಗೆ 90,000 ಆಗುತ್ತೆ. ಅಲ್ಲಿಗೆ 9% ರಿಟರ್ನ್ಸ್ ಬಂದಂಗೆ ಆಗುತ್ತೆ.
ಅದೇ ಈಗ 50 ಲಕ್ಷ ಇದೆ ಅಂತಂದ್ರೆ ಒಂದು 40,000 37,000 ಬರುತ್ತೆ. 37,000 ಬರುತ್ತೆ, ತಿಂಗಳ ಬರುತ್ತೆ. ಬರುತ್ತೆ. ಇವತ್ತಿನ ಎಫ್ ಡಿ ರೇಟ್ಗಿಂತ ಒಳ್ಳೇದು. ಒಂದು ಸೆಕೆಂಡ್ ಏನಪ್ಪಾ ಅಂದ್ರೆ ಅದರಲ್ಲಿ ಕನ್ಸಿಸ್ಟೆಂಟ್ಲಿ ಫಿಕ್ಸ್ಡ್ ಅಮೌಂಟ್ ಪೇ ಔಟ್ ಬರುತ್ತೆ. ನಾರ್ಮಲಿ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಜನಗಳಿಗೆ ಮಾರ್ಕೆಟ್ಸ್ ಮ್ಯೂಚುವಲ್ ಫಂಡ್ಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಕೇಳ್ತೀವಲ್ವಾ. ಸೊ ಹಂಗಾಗಿ ಇದರಲ್ಲಿ ಫಿಕ್ಸ್ಡ್ ಆಗಿ ಬರುತ್ತೋ ಇಲ್ಲೋ ಅಂತ ಒಂದು ಕ್ವಶನ್ ಇರುತ್ತೆ. ಬಟ್ ಇದರಲ್ಲಿ SWP ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ಲಾನ್ ನಾವು ಆಪ್ ಮಾಡಿರೋದ್ರಿಂದ ಸೊ ಫಿಕ್ಸ್ಡ್ ಅಮೌಂಟ್ ನಮಗೆ 50 ಲಕ್ಷಕ್ಕೆ 37,000 ಬರುತ್ತೆ. ಹೆಂಗ್ ಕೊಡ್ತಾರೆ ಫಿಕ್ಸು ಅಂತ ಕ್ವಶನ್ ಕೇಳ್ತಾರೆ ಸುಮಾರು ಜನ. ಅಂದ್ರೆ ಈಗ SWP ನೇಚರ್ ಏನು ಅಂದ್ರೆ ನಾನು 50 ಲಕ್ಷ ವಿಡ್ರಾ ಮಾಡಿದ್ದೀನಿ, 50 ಲಕ್ಷದಲ್ಲಿ ನನಗೆ 37,000 ತಿಂಗಳ ತೆಗ್ ಕೊಡಿ ಅಂದ್ರೆ ಫಂಡ್ ಮ್ಯಾನೇಜರ್ ಸೆಲ್ ಮಾಡಿ ಯೂನಿಟ್ಸ್ ಅನ್ನು ಸೆಲ್ ಮಾಡಿ ನನಗೆ ತೆಗ್ ಕೊಡ್ತಾ ಬರ್ತಾರೆ. ಸೊ ಹಾಗಾಗಿ ಫಿಕ್ಸ್ಡ್ ಪೇಔಟ್ ಅಂತೂ ಬರುತ್ತೆ. ಸೆಕೆಂಡ್ ಕ್ವಶನ್ ರೈಸ್ ಆಗುತ್ತೆ, ಕ್ಯಾಪಿಟಲ್ ಎರೋಷನ್ ಆಗುತ್ತಲ್ಲ, ನನ್ನ ಅಮೌಂಟ್ ನೀವು ತೆಕ್ಕೊಡ್ತಾ ಬಂದ್ರೆ ಕ್ಯಾಪಿಟಲ್ ಎರೋಷನ್ ಆಗುತ್ತಲ್ಲ ಅಂತ. ಸೊ ಈ ಏನ್ ನಾವು ಹೈಬ್ರಿಡ್ ಫಂಡ್ಸ್ ಅಂತ ಕರಿತೀವಿ ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಇವತ್ತಿನ ಟ್ರೆಂಡ್ ಅಲ್ಲಿ ನಾವು ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಇರ್ಬೋದು ಅಥವಾ ಮಲ್ಟಿ ಅಸೆಟ್ ಫಂಡ್ ಅಂತ ಕರೀತಿಂಥ ಫಂಡ್ಗಳಲ್ಲಿ ಆನ್ ಆವ್ರೇಜು ಸಮ್ವೇರ್ ಬಿಟ್ವೀನ್ 10 to 12-13% ತನಕ ರಿಟರ್ನ್ಸ್ ಈಸಿಲಿ ಜನರೇಟ್ ಆಗುತ್ತೆ. ಸೊ ಹಂಗಾಗಿ ನಾವು ತೆಗೆಯೋದು ಬರೀ 9% SWP ಮುಖಾಂತರ. ರಿಮೈನಿಂಗು ಪ್ರಿನ್ಸಿಪಲ್ ನಮ್ಮ ಕ್ಯಾಪಿಟಲ್ಗೆ ಆಡ್ ಆಗ್ತಿರುತ್ತೆ ರಿಮೈನಿಂಗ್ ಪೋರ್ಷನ್. ಹಾಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ 3 to 5 year ಹಾರಿಝಾನ್ ಇದ್ರೆ ನಮ್ಮ ಪ್ರಿನ್ಸಿಪಲ್ಲು ಇಂಟ್ಯಾಕ್ಟ್ ಇರುತ್ತೆ. ನಾನು 50 ಲಕ್ಷ ಹಾಕಿದ್ರೆ 50 ಲಕ್ಷಕ್ಕೆ ಬಂದಿರುತ್ತೆ. ಅಲ್ಲಿ ತನಕ ನಾನು ಏನು ತಗೊಂಡಿರ್ತೀನಿ 37,000 ದಟ್ ಈಸ್ ಅ ಗೈನು. ಸೆಕೆಂಡು ನಮಗೆ ಟ್ಯಾಕ್ಸೇಷನ್. ಈಗ FD ಇಟ್ಟಾಗ ಆ ವ್ಯಕ್ತಿಯ ಪರ್ಸನಲ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಆಡ್ ಆಗುತ್ತೆ. ಇದು ಈಕ್ವಿಟಿ ಟ್ಯಾಕ್ಸೇಷನ್ ಬರೋದ್ರಿಂದ ನಮಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಷನ್ ಬರುತ್ತೆ. ಸೊ ಓವರ್ 1 year ಆದ್ಮೇಲೆ ಕ್ಲೈಂಟ್ ವಿಡ್ರಾ ಮಾಡಿದ್ರೆ ಇವತ್ತಿನ ಟ್ಯಾಕ್ಸೇಷನ್ ಪ್ರಕಾರ 12.5% ಟ್ಯಾಕ್ಸ್, ಅದರಲ್ಲಿ 1,25,000 ತನಕ ಎಕ್ಸಮ್ಷನ್ ಇದೆ. ಓವರ್ ಅಂಡ್ ಅಬೋ ಎಕ್ಸಮ್ಷನ್ ಅಲ್ಲಿ 12.5% ಟ್ಯಾಕ್ಸ್ ಕಟ್ತೀವಿ. ಥರ್ಡ್ ಬೆನಿಫಿಟ್ಟು ಎಬೋವ್ 5 year ಹಾರಿಝಾನ್ ನೋಡ್ತಾ ಇದ್ದಾರೆ ಕ್ಲೈಂಟು ಅಂದರೆ ನಾನು FD ತರ ಇಟ್ಬಿಡ್ತೀನಿ, ನನಗೆ ಬರೀ ಮಂತ್ಲಿ ಬೇಕು, ನಾನು ಇರೋ ತನಕ ಈ ಪ್ರಿನ್ಸಿಪಲ್ ಮುಟ್ಟಲ್ಲ ಅಂತಿರೋರಿಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಅಂದ್ರೆ ನಾವು ನೋಡಿರೋ ಪ್ರಕಾರ ಒಂದು 2 to 3% ಪರ್ ಆನಮ್ ತರ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಇದು ರಿಟರ್ನ್ಸ್ ಬಿಟ್ಟು ಪ್ರಿನ್ಸಿಪಲ್ ಸಹಿತನು ಗ್ರೋ ಆಗಿರುತ್ತೆ. ಇದು ಮೂರನೇ ಅಡ್ವಾಂಟೇಜ್ ವರ್ಸಸ್ ಟ್ರೆಡಿಷನಲ್ FD ಇನ್ವೆಸ್ಟ್ಮೆಂಟ್ಸ್. ಸೊ ನೀವು ಹೇಳಿದ್ರೆ ಚೇತನ್ 60% ಬಂದ್ಬಿಟ್ಟು ಈಕ್ವಿಟಿ ಇಲ್ಲಿರುತ್ತೆ, ರಿಮೈನಿಂಗ್ 40% ಎಲ್ಲಿರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ರಿಮೈನಿಂಗ್ 40% ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಓಕೆ, ಸೊ ನಾರ್ಮಲಿ ಈಗ ಹೈಬ್ರಿಡ್ ಕ್ಯಾಟಗರಿ ನಾನು ಬ್ರಾಡರ್ ವೇಲ್ ಹೇಳಿದೆ ನಿಮಗೆ 60-40 ಇರುತ್ತೆ ಅಂತ. ಎಸ್ಪೆಷಲಿ ಮಂತ್ಲಿ ಇನ್ಕಮ್ ತಗೊಳ್ಳೋರಿಗೆ ನಾವು ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಕನ್ಸರ್ವೇಟಿವ್ ಹೈಬ್ರಿಡ್ ಅಂತ ಕರಿತೀವಿ. ಯಾಕಂದ್ರೆ ಹೈಬ್ರಿಡ್ ಅಲ್ಲಿ ಅಗೇನ್ ಅಗ್ರೆಸಿವ್ ಹೈಬ್ರಿಡ್ ಬೇರೆ, ಕನ್ಸರ್ವೇಟಿವ್ ಹೈಬ್ರಿಡ್ ಬೇರೆ. ಕನ್ಸರ್ವೇಟಿವ್ ಹೈಬ್ರಿಡ್ ಅನ್ನ ಪ್ರಿಫರ್ ಮಾಡ್ತೀವಿ. ಅದರಲ್ಲಿ ಇವತ್ತಿನ ಇದ್ರ ಪ್ರಕಾರ 40% ಅಷ್ಟೇ ಇರೋದು ಈಕ್ವಿಟಿ. ಸೊ ರಿಮೈನಿಂಗ್ 60% ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸು, ಟ್ರೆಷರಿ ಬಿಲ್ಲು, ಕಮರ್ಷಿಯಲ್ ಪೇಪರ್ಸು, ಕಾಲ್ ಮನಿ ಇಂಥದ್ರಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಬೇಸಿಕಲಿ ಡೆಟ್ ಕ್ಯಾಟಗರಿ. ಸೊ ನಾವು ಯಾಕೆ ಇದರಲ್ಲಿ ಫಿಕ್ಸ್ಡ್ ಆಗಿ ನೀವು 7,500 per 10 lakh ತಗೋಬಹುದು ಹೇಳ್ತೀವಿ ಅಂದ್ರೆ 40% ಅಷ್ಟೇ ಈಕ್ವಿಟಿ ಇರೋದ್ರಿಂದ ನಿಮ್ಮ ಪ್ರಿನ್ಸಿಪಲ್ ವೊಲಟಾಲಿಟಿ ಕಡಿಮೆ ಇರುತ್ತೆ. ಇನ್ ರಿಮೈನಿಂಗ್ 60% ಅಷ್ಟು ಡೆಟ್ ಆಗಿರೋದ್ರಿಂದ ಇಟ್ಸ್ ಅ ಸೇಫ್ ಅಸೆಟ್ ಕ್ಲಾಸ್. ಅಂದ್ರೆ ಫಿಕ್ಸ್ಡ್ ರಿಟರ್ನ್ ಸಿಗ್ತಿರುತ್ತೆ ನಿಮಗೆ. ಆಗ ಕಾಂಬಿನೇಷನ್ ಇಂದ ನೀವು ಅಪ್ ಟು 9% ತನಕ ವಿಡ್ರಾ ಮಾಡಿದ್ರು ಸಹ ನಿಮ್ಮ ಪ್ರಿನ್ಸಿಪಲ್ ಅಪ್ರಿಸಿಯೇಷನ್ ಆಗುತ್ತೆ. ನಮ್ಮ ಜನಗಳಲ್ಲಿ ಒಂದು ಭಯ ಇದೆ ಚೇತನ್, ಮ್ಯೂಚುವಲ್ ಫಂಡ್ ಅಂದ್ರೆ ಒಂದು ಭಯ ಇದೆ. ಇದು ಯಾಕೆ ಅಂತ ನನಗೆ ಗೊತ್ತು. ಯುಲಿಪ್ ಇಂದ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಒಂದು ಇನ್ವೆಸ್ಟ್ ಮಾಡಿ ನೀವು ಅಂತ ಹೇಳ್ಬಿಟ್ಟು ಅದರಲ್ಲಿ ನಮಗೆ ಈ ಹೆಲ್ತ್ ಇನ್ಶೂರೆನ್ಸ್ ಥರನೂ ಬರುತ್ತೆ, ನಿಮಗೊಂದು ರಿಟರ್ನ್ಸು ಬರುತ್ತೆ ಅಂತ ಹೇಳ್ಬಿಟ್ಟು ಮುಂಚೆ ಯುಲಿಪ್ ಪ್ಲಾನ್ಸ್ ಇತ್ತು. ಬಟ್ ಅದ್ರ ಡಿಸ್ಅಡ್ವಾಂಟೇಜ್ ಏನಿತ್ತು ಮುಂಚೆ ಅಂದರೆ ಎಂಟ್ರಿ ಲೋಡ್ ಇತ್ತು, ಎಕ್ಸಿಟ್ ಲೋಡ್ ಇತ್ತು, ಮತ್ತು ಮಂತ್ಲಿ AMC ಅಂತಲೂ ಚಾರ್ಜ್ ಮಾಡ್ತಿದ್ರು. ಆ್ಯನ್ಯುವಲ್ ಅಲ್ಲ, ಮಂತ್ಲಿನೂ ಚಾರ್ಜ್ ಮಾಡ್ತಾಯಿದ್ರು. ಹಾಗಾಗಿ ಬಹಳಷ್ಟು ಜನ ರಿಟರ್ನ್ಸ್ ನೋಡಲಿಲ್ಲ ಆವಾಗ. ಸೊ ಆ ಭಯದಿಂದ ಮ್ಯೂಚುವಲ್ ಫಂಡ್ ಅಂದರೆ ಬಹಳಷ್ಟು ಜನ ಇವಾಗಲೂ ಕೂಡ ಹೆದರ್ತಾರೆ. ಎಸ್ಪೆಷಲಿ ಓವರ್ 40+ ಇರೋರು ಮ್ಯೂಚುವಲ್ ಫಂಡ್ ಅಂದರೆ ಇವಾಗಲೂ ಭಯ ಪಡ್ತಾರೆ. ಸೊ ನೀವು ಮ್ಯೂಚುವಲ್ ಫಂಡ್ ಅಂದರೆ ಹೇಗೆ ಡಿಫೈನ್ ಮಾಡ್ತೀರಾ? ಅಥವಾ ಮ್ಯೂಚುವಲ್ ಫಂಡ್ ಅದ್ರ ಜೊತೆಗೆ ಮ್ಯೂಚುವಲ್ ಫಂಡಲ್ಲಿ ಏನೇನು ಚಾರ್ಜಸ್ ಇರುತ್ತೆ ಚೇತನ್? ಓಕೆ ಸರ್, ಈಗ ಮ್ಯೂಚುವಲ್ ಫಂಡ್ಸ್ ಒನ್ ಆಫ್ ದ ವೆರಿ ಎಕನಾಮಿಕಲ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಅವೈಲಬಲ್ ಇನ್ ದ ಮಾರ್ಕೆಟು. ಯಾಕೆ ಅಂದರೆ ಈಗ 2020 ಈ ಕಡೆ ಸುಮಾರಷ್ಟು ಚಾರ್ಜಸ್ಸಲ್ಲಿ ರೆಗ್ಯುಲೇಷನ್ಸ್ ಆಗಿಬಿಟ್ಟಿದೆ. ಸೊ ಈಗ ಯಾವುದೇ ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಫಂಡಿಗೂ ನಮ್ಮ ರೆಗ್ಯುಲೇಟರ್ ಏನಿದ್ದಾರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಫಂಡ್ ಮ್ಯಾನೇಜರ್ಗಳಿಗೂ ಸಹ ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡೋದಕ್ಕೆ ಕ್ಯಾಪ್ ಇಟ್ಟಿದ್ದಾರೆ. ಅಂದರೆ ಇನ್ಕ್ರಿಮೆಂಟಲ್ ಆಫ್ ಎವ್ರಿ 500 crore AUMಗೆ ಎಕ್ಸ್ಪೆನ್ಸ್ ರೇಷಿಯೋ ರೆಡ್ಯೂಸ್ ಆಗ್ತಾ ಬರುತ್ತೆ. ನೀವು ಎನಿ ಗುಡ್ ಫಂಡು, ನಾವು ಒಂದು 4,000 crore ಎಬೋವ್ ಇರೋ ಗುಡ್ ಫಂಡ್ಗಳನ್ನು ನೋಡಿದ್ರೆ ಲೆಸ್ ದ್ಯಾನ್ 2% ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಸೊ ಅಂದರೆ ಏನು ಅಸೆಟ್ ಮ್ಯಾನೇಜ್ ಮಾಡ್ತಿರ್ತಾರೆ ಅದ್ರಲ್ಲಿ ಲೆಸ್ ದ್ಯಾನ್ 2% ಎಕ್ಸ್ಪೆನ್ಸ್ ರೇಷಿಯೋ ಫಂಡ್ ಮ್ಯಾನೇಜರ್ ತೊಗೊತಾರೆ. ಆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಫಂಡ್ ಮ್ಯಾನೇಜರ್ ಸ್ಯಾಲ್ರಿಯಿಂದ ಹಿಡಿದು, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಇಂದ ಹಿಡಿದು, ಡಿಸ್ಟ್ರಿಬ್ಯೂಷನ್ ಪೇಯಬಲ್ಸ್ ಇಂದ ಹಿಡಿದು
ಬ್ರೌಚರ್ಸು, ಅಡ್ವರ್ಟೈಸ್ಮೆಂಟು ಎಲ್ಲದೂ ಕವರ್ ಆಗಬೇಕು. ಸೆಕೆಂಡ್ ಏನಪ್ಪ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಪೂಲ್ ಮನಿ ಆಗಿರೋದ್ರಿಂದ ಇನ್ವೆಸ್ಟರ್ಗಳಿಗೆ ಇಂಡಿವಿಜುವಲಿ ಬರ್ಡನ್ ಬೀಳಲ್ಲ. ಅಂದರೆ ನಾನೀಗ 10 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರ NAV 10 ರೂಪೀಸ್ ಇದೆ ಅಂದರೆ ಆ 10 ಲಕ್ಷ ಡಿವೈಡೆಡ್ ಬೈ 10 ನನಗೆ 1 lakh ಯೂನಿಟ್ಸ್ ಬಂತು. ಸೊ ಅದು ಎಲ್ಲಿ ಚಾರ್ಜಸ್ ಕಟ್ಟಾಯಿತು ಕೇಳಿದ್ರೆ ಆ 10 ರೂಪಿ NAV ಏನಿದೆ ಆ NAV ಇಟ್ ಸೆಲ್ಫ್ ಈಸ್ ಆಫ್ಟರ್ ಎಕ್ಸ್ಪೆನ್ಸಸ್. ಹಾಗಾಗಿ ಇಂಡಿವಿಜುವಲ್ ಅಕೌಂಟಲ್ಲಿ ನಾನು 10 ಲಕ್ಷ ಇನ್ವೆಸ್ಟ್ ಮಾಡೋದವನಿಗೆ ನನಗೆ 2% ಲೆಸ್ ಮಾಡಿ ರಿಮೈನಿಂಗ್ ಯೂನಿಟ್ಸ್ ಕೊಡಲ್ಲ. ನಾನು 10 ಲಕ್ಷಕ್ಕೂ ಯೂನಿಟ್ ಸಿಗುತ್ತೆ. ದಟ್ ಈಸ್ ದ ಅಡ್ವಾಂಟೇಜ್ ಮ್ಯೂಚುವಲ್ ಫಂಡ್ಸಲ್ಲಿ. ವೆರಾಸ್ ನೀವು ಹೇಳ್ದಂಗೆ ಯುಲಿಪ್ಸ್ಗಳಲ್ಲಿ ನಾನು 10 ಲಕ್ಷ ಹಾಕಿದ್ರೆ ಅದರಲ್ಲೇ 3, 4, 5, 6% ಕಟ್ ಮಾಡಿ ರಿಮೈನಿಂಗ್ ಪೋರ್ಷನ್ ಮಾತ್ರ ಇನ್ವೆಸ್ಟಬಲ್ ಸರ್ಪ್ಲಸ್ ಆಗಿ ಉಳಿಯುತ್ತೆ, ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಹಂಗೆ ನೆಕ್ಸ್ಟ್ ಇಯರ್ ಮಗೇನು ಅಸಲು ಚಾರ್ಜಸ್ ಬಂದಿರುತ್ತೆ. ಹಾಗಾಗಿ ಕ್ಲೈಂಟ್ಸ್ಗಳು ಯುಲಿಪ್ಸ್ಗಳಲ್ಲಿ ಆ ರಿಟರ್ನ್ಸ್ ನೋಡೋಕ್ಕಾಗಲಿಲ್ಲ. ಓಕೆ, ಆ ಥರ. ಚೇತನ್, ನೀವು ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಇದಕ್ಕೆ ಹೆಂಗೆ ಬಂದ್ರಿ? ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ಇದಕ್ಕೆ ಹೇಗೆ ಬಂದ್ರಿ? ಏನು ಇಂಟ್ರೆಸ್ಟ್ ಬಂತು ನಿಮಗೆ ಅಂತ? ಓಕೆ ಸರ್, ನಾನು ಬೇಸಿಕಲಿ BCom ಆ್ಯಂಡ್ PGDBM ಮಾಡಿದ್ದು. ಓಕೆ. ಜೊತೆಗೆ ನನಗೆ IT ಬಗ್ಗೆ ಸ್ವಲ್ಪ ಒಲವಿತ್ತು. ಹಾಗಾಗಿ NIT ಥ್ರೂ ಗ್ರಾಜುಯೇಷನ್ ಇನ್ NIT ಅಂತೇಳಿ 3 years ಅಲ್ಲಿ ಕೋರ್ಸ್ ಮಾಡಿದೆ. 3 years ಆದಮೇಲೆ ನನಗೆ IT ಸೈಡು ಹೆವ್ಲೆಟ್ ಪ್ಯಾಕರ್ಡ್ HPL ಪ್ಲೇಸ್ಮೆಂಟ್ ಆಯಿತು. ಸೊ HPL ಅರೌಂಡ್ 3.5 years ನಾನು ವರ್ಕ್ ಮಾಡಿದ್ದೀನಿ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರು. BCom ಬ್ಯಾಕ್ಗ್ರೌಂಡು, ಬಟ್ ವರ್ಕ್ ಮಾಡಿದ್ದು ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರು. ಬಟ್ ನನಗೇನೋ ಆ ವರ್ಕು 3 ವರ್ಷ ಏನು ಮಾಡಿದ್ದೀನಿ ತುಂಬ ಮೊನೋಟನಸ್ ಅನಿಸ್ತು. ಅಂದರೆ ಬರೀ ಆ ಕೋಡಿಂಗು, ಆ ಕಾಲ್ಸ್ ಇದು ಮಾಡು ಅಂಥದ್ದೇ ಇದನ್ನ ತುಂಬ ಚಾಲೆಂಜಿಂಗ್ ಅನಿಸ್ಲಿಲ್ಲ. ಸೊ ಇನ್ ದ ಮೀನ್ ಟೈಮ್ ನನಗೆ ಟ್ರಿಗರ್ ಪಾಯಿಂಟ್ ಏನು ಅಂದರೆ, ನಾನು ಡಿಗ್ರಿಲಿ ಇರಬೇಕಾದ್ರೆ ಐ ಆಮ್ ಫ್ಯಾಸಿನೇಟೆಡ್ ಅಬೌಟ್ ಮಾರ್ಕೆಟ್ಸು, ಇನ್ವೆಸ್ಟ್ಮೆಂಟ್ಸು ಎಲ್ಲ. ಬಿಕಾಸ್ ನನ್ನ ಲೆಕ್ಚರರ್ಸ್ಗಳೆಲ್ಲ ಅವಾಗ IPO ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡ್ತಿದ್ರು. ನಾವು ಜೊತೆ ಕೂತ್ಕೊಂಡು ಏನು ಸರಿದು ಏನು ಕೇಳಿ ಅವಾಗಲೇ ಮಾರ್ಕೆಟ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಜೊತೆಗೆ ನನ್ನ ಫ್ಯಾಮಿಲಿಲೂ ನನ್ನ ಫಾದರ್ ಮುಂಚೆಯಿಂದನೂ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಇತ್ತು. ಹಾಗಾಗಿ ಈಕ್ವಿಟಿ ಬಗ್ಗೆ ಫ್ಯಾಸಿನೇಷನ್ ಇತ್ತು. ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ SIP ಮಾಡಿದ್ದೆ. ಮ್ಯೂಚುವಲ್ ಫಂಡ್ಸ್ ನಾವೇನು SIP ಅಂತೀವಿ, SIP ನಾನು ಬರೋ ಸ್ಯಾಲ್ರಿಲಿ SIP ಮಾಡ್ತಾ ಇದ್ದೆ. ಒಂದು 3.5 years ನಾನು SIP ಕಟ್ಟಿದ್ದೆ. ವ್ಯಾಲ್ಯೂಯೇಷನ್ ವಾಸ್ ಅರೌಂಡ್ 3 lakh ಆಡೇನೋ ಕಟ್ಟಿದ್ದೆ, 6 lakhs ಆಡೇನೋ ವ್ಯಾಲ್ಯೂಯೇಷನ್ ಇತ್ತು. ಓಕೆ. ಸೊ ಅವಾಗ ನನಗನ್ನಿಸ್ತು ಈ 3 lakh ಆಲ್ಮೋಸ್ಟ್ ನಾನು 3 years ಅಲ್ಲಿ ಡಬಲ್ ಮಾಡಿದ್ದೀನಿ. ಬಟ್ ಎಷ್ಟೋ ಜನ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಹಾಗಾಗಿ ಈ ಫೀಲ್ಡಿಗೆ ಹೋದರೆ ನನಗೆ ಮೋರ್ ಚಾಲೆಂಜಿಂಗು, ಮೋರ್ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅನಿಸ್ತು. ಹಾಗಾಗಿ HP ಕ್ವಿಟ್ ಮಾಡಿ ನಾನು ಈ ಫಿನಾನ್ಷಿಯಲ್ ಫೀಲ್ಡಿಗೆ ಎಂಟರ್ ಆದೆ. ನೀವು ಶಿವಮೊಗ್ಗದಲ್ಲೇ ಸೆಟ್ಲ್ ಆಗೋಕ್ಕೆ ರೀಸನ್ ಏನು? ಯಾಕೆಂದರೆ ನಿಮ್ಮ ಆಫೀಸ್ ಇರೋದು ಶಿವಮೊಗ್ಗದಲ್ಲಿ ಇವಾಗ. ಸೊ ನೀವು ಬೆಂಗಳೂರಲ್ಲಿ ಇರ್ಬೋದಿತ್ತು ಅಥವಾ ಬೇರೆ ಯಾವ್ದಾದ್ರು ಸಿಟಿ ಚೂಸ್ ಮಾಡ್ಕೋಬೋದಾಗಿತ್ತು. ಶಿವಮೊಗ್ಗದಲ್ಲಿ ಇರೋಕ್ಕೆ ಏನು ರೀಸನ್? ಓಕೆ, ಒಂದು ನನಗೆ ನಮ್ಮ ಊರು ಅಂತ ತುಂಬ ಇಷ್ಟ. ನನ್ನ ಊರು ನನಗೆ ತುಂಬ ಕೊಟ್ಟಿದೆ. ಹಾಗೆ ನನ್ನ ಊರಿಗೆ ನಾನೇನಾದ್ರು ಕೊಡಬೇಕು ಅನ್ನೋದಕ್ಕೋಸ್ಕರ ಆಫೀಸ್ ಶಿವಮೊಗ್ಗದಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಆಮೇಲೆ ನನ್ನ ಫೀಲ್ಡಲ್ಲಿ ಈಗ ಫಿನಾನ್ಷಿಯಲ್ ಸರ್ವಿಸಸ್ ಫೀಲ್ಡಲ್ಲಿ ನಮಗೆ ಜಿಯೋಗ್ರಫಿಕಲ್ ಬ್ಯಾರಿಯರ್ ಇಲ್ಲ. ಅಂದರೆ ನನಗೆ ಎಲ್ಲ ಕಡೆಯಿಂದನೂ ನನ್ನ ಕ್ಲೈಂಟ್ಸಿಗೆ ಇಲ್ಲೇ ಇದ್ಕೊಂಡು ಸರ್ವಿಸ್ ಕೊಡ್ಬೋದು. ಸೊ ಹಂಗಾಗಿ ಆ ಜಿಯೋಗ್ರಫಿಕಲ್ ಬ್ಯಾರಿಯರ್ ಇಲ್ಲದೆ ಇರೋದ್ರಿಂದ ಶಿವಮೊಗ್ಗದಲ್ಲಿ ಮಾಡೋದು ನನಗೆ ಕಾಸ್ಟ್ ಎಫೆಕ್ಟಿವ್ ಇತ್ತು. ಜೊತೆಗೆ ನನ್ನ ಊರಲ್ಲಿ ನಾನು ಇದ್ದೀನಿ ಅಂದಂಗೆ, ಸೊ ನಮ್ಮೂರಲ್ಲಿ ನಾವೇ ರಾಜ ಅಂತೀವಲ್ಲ, ಹಂಗೆ ನಮ್ಮೂರಲ್ಲಿ ನಾನು ಇದ್ದೀನಿ ಅನ್ನೋ ಫೀಲಿಂಗು. ಸೊ ಹಾಗಾಗಿ ಶಿವಮೊಗ್ಗದಲ್ಲಿ ಚೂಸ್ ಮಾಡಿದೆ. ಅಂದರೆ ನೀವು ಶಿವಮೊಗ್ಗದಲ್ಲಿ ಆಫೀಸ್ ಇದ್ರೂ ಕೂಡ ನೀವು ಆನ್ಲೈನ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ಥ್ರೂ ವರ್ಲ್ಡ್ ವೈಡ್? ಹೌದು, ನನಗೆ ಕ್ಲೈಂಟ್ಸು US ಇಂದ ಇದ್ದಾರೆ, ಕೆನಡಾಯಿಂದ ಇದ್ದಾರೆ, ಚೆನ್ನೈಯಿಂದ ಇದ್ದಾರೆ. ಸೊ ನಿಯರ್ಲಿ 1200+ ಕ್ಲೈಂಟ್ಸಿಗೆ ನಾವೀಗ ಸರ್ವಿಸ್ ಕೊಡ್ತಾ ಇದ್ದೀವಿ. ಒಂದು 68 ಫ್ಯಾಮಿಲೀಸ್ಗಳಿಗೆ ನಾವು ಕ್ರೋರ್ಪತಿ ಮಾಡಿದ್ದೀವಿ ಅಂತ ಹೇಳ್ಬೋದು ಅವ್ರನ್ನ. ಅಂದರೆ ಅವ್ರದ್ದೇ ಇನ್ವೆಸ್ಟ್ಮೆಂಟ್ಸು, ಬಟ್ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಇನ್ವೆಸ್ಟ್ ಮಾಡಿ ಗ್ರೋ ಆಗೋದಕ್ಕೆ. ಅಲ್ಲ, ಅದನ್ನ ಡೆಫಿನೆಟ್ಲಿ ಅದ್ರಲ್ಲಿ ಡೌಟೇ ಇಲ್ಲ ಚೇತನ್. ಯಾಕೆಂದರೆ ನನಗೂ ಗೊತ್ತಿರೋಂಗೆ ನಾನೊಂದು ಸ್ವಲ್ಪ ಜನ ರೆಫರ್ ಮಾಡಿದ್ದೀನಿ ನಿಮಗೆ. ಸೊ ಅವರು ಮೋಸ್ಟ್ ಕಾಂಪ್ಲಿಕೇಟೆಡ್ ಸಿನಾರಿಯಸ್ ಇರುತ್ತೆ. ಅಂದರೆ ಎಲ್ಲ ಕ್ರೋರ್ಸಲ್ಲಿರುತ್ತೆ. ಕ್ರೋರ್ಸ್ ಸೇವಿಂಗ್ಸು, ಕ್ರೋರ್ಸ್ ಡೆಟ್ಟು, ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಬರೋದು ಇನ್ಕಮ್ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ ಇದೆಲ್ಲ ಕ್ರೋರ್ಸಲ್ಲೇ ಇರುತ್ತೆ. ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನನ್ನ ಹತ್ರ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, ಎಲ್ಲ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ನಿಮ್ಮ ಹತ್ರ ಡೈವರ್ಟ್ ಮಾಡಿಬಿಡ್ತೀನಿ. ಎಲ್ಲರೂ ನನಗೆ ಪಾಸಿಟಿವ್ ಫೀಡ್ಬ್ಯಾಕೇ ಕೊಟ್ಟಿಲ್ಲ, ಇಲ್ಲವ್ರಿಗೆ ಯಾರು ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಿಲ್ಲ. ಅದರಲ್ಲಿ ಎಬಿಲಿಟಿ ಇದೆ ಬಿಡಿ, ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕೇಳಿದೆ. ನೆಕ್ಸ್ಟ್ ಕ್ವಶನ್, ನೀವು ಚೇತನ್, ಇವಾಗ ಬಹಳಷ್ಟು ಜನ ಒಂದು IPO ಬಂದುಬಿಟ್ರೆ ಹೈಪ್ ಕ್ರಿಯೇಟ್ ಆಗಿಬಿಡುತ್ತೆ. ಮೀಡಿಯಾ ಮತ್ತು ಎಲ್ಲ ಕಡೆನೂ ಹೈಪ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಅದು ಅಲೋಕೇಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರ ಹತ್ರ ಏನೇನು ಸೇವಿಂಗ್ಸ್ ಇರುತ್ತೆ ಅಷ್ಟು ತೊಗೊಂಡೋಗಿ ಅದು IPOಗೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿರ್ತಾರೆ. ನಿಮಗೆ ಗೊತ್ತು IPO ಅಲ್ಲಿ ಏನಾಗುತ್ತೆ ಅಂತ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚೇತನ್? IPO ಹೈಪಾ ಅಥವಾ ಹಿಂಗೆ ಏನು ಮಾಡಬೇಕು ಇದರಲ್ಲಿ? ಅಲ್ಲ ಸರ್, ಇದು IPOದು ನೀವು ಟ್ರೆಂಡ್ ನೋಡಿದ್ರೆ ನಾರ್ಮಲಿ ಮಾರ್ಕೆಟ್ ಯಾವಾಗ ಪೀಕ್ ಇರುತ್ತೆ, ಸೆಂಟಿಮೆಂಟ್ಸ್ ಎಲ್ಲರದ್ದು ಯಾವಾಗ ಪಾಸಿಟಿವ್ ಇರುತ್ತೆ, ಅವಾಗಲೇ ಸಾಕಷ್ಟು IPOಗಳು ಬರ್ತವೆ. ಸೊ ಹಂಗಾಗಿ ಜಾಸ್ತಿ IPOs ಬರ್ತಾ ಇದೆ. ಅವುಗಳೆಲ್ಲ ಈಗ 50% 60% ಎಬೋ ಲಿಸ್ಟಿಂಗ್ ಆಗ್ತಾ ಇದೆ IPO ಪ್ರೈಸ್ಗಿಂತ. ಅಂದರೆ
ಒಂದು ಸಿಗ್ನಲ್ಲು ಕಾಶಿಯಸ್ಸು, ಬೆಟರ್ ಟು ಅವಾಯ್ಡು. ಬಿಕಾಸ್ ಏನಾಗುತ್ತೆ, IPO ಬರ್ಬೇಕಾದ್ರೆ ಆಸ್ ಎ ಇನ್ವೆಸ್ಟರ್ಗೆ ನಮ್ಗೇನು ಡಾಟಾ ಗೊತ್ತಿರಲ್ಲ. ಅಂದರೆ ನಾವು ಕಂಪ್ಲೀಟ್ಲಿ ಬ್ಲ್ಯಾಂಕಲ್ಲಿ ಇರ್ತೀವಿ. ಕಂಪ್ನಿ ಗೊತ್ತಿರುತ್ತೆ, ಏನು ಪಾಸ್ ಪರ್ಫಾರ್ಮೆನ್ಸ್ ಏನು ಮಾಡಿದ್ದಾರೆ ಗೊತ್ತಿರುತ್ತೆ, ಬಿಟ್ಟರೆ ನಮಗೆ ಅದ್ರ ಬಗ್ಗೆ ಏನು ಡೀಟೇಲಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ IPOಗಳಿಗೆ ನಾರ್ಮಲಿ ನಾವು ಹೇಳೋದು ಲಿಸ್ಟಿಂಗ್ ಗೈನಿಗಿದ್ರೆ ಮಾತ್ರ ಮಾಡಿ. ನಿಮ್ಮ ಅದೃಷ್ಟಕ್ಕೆ ಲಿಸ್ಟ್ ಗೈನ್ ಸಿಕ್ಕರೆ, ನಾವು ಅದೃಷ್ಟ ಅಂತಾನೆ ಕರಿತೀನಿ ಅದನ್ನ, ಲಿಸ್ಟ್ ಗೈನ್ ಸಿಕ್ಕರೆ ದಯವಿಟ್ಟು ಎಕ್ಸಿಟ್ ಆಗಿ. ಬಿಕಾಸ್ ಮಾರ್ಕೆಟ್ ಈಗ ಅಂದ್ರೆ ಈಗ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಸೊ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ನಾನು ಅಪ್ಲೈ ಮಾಡ್ತೀನಿ, ಅಪ್ಲೈ ಆಗಿ ನನಗೆ ಅಲಾಟ್ ಆದ್ಮೇಲೆ ಒಂದು ವಾರ ಬಿಟ್ಟು ಅದು ಮಾರ್ಕೆಟಲ್ಲಿ ಟ್ರೇಡಿಂಗ್ ಲಿಸ್ಟ್ ಆಗುತ್ತೆ, NSE BSE ಲಿಸ್ಟ್ ಆಗುತ್ತೆ. ಅವಾಗ ಸೆಕೆಂಡ್ರಿ ಮಾರ್ಕೆಟ್ ಇನ್ವೆಸ್ಟರ್ ಬೈ ಮಾಡ್ಬೋದು. ನಾರ್ಮಲಿ IPO ಅಲಾಟ್ ಆದವರಿಗೆ ಸೆಲ್ ಮಾಡಕ್ ಆಪ್ಷನ್ ಅದೇ ವಿಂಡೋ, ಎಕ್ಸ್ಚೇಂಜ್ ಅಲ್ಲೇ ಸೆಲ್ ಮಾಡಬೇಕು. ಆ ಲಿಸ್ಟ್ ಆದಾಗ ನಿಮ್ಗೆ ಏನಾದ್ರು ಗೈನ್ ಆಗ್ತಾ ಇದೆ ಅಂತ ಆದ್ರೆ ಅದನ್ನ ಎಕ್ಸಿಟ್ ಆಗಿ ಹೊರಗೆ ಬಂದು ಅದ್ರ ಮೊಮೆಂಟಮ್ ವಾಚ್ ಮಾಡಿ ಆಮೇಲೆ ಬೇಕಾದ್ರೆ ನಿಮಗೆ ರೀ ಎಂಟ್ರಿ ಆಗೋದು ಒಳ್ಳೇದು. ಬಿಕಾಸ್ ಮಾರ್ಕೆಟಲ್ಲಿ ಯಾವತ್ತು ಆಪರ್ಚುನಿಟಿ ಹೋಯ್ತು, ಲಾಸ್ಟ್ ಆಪರ್ಚುನಿಟಿ ಅಂತದ್ದು ಇಲ್ಲ, ಆಪರ್ಚುನಿಟಿ ಕೀಪ್ಸ್ ಆನ್ ಕಮಿಂಗ್. ಹಂಗಾಗಿ ಲಿಸ್ಟಿಂಗ್ ಏನು ಸಿಕ್ತು ಅಂದ್ರೆ ಎಕ್ಸಿಟ್ ಆಗೋದು ಒಳ್ಳೇದು. ಬಟ್ ನೀವ್ ಹೇಳಿರೋ ಕಸ್ಟಮರ್ ಅಂದ್ರೆ ನೀವ್ ಹೇಳಿರೋ ಎಕ್ಸಾಂಪಲ್ ಪ್ರಕಾರ ಇರೋ ದುಡ್ಡೆಲ್ಲ IPOಗೆ ಹಾಕಿ ನಾನು ವೆಯ್ಟ್ ಮಾಡ್ತೀನಿ, ಆ ಗೈನನ್ನೇ ಟ್ರೇಡ್ ಅಂದ್ರೆ ಗೈನನ್ನೇ ನಾನು ಎನ್ಕ್ಯಾಶ್ ಮಾಡ್ಕೋತಾ ಇಲ್ಲಿ ಮೇಕ್ ಮನಿ ಅಂದ್ರೆ ದಯವಿಟ್ಟು ಮಾಡದೇ ಇರೋದು ಒಳ್ಳೇದು. ಇಟ್ಸ್ ನಾಟ್ ಅ ಗುಡ್ ಸೈನ್. ಆದ್ರೂ ಚೇತನ್, ಇದ್ರ ಜೊತೆಗೆ ಈ 100 ಕಂಪ್ನಿ IPO ಡೆಬ್ಯೂಟ್ ಆಗಿದೆ ಅಂದ್ರೆ ಎಷ್ಟು ಕಂಪ್ನಿ ಆನ್ ಅನ್ ಆವರೇಜ್ ಪ್ರಾಫಿಟ್ ಲಿಸ್ಟಿಂಗ್ ಅಲ್ಲಿ ಗೇನ್ ಆಗುತ್ತೆ ಚೇತನ್, ಅಪ್ರಾಕ್ಸಿಮೇಟ್ ನೀವು ನೋಡಿರೋ ಪ್ರಕಾರ? ಸೊ ಇವಾಗ ಸರ್ ಈ ಲಾಸ್ಟ್ 5 years ತಗೊಂಡ್ರೆ ಅರೌಂಡ್ 95% ಕಂಪನಿಗಳು ಎಲ್ಲ ಗೈನಲ್ಲೇ ಲಿಸ್ಟ್ ಆಗಿದೆ. ಬಟ್ ನಾವು ಒಂದು 20 years ಡಾಟಾ ತೆಗೆದ್ರೆ ನಾನು ಯಾವುದೋ ಒಂದು ಆರ್ಟಿಕಲ್ ಓದಿರೋ ಪ್ರಕಾರ ಅಲ್ಲಿ ಓನ್ಲಿ 5% ಆಫ್ ದ ಕಂಪನಿ ಸ್ಟಿಲ್ ಆರ್ ಟ್ರೇಡಿಂಗ್, ರೆಸ್ಟ್ ಅಲ್ಲೇ ಡಿಲಿಸ್ಟ್ ಆಗೋಗಿದೆ. ಸೊ ಹಂಗಾಗಿ ಸಕ್ಸಸ್ ರೇಷಿಯೋ, ಡಿಲಿಸ್ಟ್ ಅಂದ್ರೆ ಲಿಸ್ಟಿಂಗ್ ಆಗಲ್ಲ, ಕಂಪ್ಲೀಟ್ಲಿ ಕಂಪನಿ ಎಕ್ಸಿಸ್ಟಿಂಗ್ ಇರ್ಬೋದು, ಬಿಸ್ನೆಸ್ ಮಾಡ್ತಿರ್ಬೋದು, ಬಟ್ ಲಿಸ್ಟಿಂಗ್ ಇಂದ ಹೊರಗೆ ಬಂದಿರ್ತಾರೆ ಡ್ಯೂ ಟು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ನ ಮೀಟ್ ಮಾಡಿರಲ್ಲ. ಹಂಗಾಗಿ ಅಂದ್ರೆ ಅಲ್ಲಿಗೆ ನಾವು 10% ಕಂಪನಿ ಸಕ್ಸಸ್ ಹಿಡಿದ್ರು 90% ಇನ್ವೆಸ್ಟರ್ ಲಾಸ್ಟ್ ಮನಿ. ಹಂಗಾಗಿ IPOಗಳು ನಾರ್ಮಲಿ ನನಗೇನು ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ, ನಾನು IPO ಗೈನ್ ಒಂದೇ ನೋಡಿ ಹಾಕ್ತೀನಿ ಅಂದ್ರೆ ಇಟ್ಸ್ ಬೆಟರ್ ಟು ಅವಾಯ್ಡ್. ಸೊ ಬಹಳಷ್ಟು ಜನ ಇನ್ವೆಸ್ಟರ್ಸ್ ಇರ್ತಾರಲ್ಲ ಚೇತನ್, ಬಹಳಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ. ಅಂದರೆ ಬಹಳಷ್ಟು ಜನ, ಫಾರ್ ಎಕ್ಸಾಂಪಲ್ 50+ ಇರೋರೆಲ್ಲ ಬಹಳಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ನೀವು ಒಂದು ಟಾಪ್ 3 ಅಥವಾ 5 ಕಾಮನ್ ಮಿಸ್ಟೇಕ್ಸ್ ಏನೇನು ಮಾಡ್ತಾರೆ ಅಂತ ನೀವು ಲಿಸ್ಟ್ ಮಾಡೋಕ್ಕಾಗತ್ತಾ? ಒಂದೇದು ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ನನ್ನ ಪ್ರಕಾರ 2. ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಫಾರ್ ವೆಲ್ತ್ ಕ್ರಿಯೇಷನ್. 2 ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ಏನಂದ್ರೆ ಕೆಲವರು ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಮಾಡ್ತಾರೆ, ಅಂದ್ರೆ ಅವ್ರಿಗೆ ಪ್ರಾಡಕ್ಟ್ಸ್ ಬಗ್ಗೆ ಏನು ಗೊತ್ತಿರಲ್ಲ, ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಅಥವಾ ಇಂಟರ್ನೆಟ್ ಅಲ್ಲಿ ಏನೋ ಆಡ್ ಬರ್ತಾ ಇದೆ ಅಥವಾ ಅವ್ರು ಲಾಸ್ಟ್ ಇಯರ್ ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿದೆ ಆ ಆಧಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಂದು ಫ್ಯೂಚರ್ ಗೋಲ್ ಇಟ್ಕೊಂಡು ನನಗೆ ಈ ಪರ್ಪಸ್ಸಿಗೆ ಈ ದುಡ್ಡು ಬೇಕು, ಈ ದುಡ್ಡು ಇಷ್ಟು ಗ್ರೋ ಆಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಇನ್ವೆಸ್ಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಫಾರ್ ವೆಲ್ತ್ ಕ್ರಿಯೇಷನ್. ಇದು ಮೇನ್ ಮೊದಲನೇ ಮಿಸ್ಟೇಕ್. ಇದು ಅಂದ್ರೆ ಏನು ಗೋಲ್ ಇಲ್ಲದೆ ಗುರಿ ಇಲ್ದೇನೆ ಇನ್ವೆಸ್ಟ್ ಮಾಡೋದು ಫಸ್ಟ್ ಮಿಸ್ಟೇಕ್. ಇದು ಮೋಸ್ಟ್ ಆಫ್ ದ ಜನ ಹಂಗೆ ಮಾಡ್ತಾರೆ ಎಲ್ಲರೂ. ಅದು ಅನ್ಫಾರ್ಚುನೇಟ್ ಇಂಡಿಯಾದಲ್ಲಿ. ಯಾಕೆಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಎಲ್ಲ ಕಡೆ ಸಿಗುತ್ತೆ, ನೀವು ಗೂಗಲ್ ಮಾಡಿದ್ರೆ ಯಾವ ಪ್ರಾಡಕ್ಟ್ಸ್ ಬೇಕಾದ್ರೂ ಆನ್ಲೈನ್ ಅಲ್ಲಿ ಬೈ ಮಾಡ್ಬೋದು. ಹಂಗ ನನ್ಗೆ ಇಲ್ಲೇ ಸಿಗ್ತಿರ್ಬೇಕಾದ್ರೆ ನಾನು ಯಾಕೆ ಪ್ರೊಫೆಷನಲ್ ಕನ್ಸಲ್ಟ್ ಮಾಡಬೇಕು ಅನ್ನೋ ಒಂದು ನೆಗ್ಲಿಜೆನ್ಸ್ ನಮ್ಮಲ್ಲಿ, ಎಸ್ಪೆಷಲಿ ಇಂಡಿಯಾದಲ್ಲಿ. ನಾನು ಅದೇ ಹೇಳಿದ್ದು, ಡಿಫ್ರೆನ್ಸ್ ಇದೆ. ಇನ್ವೆಸ್ಟ್ ಮಾಡೋದೇ ಬೇರೆ, ಇನ್ವೆಸ್ಟ್ಮೆಂಟ್ ಫಾರ್ ವೆಲ್ತ್ ಕ್ರಿಯೇಷನ್ನೇ ಬೇರೆ. ನೀವು ವೆಲ್ತ್ ಕ್ರಿಯೇಷನ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಿಮಗೆ ಪ್ರೊಫೆಷನಲ್ ಗೈಡೆನ್ಸ್ ಬೇಕೇ ಬೇಕು. ನಿಮಗೆ ಹೆಲ್ತಿಗೆ ಹೆಂಗೆ ಡಾಕ್ಟ್ರು ಬೇಕೋ, ಈ ಯೋಗಕ್ಕೆ ಹೆಂಗೆ ಯೋಗ ಟೀಚರ್ ಬೇಕೋ, ಅದೇ ರೀತಿ ವೆಲ್ತ್ ಕ್ರಿಯೇಷನ್ಗೂ ಒಬ್ಬ ಫಿನಾನ್ಷಿಯಲ್ ಕೋಚ್ ಬೇಕೇ ಬೇಕು. ಅಂದರೆ ಇದು ಸೀರಿಯಸ್ ಬಿಸ್ನೆಸ್ಸು. ಬಿಕಾಸ್ ಎವ್ರಿ ಡೇ ಮಾರ್ಕೆಟ್ ಡೈನಾಮಿಸಮ್ ಚೇಂಜ್ ಆಗ್ತಿರುತ್ತೆ, ಎವ್ರಿ ಇಯರ್ ಟ್ಯಾಕ್ಸೇಷನ್ ಚೇಂಜ್ ಆಗುತ್ತೆ, ಗ್ಲೋಬಲ್ ಸಿನಾರಿಯೋ ಬೇರೆ ಇರುತ್ತೆ. ಆ ಗ್ಲೋಬಲ್ ಸಿನಾರಿಯೋ ತಕ್ಕನಂಗೆ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ಗಳು ವೊಲಟಾಲಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಬ್ಬ ಕೋಚ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಾವು ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಟ್ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ. ಇದು ಮಿಸ್ಟೇಕ್ ನಂಬರ್ 1. ಅಂದರೆ ಕೋಚ್ ಇಲ್ಲದೆ ಅಥವಾ ಗೈಡೆನ್ಸ್ ಇಲ್ಲದೇನೆ ಇನ್ವೆಸ್ಟ್ ಮಾಡೋದು. ಸೆಕೆಂಡು, ರಿಟೈರ್ಮೆಂಟ್ ಪ್ಲಾನಿಂಗು. ನನಗೆ ಗೊತ್ತಿರೋಂಗೆ ನಾವು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ. ಈಗ ರೀಸೆಂಟ್ಲಿ ಒಂದು ಬಿಗ್ಗೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಒಂದು ಸರ್ವೆ ಮಾಡಿದೆ. ಆ ಸರ್ವೆ ಪ್ರಕಾರ 90% ಆಫ್ ದ ಪೀಪಲ್ ಅಬೋವ್ 50 ದೇ ರಿಗ್ರೆಟ್, ನಾನು ಅವಾಗಲೇ ಇನ್ವೆಸ್ಟ್ ಮಾಡಬೇಕಿತ್ತು ರಿಟೈರ್ಮೆಂಟ್ಗೆ ಅಂತ. ಅಟ್ ದ ಏಜ್ 50 ಬಂದಾಗ ದೇ ರಿಯಲೈಸ್ ನಾನು ಇಷ್ಟು ದುಡ್ದಿದ್ದೀನಿ, ಬಟ್ ನಾನು ಇನ್ವೆಸ್ಟ್ಮೆಂಟೇ ಇಲ್ಲ, ಈಗ ನಾನು ರಿಟೈರ್ಮೆಂಟಿಗೆ ಪ್ಲಾನ್ ಮಾಡಿಲ್ಲ ಅಂತ. 90% ಆಫ್ ದ ಪೀಪಲ್, ವಿಚ್ ಈಸ್ ಹ್ಯೂಜ್. ಹಾಗಾಗಿ ಇದು ಬಿಗ್ಗೆಸ್ಟ್ ಮಿಸ್ಟೇಕ್. ಬಿಕಾಸ್ ಎಲ್ಲರಿಗೂ ಗೊತ್ತು ರಿಟೈರ್ಮೆಂಟ್ ಅನ್ನೋದು ಬಂದೇ ಬರುತ್ತೆ ಎಲ್ಲರಿಗೂ, ಇದು ಫಿಕ್ಸ್ಡ್ ನಿಶ್ಚಿತವಾದ ಇದು. ಹಾಗಾಗಿ ರಿಟೈರ್ಮೆಂಟಿಗೆ ಪ್ಲಾನ್ ಮಾಡದೇ ಇರೋದು ಸೆಕೆಂಡ್ ಬಿಗ್ಗೆಸ್ಟ್ ಮಿಸ್ಟೇಕು. ಥರ್ಡು, ಇನ್ಫ್ಲೇಷನ್ನ ಗಮನಕ್ಕೆ ತಗೊಳ್ಳದೇ ಇರೋದು.
ಓಕೆ. ಅಂದ್ರೆ ನಾವು ಇನ್ಫ್ಲೇಷನ್ ಈಗ ಶ್ರಿಂಕಿಂಗ್ ವಾಲೆಟ್ ಅಂತ ಕರಿತೀವಿ, ಮಾನ್ಸ್ಟರ್ ಅಂತ ಕರಿತೀವಿ. ಬಹಳಷ್ಟು ಜನಕ್ಕೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾವು ಕನ್ನಡದಲ್ಲಿ ಅದನ್ನ ಹಣದುಬ್ಬರ ಅಂತ ಕರಿತೀವಿ. ಹೌದು. ಸೊ ಏನಿದು ಅಂದ್ರೆ ಇವತ್ತು ನನಗೆ ವೆರಿ ಕಾಮನ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನನಗೆ 25 ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗ್ತಾ ಇದೆ ಅಂತ ಆದ್ರೆ 10 ವರ್ಷದ ನಂತರ ಅದೇ 25 ರೂಪಾಯಿ ನಾನು ತಗೊಂಡೋದ್ರೆ ನನಗೆ ತೆಂಗಿನಕಾಯಿ ಸಿಗಲ್ಲ. ಹೌದು. ಅಂದ್ರೆ ಆ ತೆಂಗಿನಕಾಯಿ ಬೆಲೆ 35-40 ರೂಪಾಯಿನೂ ಆಗಿರುತ್ತೆ. 10 ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಿರುತ್ತೆ, ಡಬಲ್ ಆಗಿ 50-55 ರೂಪಾಯಿ ಆಗಿರುತ್ತೆ. ಅಲ್ಲಿಗೆ ಏನಂದ್ರೆ ನಾನು 25 ರೂಪಾಯಿ ಇವತ್ತು ನನ್ನ ಕೈಲಿರೋದು ಇನ್ನು 10 ವರ್ಷದಲ್ಲಿ ಮಿನಿಮಮ್ 50 ರೂಪಾಯಿ ಆಗಬೇಕು. ಆ 50 ರೂಪಾಯಿ ಆಗಿಲ್ಲ ಅಂದ್ರೆ ನಾನು ಇನ್ವೆಸ್ಟ್ ಮಾಡಿದ್ ವೇಸ್ಟ್ ಅಂತ ಅರ್ಥ. ನಾನು ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡ್ತಿರ್ಬೋದು, ಬಟ್ ಅದು 50 ರೂಪಾಯಿ ಆಗುತ್ತಾ ಅದನ್ನ ನೋಡ್ಬೇಕಂದ್ರೆ ಇನ್ಫ್ಲೇಷನ್ ಬೀಟ್ ಮಾಡಿ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸಾರ್ಥಕ ಅಲ್ಲ. ಹಾಗಾಗಿ ನಾನು ಮೋಸ್ಟ್ ಆಫ್ ದ ಪೀಪಲ್ ನನ್ನ ಹತ್ರ ಏನು ಕನ್ಸಲ್ಟೇಷನ್ಗೆ ಬರ್ತಾರೆ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಿರ್ತಾರೆ, ಅಂದ್ರೆ ಮಿಡ್ 40s ಅಲ್ಲೆಲ್ಲ ಬರ್ತಾರಲ್ಲ, ಬಟ್ ಅವ್ರದ್ದು ಕರೆಂಟ್ ಪೋರ್ಟ್ಫೋಲಿಯೋ ನೋಡಿದ್ರೆ ಏನು ಇರೋದೇ ಇಲ್ಲ. ಸುಮಾರಷ್ಟು ಇನ್ಶೂರೆನ್ಸ್ಗಳಲ್ಲಿ ಅಥವಾ ಬೇಡದೇ ಇರೋ ಪ್ರಾಡಕ್ಟ್ಸ್ಗಳಲ್ಲಿ ಹಾಕೊಂಡಿರ್ತಾರೆ, ಬಿಟ್ರೆ ಕೋರ್ ವೆಲ್ತ್ ಕ್ರಿಯೇಷನ್ ಅಥವಾ ಲಿಕ್ವಿಡ್ ಕ್ಯಾಶ್ ಇರೋ ಅಂತ ಇನ್ವೆಸ್ಟ್ಮೆಂಟ್ಸ್ ಯಾವುದೂ ಇರೋದೇ ಇಲ್ಲ. ಅದು ದಟ್ ಶೋಸ್ ಇವ್ ರಿಟೈರ್ಮೆಂಟ್ ಲೈಫು ತುಂಬ ಮಿಸರಬಲ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಇನ್ಫ್ಲೇಷನ್ ಗಮನಕ್ಕೆ ತಗೊಳ್ಳದೇ ಇರೋದು ಥರ್ಡ್ ಬಿಗ್ಗೆಸ್ಟ್ ಮಿಸ್ಟೇಕು. ಫೋರ್ತ್ ಮಿಸ್ಟೇಕು, ಫ್ರೆಂಡ್ಸನ್ನು ನೋಡಿ, ಟಿ ವಿ ನೋಡಿ ಅಥವಾ ಇನ್ಯಾರಿಗೋ ರಿಟರ್ನ್ಸ್ ಕೊಟ್ಟಿದೆ ನೋಡಿ ಅವ್ರನ್ನ ಪೋರ್ಟ್ಫೋಲಿಯೋ ಫಾಲೋ ಮಾಡೋದು ಫೋರ್ತ್ ಮಿಸ್ಟೇಕು. ಅಂದರೆ ವಾರನ್ ಬಫೆಟ್ಟೇ ಹೇಳಿದ್ದಾರೆ, ನಾವು ಯಾರ್ದು ಪೋರ್ಟ್ಫೋಲಿಯೋನ ಕಾಪಿ ಮಾಡಿ ವಿ ಕೆನಾಟ್ ಕ್ರಿಯೇಟ್ ಅ ವೆಲ್ತ್. ಅಂದರೆ ನನ್ನ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ಅವ್ರ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ಅವ್ರ ಎಂಟ್ರಿ ಟೈಮು ಅವ್ರ ಎಕ್ಸಿಟ್ ಟೈಮೇ ಬೇರೆ ಇರುತ್ತೆ, ಹೋಲ್ಡಿಂಗ್ ಪೀರಿಯಡು ಬೇರೆ ಇರುತ್ತೆ. ಹಾಗಾಗಿ ಅವ್ರನ್ನ ಕಾಪಿ ಮಾಡಿ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದು ಫೋರ್ತ್ ಮಿಸ್ಟೇಕ್. ಟಾಪ್ 4 ಮಿಸ್ಟೇಕ್ಸ್ ಅಂತ ನನಗೆ ಅನ್ಸುತ್ತೆ. ವೆರಿ ಗುಡ್ ಚೇತನ್. ಇವಾಗ ನೀವು ಇನ್ಶೂರೆನ್ಸ್ ಅಂತ ಹೇಳಿದ್ರಿ ಅಲ್ವಾ, ಸೊ ಈ ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟಿಗೆ ಕ್ಲಬ್ ಮಾಡೋದು ಬೆಟ್ರಾ ಅಥವಾ ಎರಡು ಸಪ್ರೇಟ್ ಆಗಿ ಇಟ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಚೇತನ್? ಯಾಕೆಂದ್ರೆ ಭಾಳಷ್ಟು ಪ್ರಾಡಕ್ಟ್ಸು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸು ವಿತ್ ಇನ್ಶೂರೆನ್ಸು ಬರುತ್ತೆ, ಮೇ ಬಿ ಹೆಲ್ತ್ ಇನ್ಶೂರೆನ್ಸು ಅಥವಾ ಲೈಫ್ ಇನ್ಶೂರೆನ್ಸ್ ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ಎರಡು ಸಪ್ರೇಟ್ ಇರೋದು ಬೆಟರ್ ಅನ್ಸುತ್ತೆ ಅಥವಾ ಕ್ಲಬ್ ಆಗಿದ್ರೆ ಬೆಟರ್ ಅನ್ಸುತ್ತೆ? ಇಲ್ಲ, ಫಿನಾನ್ಷಿಯಲ್ ಪ್ಲಾನಿಂಗ್ ಆ್ಯಂಗಲಿಂದ ನೋಡಿದ್ರೆ ಇನ್ವೆಸ್ಟ್ಮೆಂಟ್ಸನ್ನು ಮತ್ತು ಇನ್ಶೂರೆನ್ಸನ್ನು ಕ್ಲಬ್ ಮಾಡಬಾರ್ದು. ಬಿಕಾಸ್ ದ ಕೋರ್ ಪರ್ಪಸ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಟು ರಿಸ್ಕ್ ಕವರ್. ಅಂದರೆ ನನಗೇನಾದ್ರು ಆದಾಗ ನನ್ನ ಡಿಪೆಂಡೆಂಟಿಗೆ ಅವರ ಲಿವಿಂಗ್ ಸ್ಟೈಲ್ ಲೈಫ್ ಸ್ಟೈಲ್ ಏನಿದೆ ಅದು ಹರ್ಟ್ ಆಗಬಾರ್ದು. ಅದಕ್ಕಷ್ಟು ದುಡ್ಡು ಬರೋದಕ್ಕೋಸ್ಕರ ನಾವು ಇನ್ಶೂರೆನ್ಸ್ಗಳನ್ನು ಮಾಡಿಸ್ತೀವಿ. ಅಂದರೆ ಪರ್ಪಸ್ ಆಫ್ ಇನ್ಶೂರೆನ್ಸ್ ಅದು. ಪರ್ಪಸ್ ಆಫ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ವೆಲ್ತ್ ಕ್ರಿಯೇಷನ್. ಹಾಗಾಗಿ ಎರಡು ಒಟ್ಟಿಗೆ ಇದ್ದಾಗ ಅದಾಗಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟನ್ನೇ ಸಪ್ರೇಟ್ ಮಾಡಬೇಕು, ಇನ್ಶೂರೆನ್ಸನ್ನೇ ಸಪ್ರೇಟ್ ಮಾಡಬೇಕು. ಸೊ ಈಗ ಹಂಗೆ ಕೇಳಿದಾಗ ನಾನು ಹೆಂಗೆ ಮಾಡ್ಬೋದು ಅಂತ ಕೇಳ್ತಾರೆ. ಈಗ ಮಾರ್ಕೆಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂತ ಪ್ರಾಡಕ್ಟ್ ಇದೆ, ವೆರಿ ಚೀಪ್ಲಿ ಈಸಿಲಿ ಅವೈಲಬಲ್ ಪ್ರಾಡಕ್ಟು. ಈ ಥರ ಒಂದು ಟರ್ಮ್ ಇನ್ಶೂರೆನ್ಸು ಅವರ HLV ಪ್ರಕಾರ ಅವ್ರು ಇಟ್ಕೊಂಡ್ರೆ ಸೊ ಬೇರೆ ಯಾವ ಇನ್ಶೂರೆನ್ಸ್ಗಳನ್ನು ಮಾಡ್ಸೋದು ಬೇಕಾಗಲ್ಲ. ಸೊ ಏನಿದು HLV ಅಂತ ನೀವು ಕೇಳಿದ್ರೆ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ನಾವು ಅಂತೀವಿ. ಸೊ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂದರೆ ಈಗ ಪ್ರತಿಯೊಂದು ಜೀವಕ್ಕೂ ಅದರದೇ ಆದ ಬೆಲೆ ಇದೆ. ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು 35 ವರ್ಷದವನು ದುಡಿತಾ ಇದ್ದಾನೆ ಅಂದರೆ ಅವ್ನ ಲೈಫಿಗೆ ಒಂದು ವ್ಯಾಲ್ಯೂ ಇದೆ. ಸೊ ಅದಕ್ಕೆ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಕರಿತೀವಿ. ಆ ಲೈಫ್ ವ್ಯಾಲ್ಯೂ ಅಷ್ಟು ರಿಸ್ಕ್ ಕವರ್ ತೊಗೊಂಡಿರಬೇಕು, ಅಂದರೆ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರಬೇಕು. ರಿಮೈನಿಂಗ್ ಎಲ್ಲದನ್ನೂ ಅವರು ಈ ಥರ ಮ್ಯೂಚುವಲ್ ಫಂಡ್ಸ್ ಆಗಲಿ ಅಥವಾ ಮಾರ್ಕೆಟ್ಸ್ ನಾಲೆಡ್ಜ್ ಇದ್ದರೆ ಮಾರ್ಕೆಟ್ಸಲ್ಲಿ ಆಗಲಿ ಇಂಥದ್ರಲ್ಲಿ ಹಾಕೋದ್ರಿಂದ ಅವ್ರಿಗೆ ಇನ್ಶೂರೆನ್ಸಲ್ಲಿ ಏನು ಬರುತ್ತೆ, ಕ್ಲಬ್ ಮಾಡಿದಾಗ ಏನು ರಿಟರ್ನ್ಸ್ ಬರ್ತಿತ್ತು ಅದ್ರ 5x ರಿಟರ್ನ್ಸ್ ಬರೋ ಸಾಧ್ಯತೆ ಇದೆ. ಆಮೇಲೆ ಟರ್ಮ್ ಇನ್ಶೂರೆನ್ಸಲ್ಲಿ ವೆರಿ ಚೀಪೆಸ್ಟ್ ಇದರಲ್ಲಿ ನಾವೀಗ ಒಂದು 25 ವರ್ಷ ಇರೋನಿಗೆ 14-15 ಸಾವಿರದ ವರ್ಷಕ್ಕೆ 1 ಕೋಟಿ ತನಕ ಲೈಫ್ ಕವರ್ ಸಿಗುತ್ತೆ. ಹಾಗಾಗಿ ಆ ಲೈಫ್ ಕವರ್ನ HLV ಪ್ರಕಾರ ಮ್ಯಾಚ್ ಮಾಡಿ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡು ರಿಮೈನಿಂಗ್ ಎಲ್ಲ ಈ ಥರ ಬೇರೆ ಡಿಸ್ಪೋಸಬಲ್ ಇನ್ಕಮ್ ಮ್ಯೂಚುವಲ್ ಫಂಡ್ಸು ಈಸಿಲಿ ಅವೈಲಬಲ್ ಲಿಕ್ವಿಡೇಟ್ ಮಾಡೋ ಅಂಥ ಪ್ರಾಡಕ್ಟ್ಸಲ್ಲಿ ಹಾಕೋದ್ರಿಂದ ವೆಲ್ತ್ ಕ್ರಿಯೇಷನ್ ತುಂಬ ಚೆನ್ನಾಗಿ ಮಾಡ್ಬೋದು. ಇಲ್ಲಿ ಲೈಫ್ ರಿಸ್ಕು ನಮಗೆ 10x ಸಿಕ್ತು, ರಿಟರ್ನ್ಸಲ್ಲೂ 5x ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾಂಬಿನೇಷನ್ ಆಫ್ ಇದು ವರ್ಕ್ ಆಗಲ್ಲ, ಸಪ್ರೇಟೇ ಮಾಡ್ಕೋಬೇಕು. ವೆರಿ ಗುಡ್ ಚೇತನ್. ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಇದರಲ್ಲಿ. ನನ್ನ ಪ್ರಕಾರ ಟರ್ಮ್ ಇನ್ಶೂರೆನ್ಸಲ್ಲಿ ಈಗ ಸಪೋಸ್ ಒಬ್ಬ 35 ಇಯರ್ಸ್ ಅಂತ ತೊಗೊತಾ ಇದ್ದಾನೆ ಅಂದರೆ ಅವನು 35 ಇಯರ್ಸ್ ಇರೋನು ಅವನ ಕರೆಂಟ್ ವ್ಯಾಲ್ಯೂ ಅವತ್ತಿನ ಚೆಕ್ ಮಾಡಬಾರ್ದು. ಅವನ 35 ಇಯರ್ಸ್ ವ್ಯಾಲ್ಯೂ ಅವನು 60 ಇಯರ್ಸ್ ಆದಾಗ ಅವ್ನ ವ್ಯಾಲ್ಯೂ ಏನಾಗುತ್ತೆ ಅಂತ ಮಾಡಬೇಕು, ಇನ್ಫ್ಲೇಷನ್ ಇನ್ಕ್ಲೂಡ್ ಮಾಡ್ಕೊಂಡು ಗೆಸ್ ಮಾಡಬೇಕು. ಇದು ಯಾಕೆ ಅಂದರೆ 15 ಇಯರ್ಸ್ ಬೇಕು ನಾನು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡೆ, ಅದು 50 lakhs ಇದೆ. ಅಂಡ್ ಒಂದು ರೈಡರ್ ಆ್ಯಡ್ ಮಾಡಿದ್ದೀನಿ, ಆಕ್ಸಿಡೆಂಟಲ್ ಡೆತ್ ಆದರೆ ಅನದರ್ 50 lakhs. ಸೊ ಅಂದ್ರೆ ಆಕ್ಸಿಡೆಂಟಲ್ ಡೆತ್ ಆದರೆ ನನ್ನ ಫ್ಯಾಮಿಲಿ 1 CR ಹೋಗುತ್ತೆ, ಅದೇ ನಾರ್ಮಲ್ ಡೆತ್ ಆದರೆ 50 lakh ಹೋಗುತ್ತೆ. ಬಟ್ ನನಗೆ ಇವಾಗ ಅನಿಸ್ತಾ ಇದೆ 50 lakhs ಸ್ಮಾಲ್ ಅಮೌಂಟ್ ಆಯಿತು ಅಂತ. ಯಾಕೆಂದರೆ ಅಟ್ಲೀಸ್ಟ್ ಇವಾಗ ಅನಿಸ್ತಿದೆ ಒಂದು 2-3 CR ಇರಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ ನನಗೆ. ಸೊ ನಾವು ಆ ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕಾದ್ರೂ ಕೂಡ ಅವರು 60 ಆದಾಗ ಏಜು ಏನು ಅಮೌಂಟ್ ಇರಬೇಕು ಒಂದು ವ್ಯಾಲ್ಯೂ ಅಂತ ಅಂದ್ಬಿಟ್ಟು ಇನ್ಕ್ಲೂಡ್ ಮಾಡ್ಕೊಂಡು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಹೌದು, ಖಂಡಿತ ಸರ್. ಅದಕ್ಕೆ ಏನಂದ್ರೆ ನಾವೇನು ಮಾಡ್ತೀವಿ ಅಂದರೆ ಈ HLV ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇವೆಲ್ಲ ಮಾಡ್ತೀವಿ. ಓಕೆ. ಆದರೆ ಈಗ HLV ನಾವು ಹೆಂಗೆ ಮಾಡ್ತೀವಿ ಅಂತ ನೋಡಿದ್ರೆ ಈಗ 35 ವರ್ಷದ ವ್ಯಕ್ತಿ ನನ್ನ ಹತ್ರ ಬಂದರೆ
ನಾವು ಅವ್ರದ್ದು ಸಾಲ ಎಷ್ಟಿದೆ, ಹೊರಗಡೆ ಡೆಟ್ಸ್ ಎಷ್ಟಿದೆ, ಕಮಿಟ್ಮೆಂಟ್ಸ್ಗಳು ಏನಿದೆ, ಮಕ್ಕಳು ಫೀಸಿಂದ ಹಿಡಿದು ಅವ್ರ ಮನೆ ಗ್ರಾಸರಿ ಇದೆ ಎಲ್ಲ ಕಮಿಟ್ಮೆಂಟ್ಸ್ಗಳು ಏನಿದೆ ಅವನ್ನೆಲ್ಲ ಕ್ಲಬ್ ಮಾಡಿ ಅದ್ರ 3 ಟೈಮ್ಸು 4 ಟೈಮ್ಸು ಕವರ್ ಕೊಡೋಕೆ ನೋಡ್ತೀವಿ. ಅಂದರೆ ಉದ್ದೇಶ ಏನು ಅಂದರೆ ಇವತ್ತು ಆ ವ್ಯಕ್ತಿ ಇಲ್ಲ ಅಂತಾದರೆ ಅವರು ಡಿಪೆಂಡೆಂಟಿನ ಲೈಫ್ ಸ್ಟೈಲ್ ಹರ್ಟ್ ಆಗಬಾರ್ದು. ಆ ಲಮ್ಸಮ್ ಅವರು ಎಕ್ಸ್ಪೈರ್ ಆದ್ಮೇಲೆ ಬರೋ ಲಮ್ಸಮ್ ಅಮೌಂಟಿಂದ ಎಲ್ಲ ಎಕ್ಸ್ಪೆನ್ಸಸ್ನು ಮೀಟ್ ಮಾಡಿ ಆ ಫ್ಯಾಮಿಲಿ ಸೇಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಮೇಂಟೈನ್ ಮಾಡಬೇಕು. ಅದ್ರ ಉದ್ದೇಶ. ಹಾಗಾಗಿ ಇವತ್ತಿನ ಕಾಸ್ಟ್ ಏನಿದೆ, ಎಕ್ಸ್ಪೆನ್ಸಸ್ ಏನಿದೆ ನೋಡಿ ಅದ್ರ 5x ಕೊಡೋ ಉದ್ದೇಶ ಏನು ಅಂದರೆ ನೀವು ಹೇಳ್ದಂಗೆ ಇನ್ಫ್ಲೇಷನ್ ಎಲ್ಲ ಬೀಟ್ ಮಾಡಿ ನಾಳೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ಬೋದು, ಗೊತ್ತಿಲ್ಲ. ಯಾವುದೋ ಮನೆ ತೊಗೊಂಡೆ, ಸಾಲ ಇರಲ್ಲ, ಈಗ ಆ ಮನೆ ತೊಗೊಂಡೆ 1 ಕೋಟಿ ಲೋನ್ ಮಾಡ್ತೀನಿ ಮನೆಗೋಸ್ಕರ, 1 ಕೋಟಿ ಕಮಿಟ್ಮೆಂಟ್ ಆ್ಯಡ್ ಆಯಿತು, ಅದಕ್ಕೋಸ್ಕರ ನಾವು 5x ತೊಗೊಳ್ಳಿ ಅಂತೀವಿ. ತೊಗೊಳೋದ್ರಿಂದ ಮುಂದೆ ಇನ್ಫ್ಲೇಷನ್ನು ಬೀಟ್ ಮಾಡಿ ಅವ್ರಿಗೆ ಒಂದು ಲೈಫ್ ಕವರ್ ಇರುತ್ತೆ. ಸೊ ಇದರಲ್ಲಿ ಏನಂದರೆ ನಾನು ನೋಡೋದು ಎವ್ರಿ ರಿಸಲ್ಟ್ ಆಫ್ ಅ ವಾರ್ ಇಸ್ ನೋನ್ ಇನ್ ಅ ಪ್ರಾಕ್ಟೀಸ್ ಫೀಲ್ಡ್ ಅಂದಂಗೆ. ಸೊ ನಾನು ರಿಟೈರ್ಮೆಂಟನ್ನು 2 ರೀತಿ ನೋಡ್ತೀವಿ, ಒಂದು ಪ್ರೀ ರಿಟೈರ್ಮೆಂಟು, ಇನ್ನೊಂದು ಪೋಸ್ಟ್ ರಿಟೈರ್ಮೆಂಟು. ಸೊ ಪ್ರೀ ರಿಟೈರ್ಮೆಂಟ್ ಪೀರಿಯಡಲ್ಲಿ ನಾವೇನು ವರ್ಕ್ ಮಾಡಿರ್ತೀವಿ ಅಂದರೆ ಆ ಇನ್ವೆಸ್ಟರು ಯಾವ ರೀತಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿರ್ತಾನೆ, ಸೊ ಡೆಫಿನೆಟ್ಲಿ ಪೋಸ್ಟ್ ರಿಟೈರ್ಮೆಂಟ್ ಪೀರಿಯಡಲ್ಲಿ ಅದು ಈಲ್ಡ್ ಕೊಡುತ್ತೆ. ಸೊ ಹಂಗಾಗಿ ಯಾರೊಬ್ರು ಕೇಳಿದ್ದೆ ನಾನು, ಮನಿ ಹೇಳುತ್ತಂತೆ ಯು ಸೇವ್ ಮೀ ನೌ ಐ ವಿಲ್ ಸೇವ್ ಯು ಟುಮಾರೋ ಅಂತ. ಹಂಗೆ ಮನಿ ನಾನು ಇವಾಗ ಸೇವ್ ಮಾಡಿದ್ರೆ ದಟ್ ಮನಿ ನಮ್ಮನ್ನ ಮುಂದೆ ಸೇವ್ ಮಾಡುತ್ತೆ. ಸೊ ದಟ್ ಇಸ್ ದ ಲಾಜಿಕ್. ಸೂಪರ್ ಚೇತನ್. ಈ ಇನ್ಶೂರೆನ್ಸ್ ಅಲ್ಲಿ ಯಾವ ಟೈಪ್ಸ್ ಇದೆ ಚೇತನ್? ಬಹಳಷ್ಟು ಥರ ಇನ್ಶೂರೆನ್ಸ್ ಇದೆ, ನಿಮಗೆ ಗೊತ್ತಲ್ಲ. ಸೊ ಒಂದೊಂದು ಕ್ವಿಕ್ ಆಗಿ ಒಂದೊಂದು 2-3 ಸೆಂಟೆನ್ಸ್ ಅಲ್ಲಿ ಯಾವ ಟೈಪ್ಸ್ ಆಫ್ ಇನ್ಶೂರೆನ್ಸ್? ಬ್ರಾಡರ್ ಅಲ್ಲಿ ಸರ್ ಒಂದು ಲೈಫ್ ಇನ್ಶೂರೆನ್ಸು, ಇನ್ನೊಂದು ವೆಹಿಕಲ್ ಇನ್ಶೂರೆನ್ಸು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸು. ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಬರುತ್ತೆ. ವೆಹಿಕಲ್, ಫೈರ್, ಹೋಮ್ ಅವೆಲ್ಲ ಜನರಲ್ ಇನ್ಶೂರೆನ್ಸ್ ಬರುತ್ತೆ. ಲೈಫು, ಜನರಲ್ಲು, ಹೆಲ್ತ್ ಅಂತ ಬ್ರಾಡರ್ 3 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ಬೋದು. ಹೆಲ್ತು ಪ್ಯೂರ್ಲಿ ನನ್ನ ಹೆಲ್ತ್ ರಿಲೇಟೆಡ್ ಇಶ್ಯೂ ಏನಾದ್ರು ಆದಾಗ ನಾನು ಅಡ್ಮಿಟ್ ಆದರೆ ಆ ಎಕ್ಸ್ಪೆನ್ಸಸ್ಸನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಬೇರ್ ಮಾಡುತ್ತೆ. ನಾನು ಎಷ್ಟು ಪ್ರೀಮಿಯಂ ಕಟ್ಟಿರ್ತೀನಿ ಅದರ ಅಕಾರ್ಡಿಂಗ್ಲಿ. ಜನರಲ್ಲು ನಿಮಗೆ ಗೊತ್ತಿರೋಂಗೆ ಫೈರು, ಬಲ್ಗರಿ, ಆಕ್ಸಿಡೆಂಟಲ್ಲು, ಬೇರೆ ರಿಲೇಟೆಡ್ ಎಲ್ಲ ಇಂಥವೆಲ್ಲ ವೆಹಿಕಲ್ ಆಕ್ಸಿಡೆಂಟು ಇಂಥದ್ದೆಲ್ಲ ಕವರ್ ಆಗುತ್ತೆ. ಲೈಫು ಪ್ಯೂರ್ ಹ್ಯೂಮನ್ ಲೈಫನ್ನು ಕವರ್ ಮಾಡೋವಂಥ ಪಾಲಿಸಿಗಳು. ಸೊ ಅದ್ರಲ್ಲಿ ಅಗೇನ್ ಬೇರೆ ಬೇರೆ ಯುಲಿಪ್ಸ್ಗಳಂತ ಇದೆ, ಟ್ರೆಡಿಷನಲ್ ಪ್ಲಾನ್ಸ್ ಅಂತ ಇದೆ, ಮನಿ ಬ್ಯಾಕ್ ಪಾಲಿಸೀಸ್ ಅಂತ ಇದೆ, ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ, ಬೇರೆ ಬೇರೆ ಕೈಂಡ್ ಆಫ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಪಾಲಿಸೀಸ್ಗಳಿದ್ದಾವೆ. ಸೊ ಹಂಗೆ ಬ್ರಾಡರ್ಲಿ 3 ಕ್ಯಾಟಗರಿ. ಸೊ ಲೈಫು, ಜನರಲ್ಲು, ಹೆಲ್ತ್. ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಚೇತನ್ ನಾನು ನೋಡಿರೋಂಗೆ ಬಹಳಷ್ಟು ಕಂಪ್ಲೇಂಟ್ಸ್ ಇದೆ. ಸೊ ನಂಬರ್ 1 ಏನಂದರೆ ನಾನು ಕೇಳಿರೋದು, ನಾನು ಚೆಕ್ ಮಾಡಿಲ್ಲ. ಸೊ ನೀವು ಇವಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ನೆಕ್ಸ್ಟ್ ಒಂದು 2-3 ಇಯರ್ಸ್ವರೆಗೂ ಏನೂ ಕ್ಲೈಮ್ ಮಾಡೋಕ್ಕಾಗಲ್ಲ, ಕ್ಲೈಮ್ ಮಾಡಿದ್ರು ಅಪ್ರೂವ್ ಮಾಡಲ್ಲ ಅಂತ ಹೇಳ್ತಾರೆ. ಕೆಲವರು ಹಿಡನ್ ಕ್ಲಾಸಸ್ ಭಾಳ ಇರುತ್ತೆ, ಈ ಡಿಸೀಸಸ್ ಕವರ್ ಆಗಲ್ಲ, ಇದಕ್ಕೆ ಕವರ್ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಹಾಸ್ಪಿಟಲ್ಸಲ್ಲಿ ಅಂತಲೂ ಕ್ಲೈಮ್ ಮಾಡ್ತಾರೆ. ಸೊ ಈಗ ಒಬ್ಬ ಹೆಲ್ತ್ ಇನ್ಶೂರೆನ್ಸ್ ನನಗೆ ಏನೂ ಗೊತ್ತಿಲ್ಲ ಅಂದರೆ ಯಾವ ಥರ ತೊಗೋಬೇಕು ಚೇತನ್? ಓಕೆ, ಹೆಲ್ತ್ ಇನ್ಶೂರೆನ್ಸಲ್ಲಿ ನೀವು ಹೇಳ್ದಂಗೆ ಫಸ್ಟ್ 3 ವರ್ಷ ಯಾವ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಕವರ್ ಕೊಡಲ್ಲ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳಿಗೆ ಫಸ್ಟ್ 3 ಇಯರ್ಸು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಕರೀತಾರೆ. ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಏನಾದ್ರು ಇದ್ದು ಅದ್ರ ರಿಲೇಟೆಡ್ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡಲ್ಲ. ಬಟ್ ಇವಾಗ ನ್ಯೂ ಜನ್ ಇನ್ಶೂರೆನ್ಸ್ಗಳು ದೇ ಸ್ಟಾರ್ಟೆಡ್ ಗಿವಿಂಗ್, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ನೋಡಬೇಕು. ಸೊ ಸೆಕೆಂಡು, ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ ಹಿಡನ್ ಕ್ಲಾಸ್ ಇರುತ್ತೆ. ಅಂದರೆ ನಾರ್ಮಲಿ ಅವರು ಪಾಲಿಸಿ ಡಾಕ್ಯುಮೆಂಟ್ ಇಶ್ಯೂ ಮಾಡ್ಬೇಕಾದ್ರೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅಂದರೆ ನಾವುಗಳು ಓದಿರಲ್ಲ ಅದನ್ನು ಅಂತ. ಬಟ್ ಎಲ್ಲೂ ಹಿಡನ್ ಅಂತ ನಾನು ಕರೆಯಲ್ಲ, ಅದನ್ನೆಲ್ಲ ಪ್ರಿಂಟೆಡಲ್ಲೇ ಬಂದಿರುತ್ತೆ. ಪಾಲಿಸಿ ಡಾಕ್ಯುಮೆಂಟ್ಸ್ ಓದಬೇಕು, ಮಸ್ಟ್ ಅಂಡ್ ಶುಡ್. ಒಬ್ಬ ಇನ್ವೆಸ್ಟರು ಹೆಲ್ತ್ ಇನ್ಶೂರೆನ್ಸ್ ತೊಗೊತಿದ್ದಾರೆ ಅಂದರೆ ಒಂದು ಆ ಹೆಲ್ತ್ ಇನ್ಶೂರೆನ್ಸ್ ಯಾರು ಅವ್ರಿಗೆ ಕೊಟ್ಟಿರ್ತಾರೆ ಆ ಏಜೆಂಟನ್ನು ಕರೆದು ಕೂರಿಸ್ಕೊಂಡು, ಯಾಕಂದರೆ ಎಲ್ಲ ಪಾಲಿಸಿಗಳಿಗೂ 15 ಡೇ ನಿಮಗೆ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇರುತ್ತೆ. ಎಲ್ಲ ಪಾಲಿಸಿ ಡಾಕ್ಯುಮೆಂಟ್ಸ್ ಬಂದ ಮೇಲೆ ಒಂದ್ಸತಿ ಎಲ್ಲ ಪಾಲಿಸಿ ಕ್ಲಾಸಸ್ಗಳನ್ನು ಓದಿ, ಬಿಕಾಸ್ ಅಗೈನ್ ಪಾಲಿಸಿಗಳಲ್ಲೂ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಕ್ಲಾಸನ್ನು ಅಡಾಪ್ಟ್ ಮಾಡ್ತಾರೆ. ಈಗ ನಾವು ಕಣ್ಣಿಗೆ ಕ್ಲೈಮ್ ಆಗುತ್ತೆ ಅಂದರೆ ರೈಟ್ ಕಣ್ಣಿಗೆ ಒಂದು ಅಮೌಂಟು, ಲೆಫ್ಟ್ ಕಣ್ಣಿಗೆ ಒಂದು ಅಮೌಂಟು ಅಂತ ಇರುತ್ತೆ. ರೈಟ್ ಕಣ್ಣಿಗೆ ನಂಗೆ ರೈಟ್ ಕಣ್ಣಿಗೆ ಆಪರೇಷನ್ ಆಯಿತು ಅಂದರೆ ಎಕ್ಸಾಂಪಲ್ ಒಂದು 50,000 ಕ್ಲೈಮ್ ಆಗ್ತಿದೆ ಅಂದರೆ ನಿಮ್ಮ ಕಣ್ಣಿಗೆ 50,000 ಕವರ್ ಇರುತ್ತೆ. ಬಟ್ 25,000 ಸ್ಪ್ಲಿಟ್ ಆಗಿರುತ್ತೆ. ಬಟ್ ನಾವೇನು ಅನ್ಕೊಂತೀವಿ, ನಾನು ಒಂದು ಕಣ್ಣಿಗೆ 50,000 ಖರ್ಚು ಬಂತು ಅಂದರೆ ಒಂದು ಕಣ್ಣಿಗೆ 50,000 ಕ್ಲೈಮ್ ಕೊಡಲ್ಲ ಅವರು. ಅದೇ ರೀತಿ ಕೈಗೆ ಈ ಥರ ಬೇರೆ 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 ಕ್ಲಾಸಸ್ಗಳಿರುತ್ತೆ. ಅಂದರೆ ಎಲ್ಲದೂ ಮೆನ್ಷನ್ ಆಗಿರುತ್ತೆ ಪಾಲಿಸಿ ಡಾಕ್ಯುಮೆಂಟ್ಸಲ್ಲಿ. ಪಾಲಿಸಿ ಡಾಕ್ಯುಮೆಂಟ್ ಬಂದ ಕೂಡಲೇ ಡೀಟೇಲಾಗಿ ಓದಿ, ಗೊತ್ತಾಗಿಲ್ಲ ಅಂದರೆ ಅವ್ರ ಅಡ್ವೈಸರ್ನ ಕರೆದು ಕೂರಿಸ್ಕೊಂಡು ಅದನ್ನು ಡಿಸ್ಕಸ್ ಮಾಡಿ ಆಮೇಲೆ ಅಕ್ಸೆಪ್ಟ್ ಮಾಡೋದು ಒಳ್ಳೆ ಹ್ಯಾಬಿಟ್. ಬಟ್ ಚೇತನ್, ನಾನು ಭಾಳ ಕೇಳಿರೋ ಕಂಪ್ಲೇಂಟ್ ಏನಂದರೆ ನಾವು ಯಾಕೆ ಓದೋದಿಲ್ಲ ಅಂತ ನಮ್ಗೆ ಅದು ಅರ್ಥನೇ ಆಗೋದಿಲ್ಲ. ನೀವು ಆ ಥರ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿಬಿಟ್ಟಿರ್ತೀರ, ಅದು ನಮ್ಗೆ ಅರ್ಥನೇ ಆಗಲ್ಲ, ಅರ್ಥ ಆಗಬಾರ್ದು ಅಂತಾನೆ ಇಂಟೆನ್ಷನಲಿ ಬರ್ದಿರ್ತೀರ ಅಂತ ಭಾಳ ಜನ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಾ? ಇಲ್ಲ, ಒಂದು ಆ ಥರ ಟೆಕ್ನಿಕಲ್ ವರ್ಡು ಬರ್ದಿರ್ತಾರೆ, ಇನ್ನೊಂದು ತುಂಬ ಸಣ್ಣದಾಗೂ ಬರ್ದಿರ್ತಾರೆ. ಅದು ಕಂಪ್ಲೇಂಟ್ ಜನಗಳದು, ಅಷ್ಟೊಂದು ಬರ್ದಿರ್ತಾರೆ ಸಣ್ಣದಾಗಿ ಓದೋಕ್ಕಾಗಲ್ಲ ಅಂತ. ಬಟ್ ಏನಂದರೆ ಈಗ ಅಷ್ಟೊಂದು ಕ್ಲಾಸಸ್ ಆ್ಯಡ್ ಮಾಡೋದ್ರಿಂದ ಆ ಲೆವೆಲಲ್ಲಿ ಮೆನ್ಷನ್ ಮಾಡಲೇಬೇಕು.
ಅದಕ್ಕೆ ನಾನು ಹೇಳೋದೇನು ಅಂದರೆ, ನೀವು ಅದೇ ಸಾಫ್ಟ್ ಕಾಪಿಗಳು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಆ ಪರ್ಟಿಕ್ಯುಲರ್ ಪಾಲಿಸಿ ಪ್ರಾಡಕ್ಟ್ ನೋಟ್ ತೆಗೆದಾಗ ಡೀಟೇಲಾಗಿ ಸಿಗುತ್ತೆ. ಅದು ನೀವು ಝೂಮ್ ಮಾಡು ನೋಡ್ಬೋದು, ಸಣ್ಣದಿದೆ ಅನ್ನೋದಕ್ಕೆ ಅದೊಂದು ಸೊಲ್ಯೂಷನ್ ಇದೆ. ಅರ್ಥ ಆಗಲ್ಲ ಅಂದರೆ ಅದಕ್ಕೆ ನಿಮ್ಮ ಅಡ್ವೈಸರ್ ಇರೋದು. ನಿಮ್ಮ ಅಡ್ವೈಸರ್ನ ಕರೆದು ಕೂರಿಸ್ಕೊಂಡು ಇದಂದರೆ ಏನು ಅಂತ ಕೇಳಿ ನೀವು ಅರ್ಥ ಮಾಡ್ಕೋಬೇಕು. ಅಂದರೆ 15 ದಿನ ನಮಗೆ ಏನು ಪೀರಿಯಡ್ ಸಿಗುತ್ತಲ್ಲ, ಅದಕ್ಕೆ ಆ ಪೀರಿಯಡ್ ಕೊಟ್ಟಿರೋದು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಯಾರು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ನಾವು ಪ್ರೀಮಿಯಂ ಕಟ್ತೀವಿ, ಡಾಕ್ಯುಮೆಂಟ್ಸ್ ಬರುತ್ತೆ, ಎಷ್ಟೋ ಜನ ಪಾಲಿಸಿ ಡಾಕ್ಯುಮೆಂಟ್ಸ್ ಸಹಿತನೂ ಇಟ್ಕೊಂಡಿರಲ್ಲ. ಅದೆಲ್ಲೋ ಇಟ್ಟಿದ್ದೀನಿ ಗೊತ್ತಿಲ್ಲ ಅಂತಾರೆ. ಅಂದರೆ ಆ ಲೆವೆಲ್ ನೆಗ್ಲಿಜೆನ್ಸಿ ಇದೆ. ಬಟ್ ಅದು ಮಾಡಬಾರ್ದು. ಬಿಕಾಸ್ ನಾವು ನಮಗೋಸ್ಕರ ಅಂತಲೇ ಮಾಡ್ಕೊಂಡಿರ್ತೀವಿ. ನಾಳೆ ಅದು ನಮಗೆ ಯೂಸಿಗೆ ಬಂದಿಲ್ಲ ಅಂದರೆ ಇಟ್ಸ್ ಆಫ್ ವೇಸ್ಟ್. ಆಮೇಲೆ ನೀವು ಪಾಲಿಸಿ ತಗೊಂಡಾಗಿ 3 ವರ್ಷ 4 ವರ್ಷ 5 ವರ್ಷ ಆದಾಗ ಕ್ಲೈಮ್ ಬಂದಾಗ ನಾವು ಕಂಪ್ನಿನ ಬ್ಲೇಮ್ ಮಾಡೋದು ಪಾಯಿಂಟ್ಲೆಸ್. ಬಿಕಾಸ್ ಅವ್ರು ಯಾವುದೋ ಒಂದು ಬೇಸಿಸ್ ಮೇಲೇ ರಿಜೆಕ್ಟ್ ಮಾಡಿರ್ತಾರೆ. ಸೊ ಹಂಗಾಗಿ ಅವ್ರಿಗೆ ನಾವ್ಯಾರು ಅಂತ ಗೊತ್ತಿರಲ್ಲ, ನಮಗೇನೋ ಅವ್ರ ಮೇಲೆ ದ್ವೇಷ ಇರಲ್ಲ, ಅವ್ರಿಗೆ ನಮ್ಮ ಮೇಲೆ ದ್ವೇಷ ಇರಲ್ಲ ರಿಜೆಕ್ಟ್ ಮಾಡೋದಕ್ಕೆ. ಬೇಸ್ಡ್ ಆನ್ ಸರ್ಟೆನ್ ಕ್ಲಾಸಸ್ ರಿಜೆಕ್ಟ್ ಮಾಡಿರ್ತಾರೆ. ಬಟ್ ಎಲ್ಲ ಕ್ಲಾಸ್ಗಳಿಗೂ ಒಂದು ಸೊಲ್ಯೂಷನ್ ಇದೆ. ಅಂದರೆ ನೀವು ಜೆನ್ಯೂನ್ಲಿ ಕ್ಲೈಮ್ ಮಾಡಿದ್ರೆ, ಅದನ್ನು ಪ್ರೂವ್ ಮಾಡಿದ್ರೆ ಅಫ್ಕೋರ್ಸ್ ದೇ ವಿಲ್ ಗಿವ್ ಕ್ಲೈಮ್ ಬ್ಯಾಕ್ ಆಗುತ್ತೆ. ಇನಿಷಿಯಲಿ ನಿಮಗೆ ಪ್ರೈಮಾ ಫೇಶಿಯಾ ನೋಡಿದಾಗ ನಿಮಗೆ ಇದೇನೋ ಫೇಕ್ ಅಂತ ಅವ್ರಿಗೆ ಅನ್ಸಿರುತ್ತೆ. ಅವರು ಕ್ಯಾನ್ಸಲ್ ಪಾಲಿಸಿ ಇದು ಮಾಡಿರ್ತಾರೆ, ರಿಜೆಕ್ಟ್ ಮಾಡಿರ್ತಾರೆ. ನೀವು ಅದನ್ನು ಪ್ರೂವ್ ಮಾಡಿದಾಗ ದೇರ್ ಆರ್ ಚಾನ್ಸಸ್ ಅಗೇನ್ ನೀವು ಮತ್ತೆ ಪ್ರಪೋಸಲ್ ಕಳಿಸಿ ಪ್ರೂವ್ ಮಾಡಿದಾಗ ನಿಮಗೆ ಕ್ಲೈಮ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಅದಕ್ಕೆ ಟೆಕ್ನಿಕಲ್ ವರ್ಡ್ ಯೂಸ್ ಆಗಿಲ್ಲ, ಅರ್ಥ ಆಗಿಲ್ಲ ಅಂದರೆ ಅಡ್ವೈಸರ್ನ ಕೂರಿಸ್ಕೊಂಡು ಮಾಡೋದು ಹೆಲ್ಪ್ಫುಲ್. ಓಕೆ ಚೇತನ್, ಇವಾಗ ಒಬ್ಬರು ಯಂಗ್ಸ್ಟರ್ ಅಂದ್ಕೊಳ್ಳಿ, 22 ಇಯರ್ಸ್ ಅಂದ್ಕೊಳ್ಳಿ, ಇವಾಗ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು 30,000-40,000 ಸ್ಯಾಲ್ರಿ ಬರುತ್ತೆ ಅಂದ್ಕೊಳ್ಳಿ. ಇದು ಭಾಳಷ್ಟು ಜನದ ರಿಕ್ವೈರ್ಮೆಂಟು. ಸೊ ಅವರು ಸ್ಟಾರ್ಟಿಂಗಿಂದನೇ ಏನು ಮಾಡಬೇಕು ಅಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ಥರ ಮಾಡಿದ್ರೆ ಬೆಸ್ಟ್ ಅಂತ ನೀವು ಹೇಳ್ತೀರಾ? ಫಸ್ಟು ವೆರಿ ಇಂಪಾರ್ಟೆಂಟು ಒಂದು ಟರ್ಮ್ ಇನ್ಶೂರೆನ್ಸು. ಸೊ ಬರೋ ಸ್ಯಾಲ್ರಿಯಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ಏನು ಡಿಸ್ಪೋಸಬಲ್ ಇನ್ಕಮ್ ಉಳಿಯುತ್ತೆ, ಅದರಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಬೇಕು. ಅರ್ಲಿ ತಗೊಂಡ್ರೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಐಡಿಯಲ್ಲು. ಸೆಕೆಂಡು ಮ್ಯೂಚುವಲ್ ಫಂಡ್ಸ್ SIP. ನಾನು ಡೈರೆಕ್ಟ್ ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಡೈರೆಕ್ಟ್ ಸ್ಟಾಕ್ಸ್ಗಳಿಗೆ ಅದರದೇ ಆದ ಹೋಮ್ವರ್ಕ್ ಬೇಕು. ಈಗ ನಾವು ಸುಮಾರು ಜನ ಯೂಟ್ಯೂಬಲ್ಲಿ ಇದರಲ್ಲಿ ಅವ್ರ ಎಕ್ಸೆಲ್ ಶೀಟ್ ನೋಡಿ ನಾವೆಲ್ಲ ಟ್ರ್ಯಾಪ್ ಆಗ್ತಾ ಇದ್ದೀವಿ. ಇಷ್ಟು ಕೋಟಿ ಪ್ರಾಫಿಟ್ ಮಾಡಿದೆ, 6 ತಿಂಗಳಲ್ಲಿ 1 ಕೋಟಿ ಮಾಡಿದೆ, ಇಂತೆಲ್ಲ ನೋಡ್ತಾ ಇದ್ದೀವಿ ಸುಮಾರು. ಹಂಗಾಗಿ ಅದೆಲ್ಲ ನಾನು ಅವ್ರುಗಳು ಫೇಕು ಅಂತಲೇ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಅವ್ರ ಹೋಮ್ವರ್ಕ್ ತುಂಬ ಇರುತ್ತೆ ಹಿಂದ್ಗಡೆ. ನಾವು ಬರೀ ಯೂಟ್ಯೂಬ್ ನೋಡಿ ಇದು ಮಾಡಿ ಮಾಡೋಕ್ಕಾಗಲ್ಲ, ಹೋಮ್ವರ್ಕ್ ಬೇಕು. ಹಾಗಾಗಿ ವೆರಿ ಈಸಿ ವೇ ಅಂದರೆ ಥ್ರೂ ಮ್ಯೂಚುವಲ್ ಫಂಡ್ಸು. ಬಿಕಾಸ್ ಮ್ಯೂಚುವಲ್ ಫಂಡ್ಸು ಅಗೇನ್ ಮಾರ್ಕೆಟ್ಗೆ ಬರುತ್ತೆ. ವಿತ್ ಹೆಲ್ಪ್ ಆಫ್ ಒಬ್ಬ ಫಂಡ್ ಮ್ಯಾನೇಜರ್ ಥ್ರೂ ನೀವು ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ತೀರಾ. ಅದು ಎಸ್ಪೆಷಲಿ SIP ಮೋಡು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ನೀವೇನು ಕರಿತೀವಿ, ಮಂತ್ಲಿ ಕಟ್ಟೋದಕ್ಕೆ SIP ಅಂತ ಕರಿತೀವಿ. SIP ಮೋಡಲ್ಲಿ ಇನ್ವೆಸ್ಟ್ ಮಾಡೋದು ವೆರಿ ಐಡಿಯಲ್ಲು. ಯಾಕೆಂದರೆ ಯಾಕೆ ಇವರು ಕರಿಯರ್ ಜಸ್ಟ್ ಶುರು ಮಾಡ್ತಿರ್ಬೇಕಾದ್ರೆ ಮಾಡಬೇಕು ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಒಬ್ಬ ಪರ್ಸನ್, ನಾವು ಡೋಲು ಬೋಲು ಅಂತ ಅನ್ಕೊಳ್ಳೋಣ. ಈಗ ಡೋಲು ಅನ್ನೋ ಪರ್ಸನ್ನು ಫಸ್ಟ್ ಕರಿಯರ್ ಶುರು ಮಾಡ್ಬೇಕಾದ್ರೆ ಪ್ರತಿ ತಿಂಗಳು 10,000 ರೂಪೀಸ್ SIP ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 30 ಇಯರ್ಸ್ ಪ್ಲಾನ್ ಮಾಡ್ತಾರೆ. ಅಂದರೆ ಅವ್ರು ರಿಟೈರ್ಮೆಂಟ್ಗೆ ಅಂತ ಪ್ಲಾನ್ ಮಾಡ್ತಾರೆ. ಸೊ 30 ಇಯರ್ಸ್ ಅಂದರೆ 30 × 12 360 ಮಂತ್ಸ್ ಆಯಿತು. 360 ಮಂತ್ಸ್ ಇಂಟು 10,000 ರೂಪೀಸ್ ಅಂದರೆ 36 lakhs ಅವ್ರು ಕಟ್ಟಿರ್ತಾರೆ. ಆನ್ ಆವರೇಜ್ 15% ಫಂಡ್ ಕೊಡ್ತು ಅಂದರೆ ಅವರಿಗೆ 2 crore ಆಗಿರುತ್ತೆ. ಅವ್ರ ಕಾರ್ಪಸ್ 2 ಕೋಟಿ ಆಗಿರುತ್ತೆ. ಅಂದರೆ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ 2 ಕೋಟಿ ಆಗಿರುತ್ತೆ. ಸೊ ಅದೇ ಇನ್ನೊಬ್ಬರು ಬೋಲು ಅನ್ನೋರು 15 ವರ್ಷ ಬಿಟ್ಟು ಶುರು ಮಾಡ್ತಾರೆ ಅಂತ ಅಸ್ಯೂಮ್ ಮಾಡಿ. ಅಂದರೆ ಈಗ 30 ವರ್ಷ ರಿಟೈರ್ಮೆಂಟ್ ಪೀರಿಯಡ್ ಅಂದರೆ ಈಗ ಅವ್ರಿಗೆ 25 ವರ್ಷ ಅಂದರೆ ಪ್ಲಸ್ 15, ಅವ್ರು 40ನೇ ವರ್ಷಕ್ಕೆ ಅವ್ರು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾರೆ. ನೆಕ್ಸ್ಟ್ 15 ಇಯರ್ಸಿಗೆ 20,000 SIP ಮಾಡ್ತಾರೆ. ಈಗ ಡೋಲು ಅನ್ನೋರು 10,000 ಮಾಡ್ತಾಯಿದ್ರು, ಇವ್ರು 20,000 ಶುರು ಮಾಡ್ತಾರೆ ಆಫ್ಟರ್ 15 ಇಯರ್ಸು. ಅದೇ 20,000 × 15 × 12 ಮಾಡಿದ್ರೆ ನಮಗೆ ಅದೇ 36 lakhs ಬರುತ್ತೆ ಇನ್ವೆಸ್ಟ್ಮೆಂಟು. ಬಟ್ ಅವ್ರ ವ್ಯಾಲ್ಯೂಯೇಷನ್ 80 lakhs ಇರುತ್ತೆ. ಅಂದ್ರೆ 2 ಕೋಟಿ ಇತ್ತು, ಇವ್ರ ವ್ಯಾಲ್ಯೂಯೇಷನ್ 80 lakhs. ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ 36 ಲಕ್ಷ. ಇಲ್ಲಿ 15 ವರ್ಷ ಡಿಲೇ ಮಾಡಿದ್ದಕ್ಕೆ ದ ಸೆಕೆಂಡ್ ಪರ್ಸನ್ ಇಸ್ ಲೂಸಿಂಗ್ 1.2 crores. ಅಂದ್ರೆ ಅರ್ಲಿ ಏಜಲ್ಲಿ ಯಾಕೆ ಶುರು ಮಾಡಬೇಕು ಅನ್ನೋದಕ್ಕೆ ನಾನು ಇದು ಎಕ್ಸಾಂಪಲ್ ಕೊಟ್ಟೆ. ಹಂಗಾಗಿ ಅರ್ಲಿ ಏಜಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಶುರು ಮಾಡೋದು ವೆರಿ ವೆರಿ ಐಡಿಯಲ್. ಕರೆಕ್ಟ್. ಅದೇ ಚೇತನ್, ಇಲ್ಲಿ ವಾರನ್ ಬಫೆಟ್ ಹೇಳ್ತಾರಲ್ಲ 8 ವಂಡರ್ ಆಫ್ ದ ವರ್ಲ್ಡ್ ಈಸ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ. ಅಂಡ್ ನಾನು ನೋಡಿರೋ ಹಂಗೆ ಚೇತನ್, ಬಹಳಷ್ಟು ಜನ ಮ್ಯೂಚುವಲ್ ಫಂಡ್ ಬೈ ಮಾಡಿದ್ರು ತಗೊಂಡ್ರು ಅವ್ರು ಯಾರು, ನಾನು ನೋಡಿರೋ ಪ್ರಕಾರ, ನಿಮ್ಮ ವ್ಯೂ ಬೇರೆ ಇರ್ಬೋದು, ಈ 4-5 ಇಯರ್ಸ್ ಮೇಲ್ಗಡೆ ಹೋಲ್ಡ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾರೆ ಅಲ್ವಾ? ಹೌದು. ಅಂದ್ರೆ ಅದನ್ನ ಹೆಂಗ್ ಕನ್ವಿನ್ಸ್ ಮಾಡ್ತೀರಾ ಜನಗಳಿಗೆ? ನೀವು ಬಹಳ ಟರ್ಮ್ವರೆಗೂ ಹೋಲ್ಡ್ ಮಾಡ್ಬೇಕಪ್ಪ, ಹಂಗಾದ್ರೆ ನಿಮಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಹೆಂಗ್ ಕನ್ವಿನ್ಸ್ ಮಾಡ್ತೀರಾ? ಇದು ವೆರಿ ಇಂಟ್ರೆಸ್ಟಿಂಗ್ ಡಾಟಾ. ಒಂದು ಕೆಫೆ ಮ್ಯೂಚುವಲ್ ಅಂತ ಒಂದು ಅಸೋಸಿಯೇಷನ್ ಇದೆ, ಅವರು ಒಂದು ಡಾಟಾ ರಿಲೀಸ್ ಮಾಡಿದ್ರು. ಯಾರ್ ಪರ್ಸನ್ನು ಥ್ರೂ ಆನ್ಲೈನ್ ಪೋರ್ಟಲಲ್ಲಿ ಯಾರ್ದು ಹೆಲ್ಪ್ ಇಲ್ದೇನೆ SIPಗಳು ಮಾಡ್ತಾರೆ, 92% ಆಫ್ ದ SIP ವಿತಿನ್ ಅ ಇಯರ್ ಸ್ಟಾಪ್ ಆಗುತ್ತಂತೆ. ಓಕೆ, ಆನ್ಲೈನಲ್ಲಿ ಅವರೇ ಮಾಡಿರೋರು 92% ಆಫ್ ದ SIP ಸ್ಟಾಪ್ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ವರ್ಸಸ್ ಇನ್ವೆಸ್ಟ್ಮೆಂಟ್ ಫಾರ್ ವೆಲ್ತ್ ಕ್ರಿಯೇಷನ್, ಈ ಡಿಫ್ರೆನ್ಸು.
ಯಾಕೆ ಅಂದರೆ ಪರ್ಟಿಕ್ಯುಲರ್ ಗೋಲ್ ಇರಲ್ಲ. ನಾವು ಒಂದು ರಿಟರ್ನ್ಸ್ ಯಾವುದೋ ಒಂದು XYZ ಫಂಡು ರಿಟರ್ನ್ಸ್ ಕೊಡ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಇನ್ವೆಸ್ಟ್ ಮಾಡಿದ್ರೆ, ಬಿಕಾಸ್ ಎಲ್ಲ ಫಂಡಿಗೂ ಅದರದೇ ಆದ ಸೈಕಲ್ ಇದೆ. ಮಾರ್ಕೆಟಿಗೆ ಹೆಂಗೆ ಸೈಕಲ್ ಇದೆ ಹಂಗೆ ಫಂಡ್ಗಳಿಗೂ ಸೈಕಲ್ ಇದೆ. ಪೀಕಿಗೆ ಹೋಗಿ ಸ್ಯಾಚುರೇಷನ್ ಆಗಿ ಫಂಡ್ ಬೀಳೋ ಟೈಮಲ್ಲಿ, ಬಿಕಾಸ್ ಪೀಕಿಗೆ ಹೋದಾಗಲೇ ಫಂಡ್ ಎಲ್ಲ ಕಡೆ ನಮಗೆ ಕಾಣೋದು, ಎಲ್ಲರೂ ಮಾತಾಡೋದ್ರ ಬಗ್ಗೆ. ಅವಾಗಲೇ ಈ ಆನ್ಲೈನ್ ಇನ್ವೆಸ್ಟ್ ಮಾಡೋರೆಲ್ಲ ಆ ಫಂಡ್ಗಳನ್ನು ಚೂಸ್ ಮಾಡ್ತಾರೆ. ಅದು ಸ್ಯಾಚುರೇಟ್ ಆಗಿ ಬೀಳೋ ಟೈಮಲ್ಲಿ ಅವ್ರಿಗೆ ಪೇಷನ್ಸ್ ಇರಲ್ಲ, ಕಂಟಿನ್ಯೂಸ್ ಫಾಲ್ ಆಗ್ತಿರುತ್ತೆ, ದೇ ವಿಲ್ ಎಕ್ಸಿಟ್. ಅಂದರೆ ಯಾಕೆ ಹಿಂಗಾಗುತ್ತೆ ಅಂದರೆ ನಾವು ಪರ್ಟಿಕ್ಯುಲರ್ ಗೋಲ್ ಇಟ್ಕೊಂಡಿರಲ್ಲ. ಈಗ ಕರಿಯರ್ ಶುರು ಮಾಡಿರೋರು ಒಂದು 20,000 SIP ಮಾಡ್ತಾ ಇದ್ದೀನಿ ಅಂದರೆ 5,000 ನನ್ನ ರಿಟೈರ್ಮೆಂಟ್ಗೆ. ಈ 5,000 ನನ್ನ ರಿಟೈರ್ಮೆಂಟ್ಗೆ ಅಂತ ನಾನು ತೆಗೆದಿಟ್ಟು ಇನ್ನು 10,000 ನನಗೆ ಮಗು ಏನಾಗುತ್ತೆ ಆ ಮಗು ಎಜುಕೇಷನ್ಗೆ, ಈ ಥರ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡ್ಕೊಂಡಾಗ ಆ ಗೋಲ್ ಬಂದಾಗಲೇ ನಾವು ಮುಡ್ತೀವಿ. ಬಿಟ್ಟರೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಯಿತು, ವ್ಯಾಲ್ಯೂಯೇಷನ್ ಕಡಿಮೆ ಆಯಿತು ಅಂತ ಬಿಡಲ್ಲ. ಆಮೇಲೆ ಅಲ್ಟಿಮೇಟ್ಲಿ ತುಂಬ ಇದೆ ಎಮೋಷನ್ ರಿಲೇಟೆಡ್. ನಾವು ದುಡ್ಡು, ವ್ಯಾಲ್ಯೂಯೇಷನ್ನು ಎಲ್ಲ ಎಮೋಷನ್ ರಿಲೇಟೆಡ್. ಹಾಗಾಗಿ ನಿಮ್ಮ ಎಮೋಷನ್ ಕಂಟ್ರೋಲ್ ಮಾಡೋದಕ್ಕೆ ನಿಮಗೊಬ್ರು ಬೇಕೇ ಬೇಕು. ಅದಕ್ಕೆ ನಾವು ಫಿನಾನ್ಷಿಯಲ್ ಕೋಚ್ ಬೇಕು ಅಂತ ಹೇಳಿದ್ದು. ಈಗ ಫಿನಾನ್ಷಿಯಲ್ ಕೋಚ್ ಅಂದರೆ ಈಗ ಫಂಡ್ ಸೆಲೆಕ್ಟ್, ನಿಮಗೆ ಎಕ್ಸ್ಟ್ರಾರ್ಡಿನರಿ ಫಂಡ್ ಸೆಲೆಕ್ಟ್ ಮಾಡಿಕೊಡ್ತಾರೆ ಅಂತಲ್ಲ. ಬಿಕಾಸ್ ಫಂಡ್ ಸೆಲೆಕ್ಟ್ ಮಾಡೋದು ರಾಕೆಟ್ ಸೈನ್ಸ್ ಅಲ್ಲ, ಎಲ್ಲರೂ ಮಾಡ್ಬೋದು ಫಂಡ್ ಸೆಲೆಕ್ಷನ್ನ. ನಿಮ್ಮ ಎಮೋಷನ್ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬ ಪರ್ಸನ್ ಬೇಕು ನಿಮಗೆ. ಸರ್ ಇದು ತೆಗಿಬೇಡಿ, ಇಟ್ಕೊಡಿ, ಈ ಫಂಡ್ ಪರ್ಫಾರ್ಮ್ ಮಾಡುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಯಾಕೆ ತೆಗಿಬೇಕು ನೀವು, ಈ ಸಮಸ್ಯೆಗೆ ಬೇರೆ ಸೊಲ್ಯೂಷನ್ ಹುಡ್ಕೋಣ, ಈ ಥರ ನಿಮ್ಗೆ ಹ್ಯಾಂಡ್ಲ್ ಮಾಡೋಕ್ಕೆ ಬೇಕು. ಅದಕ್ಕೋಸ್ಕರ ಒಬ್ಬ ಫಿನಾನ್ಷಿಯಲ್ ಕೋಚ್ ಬೇಕು. ಸುಮಾರು ಜನ ಕನ್ಫ್ಯೂಷನ್ ಏನು ಅಂದರೆ, ನಾವು ಫಿನಾನ್ಷಿಯಲ್ ಕೋಚ್ ಹತ್ರ ಹೋದ್ರೆ ಎಕ್ಸ್ಟ್ರಾರ್ಡಿನರಿ ಫಂಡ್ ಕೊಡ್ತಾರೆ, ನನಗೆ ಅದು 30-40% ರಿಟರ್ನ್ಸ್ ಕೊಡುತ್ತೆ ಅಂತ. ಖಂಡಿತ ಅಲ್ಲ. ಹಾಗಾಗಿ ಫಿನಾನ್ಷಿಯಲ್ ಕೋಚ್ ಹತ್ರ ಬಂದ್ರೂ ಅವರು 10-15% ರಿಟರ್ನ್ಸ್ ಕೊಡೋಂಥ ಫಂಡನ್ನೇ ಪ್ರಿಫರ್ ಮಾಡ್ತೀವಿ, ಬಿಕಾಸ್ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಇಂಪಾರ್ಟೆಂಟು. ಬಟ್ ನಿಮಗೆ ತುಂಬ ನೀವು ಮಾರ್ಕೆಟ್ ಪೀಕಲ್ಲಿ ಇದ್ದಾಗ, ತುಂಬ ಮಾರ್ಕೆಟ್ ಡೌನಲ್ಲಿ ಇದ್ದಾಗ ನಿಮ್ಮ ಎಮೋಷನ್ಸು ಅಷ್ಟೇ ವೇರಿ ಆಗ್ತಿರುತ್ತೆ. ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮಗೊಬ್ರು ಕೋಚ್ ಬೇಕು. ಈ ಥರ ನೀವು ಗೋಲ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಿತ್ ಹೆಲ್ಪ್ ಆಫ್ ಅಡ್ವೈಸರು, ನೀವು 4 ವರ್ಷದಲ್ಲಿ 5 ವರ್ಷದಲ್ಲಿ ಫಂಡ್ ಕ್ಲೋಸ್ ಮಾಡಿದೆ, ಫಂಡ್ ತೆಗೆದೆ, ಈ ಥರ ಪ್ರಶ್ನೆ ಬರಲ್ಲ. ಓಕೆ, ಗೊತ್ತಿದೆ. ಆಮೇಲೆ ಇನ್ನೊಂದು ಡೌಟು, ಈ ಮಾರ್ಕೆಟ್ ಡೌನ್ ಟ್ರೆಂಡಿಗೆ ಬಂತು ಅಂದರೆ, ಮಾರ್ಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇವೆಲ್ಲ ವಿಡ್ರಾ ಮಾಡ್ಕೊಳ್ಳೋದು ಜಾಸ್ತಿ ಆಗಿಬಿಡ್ತಾರೆ ಸ್ಟ್ರೆಂತು ಅಲ್ವಾ? ಸೊ ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರ ನೀವು? ಇಲ್ಲ, ಏನಂದರೆ ಆಪರ್ಚುನಿಟಿ ನಿಮಗೆ ಪ್ರಾಡಕ್ಟು ಅಥವಾ ಈಗ ಸ್ಟಾಕ್ ಅನ್ಕೊಳ್ಳಿ, ಸ್ಟಾಕ್ ನಮಗೆ ಚೀಪಾಗಿ ಸಿಗೋದು ಅಂದರೆ ಮಾರ್ಕೆಟ್ ಬಿದ್ದಾಗ. ಅದಕ್ಕೆ ನಾನು ಹೆಂಗೆ ಹೇಳ್ತೀನಿ ಅಂದರೆ, ಸರ್ ಈಗ ನಿಮ್ಮ ಬಿಗ್ ಬಜಾರಲ್ಲಿ 30% ಆಫ್ ನಡೀತಾ ಇದೆ. ಆಗೇನು ಮಾಡ್ತಾರೆ, ನಾರ್ಮಲಿ ಬೇಡ ಇನ್ನೂ ಎಕ್ಸಾಗರೇಟ್ ಮಾಡೋಣ, 50% ಆಫ್ ಇದೆ ಅನ್ಕೊಳ್ಳಿ, ಆಲ್ ಪ್ರಾಡಕ್ಟ್ಸ್ ಮೇಲೆ 50% ಆಫ್. ನಾರ್ಮಲಿ ಅವಾಗ ಬಿಗ್ ಬಜಾರಲ್ಲಿ ರಶ್ ಇರುತ್ತೋ ಇಲ್ವೋ? ಖಂಡಿತ ರಶ್ ಇರುತ್ತೆ, ನಾರ್ಮಲ್ ಡೇಸ್ಗಿಂತ ರಶ್ ಇರುತ್ತೆ. ಅದೇ ಮಾರ್ಕೆಟಲ್ಲಿ ಉಲ್ಟಾ, ಮಾರ್ಕೆಟ್ ನಿಮಗೆ ಬಿದ್ದು 50% ಆಫಲ್ಲಿ ಅದೇ ಸ್ಟಾಕ್ಸ್ಗಳು ನಡೀತಾ ಇದೆ ಅಂದರೆ ಜನ ಬರಲ್ಲ. ಈಗ ಅದೇ ಯಾವುದೋ ಒಂದು ಕಂಪ್ನಿ 1,000 ರೂಪಾಯಲ್ಲಿ ಇದ್ದಾಗ, ಪೀಕಲ್ಲಿ ಇದ್ದಾಗ ಜನ ಅದ್ರ ಹಿಂದೆ ಬೀಳ್ತಾರೆ ತಗೊಳ್ಳೋದಕ್ಕೆ. ಬಟ್ ಅದೇ ಕಂಪ್ನಿ, ಅದೇ ಫಂಡಮೆಂಟಲ್ಸು ಏನೂ ಚೇಂಜ್ ಆಗಿಲ್ಲ, ಅದೇ ಬಿಸ್ನೆಸ್ಸು, ಅದೇ ಮ್ಯಾನೇಜ್ಮೆಂಟು, ಡ್ಯೂ ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮಾರ್ಕೆಟಿಂದ, ಟೆಂಪ್ರವರಿ ಫ್ಯಾಕ್ಟರ್ ಮಾರ್ಕೆಟಿಂದ ಬಿದ್ದೋದು 500 ರೂಪಾಯಿಗೆ ಬಂದಾಗ ಜನ ಅದನ್ನು ಎಕ್ಸಿಟ್ ಆಗಕ್ಕೆ ನೋಡ್ತಾರೆ, ವಿಚ್ ಇಸ್ ರಿವರ್ಸ್. ಹಂಗೆ ನಾನು ಈ ಬಿಗ್ ಬಜಾರ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಮಾರ್ಕೆಟ್ ಬಿದ್ದಿದೆ ಅಂದರೆ ಕ್ವಾಲಿಟಿ ಸ್ಟಾಕ್ಸನ್ನು ಬೈ ಮಾಡೋದಕ್ಕೆ ನಿಮಗೆ ರೈಟ್ ಟೈಮ್. ಸೊ ಆ ಕ್ವಾಲಿಟಿ ಸ್ಟಾಕ್ಸ್ ನಿಮ್ಮ ಹತ್ರ ಪೋರ್ಟ್ಫೋಲಿಯೋದಲ್ಲಿ ಇತ್ತು ಅಂದರೆ ಇರಲಿ, 50% ಬಿದ್ದಿರಲಿ, ಅದನ್ನು ಬೈ ಮಾಡಿ ಆವ್ರೇಜ್ ಮಾಡಿ. ಸೊ ಹಂಗಾಗಿ ನೀವು ಮಾರ್ಕೆಟ್ ಬಿದ್ದಾಗ ಹೊರಗೆ ಹೋಗೋದು ವೆರಿ ರಾಂಗ್ ಅಪ್ರೋಚ್. ಬಿಕಾಸ್ ಬಿದ್ದಾಗ ನಿಮಗೆ ವ್ಯಾಲ್ಯೂಯೇಷನ್ಸ್ ಆರ್ ವೆರಿ ಅಟ್ರಾಕ್ಟಿವ್, ಅವಾಗ ತಗೋಬೇಕು. ಓಕೆ, ಸೊ ಈಗ ಒಂದು ಹೇಳಿದ್ರಲ್ಲ ಚೇತನ್, ಒಂದು ವರ್ಡ್ ಹೇಳಿದ್ರಿ ಕ್ವಾಲಿಟಿ ಸ್ಟಾಕ್ಸ್ ಅಂತ. ಈಗ ನಾವು ನಾರ್ಮಲ್ ಜನಗಳು ಬಹಳಷ್ಟು ಗೊತ್ತಿರಲ್ಲ ಮಾರ್ಕೆಟ್ ಬಗ್ಗೆ. ಸೊ ಕ್ವಾಲಿಟಿ ಸ್ಟಾಕ್ಸ್ ಅಂತ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಕೇಳ್ತಾರೆ ಚೇತನ್. ಈಗ ಸ್ಟಾಕ್ ಪಿಕ್ಕಿಂಗಲ್ಲಿ ಸರ್ 2 ವೇ ಇದೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್ಸು, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ಸು. ನನ್ನ ಹತ್ರ ಪೋರ್ಟ್ಫೋಲಿಯೋಲ್ಲಿ ಏನೋ ಸ್ಟಾಕ್ಸ್ ಇದೆ ಅಂದರೆ ನಾನು ಯಾವ ಪ್ಯಾರಾಮೀಟ್ರಲ್ಲಿ ಸ್ಟಾಕ್ಸ್ ಪಿಕ್ ಮಾಡಿದ್ದೀನಿ ಅಂದರೆ ಫಸ್ಟ್ ನೋಡ್ಕೋಬೇಕು. ನಾನೀಗ ಫಂಡಮೆಂಟಲ್ ಮಾಡಿದ್ದೀನಿ ಅಂದರೆ ಈಗ ಕಂಪನಿಯ ಪಿಯರ್ ಕಂಪ್ಯಾರಿಸನ್ ಮಾಡ್ತೀವಿ. ಸಾಕಷ್ಟು ವೆಬ್ಸೈಟ್ಸ್ಗಳಿದೆ ಅದೆಲ್ಲ ನೋಡೋದಕ್ಕೆ. ಪಿಯರ್ ಕಂಪ್ಯಾರಿಸನ್ ಮಾಡ್ತೀವಿ, ಅರ್ನಿಂಗ್ ಪರ್ ಶೇರ್ ಏನಿದೆ ನೋಡ್ತೀವಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ನೋಡ್ತೀವಿ. ಈ ಥರದ್ದೆಲ್ಲ ಪ್ಯಾರಾಮೀಟ್ರ್ ಮೇಲೆ ಆ ಕಂಪನಿ ವೈಟೇಜ್ ಏನಿದೆ, ಈ ರೇಟಲ್ಲಿ ತಗೋಬೋದಾ ತಗೋಬಾರ್ದಾ ಅಂತ ವ್ಯಾಲ್ಯೂ ಮಾಡ್ತೀವಿ. ಸೆಕೆಂಡ್ ಅಪ್ರೋಚು ಟೆಕ್ನಿಕಲ್ ಅನಾಲಿಸಿಸ್ಸು. ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ತೊಗೊಂಡಾಗ ಬೇಸ್ಡ್ ಆನ್ ಇವೆಲ್ಲ ಏನು ಫಂಡಮೆಂಟಲ್ಸ್ ಏನೂ ನೋಡಲ್ಲ ನಾವು, ಕಂಪ್ನಿ ಏನು ಬಿಸ್ನೆಸ್ ಮಾಡ್ತಿದೆ ಅಂತಲೂ ನೋಡ್ದೇನೂ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು. ಪ್ರೀವಿಯಸ್ ಅದರ ಪ್ರೈಸ್ ಆ್ಯಕ್ಷನಿನ ಮೂಮೆಂಟ್ ಮೇಲೆ ಈ ಕಂಪ್ನಿ ಇವಾಗ ಎಂಟ್ರ್ ಆಗ್ಬೋದಾ ಎಂಟ್ರ್ ಆಗಬಾರ್ದಾ ನೋಡ್ತೀವಿ. ಈಗ ನಾನು ಫಸ್ಟ್ ಕೇಸಲ್ಲಿ ಫಂಡಮೆಂಟಲ್ ನೋಡಿ ಸ್ಟಾಕ್ಸ್ ತೊಗೊಂಡಿದ್ದೀನಿ ಅಂತಾದರೆ, ಮಾರ್ಕೆಟ್ ಬಿದ್ದಾಗ ಆ ಸ್ಟಾಕ್ ಬಿದ್ದಿದೆ ಅಂದರೆ ಒಂದ್ಸತಿ ಫಂಡಮೆಂಟಲ್ಸ್ನ ರೀಚೆಕ್ ಮಾಡಬೇಕು. ಫಂಡಮೆಂಟಲ್ಸಲ್ಲಿ ಏನಾದ್ರು ಚೇಂಜ್ ಆಗಿದೆಯಾ ಈ ಕಂಪ್ನಿಲಿ, ಇದು 1,000 ರೂಪಾಯಿಂದ 500 ರೂಪಾಯಿ ಬರೋದಕ್ಕೆ ಕಾರಣ ಏನು, ಬರೀ ಮಾರ್ಕೆಟ್ ವಿಂಡ್ ಜೊತೆನೇ ಬಿದ್ದಿದೆಯೋ ಅಥವಾ ಕಂಪ್ನಿನಾದ್ರು ಮೇಜರ್ ಚೇಂಜಸ್ ಆಗಿದೆಯೋ ನೋಡಬೇಕು. ಕಂಪ್ನಿಲಿ ಏನೂ ಮೇಜರ್ ಚೇಂಜಸ್ ಆಗಿಲ್ಲ, ಫಂಡಮೆಂಟಲ್ಲು ಹಾಗೆ ಇದೆ ಅಂತಂದರೆ ದ ಕಂಪನಿ ಸ್ಟಿಲ್ ಕ್ವಾಲಿಟಿ ಸ್ಟಾಕ್, ಅದನ್ನು ಆ್ಯಡ್ ಮಾಡಿ. ಟೆಕ್ನಿಕಲ್ ನೋಡಿ ನೀವು ತೊಗೊಂಡಿದ್ದೀರಾ ಅಂದರೆ ಮಾರ್ಕೆಟ್ ಬೀಳ್ತಿರ್ಬೇಕಾದ್ರೆ ನಿಮಗೆ ಟೆಕ್ನಿಕಲ್ ಇಂಡಿಕೇಶನ್ನೇ ಕೊಟ್ಟಿರುತ್ತೆ ಯು ಎಕ್ಸಿಟ್ ಅಂತ, ಅವಾಗ ನೀವು ಎಕ್ಸಿಟ್ ಆಗಿರಬೇಕು.
ಎಕ್ಸಿಟ್ ಆಗಿಲ್ಲ ಅಂದರೆ ಇಟ್ಕೊಳ್ಳೇಬೇಕು ಸ್ಟಾಕ್ನ, ಬೇರೆ ಆಪ್ಷನ್ ಇಲ್ಲ. ಹಂಗಾಗಿ ನೀವು ಎಂಟ್ರ್ ಆಗ್ಬೇಕಾದ್ರೆ ಟೆಕ್ನಿಕಲ್ ನೋಡಿದ್ದೀರಾ ಅಂದರೆ ಎಕ್ಸಿಟ್ ಆಗಬೇಕಾದ್ರೆ ಸಿಗ್ನಲ್ ಕೊಟ್ಟಿರುತ್ತೆ ಅದು ನೋಡಿ ಎಕ್ಸಿಟ್ ಆಗ್ಬೇಕು ನೀವು. ಓಕೆ. ಸೊ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಚೇತನ್ ಭಾಳಷ್ಟು ಆಪ್ಷನ್ ಇದೆ. ಈಕ್ವಿಟಿ ಇದೆ, ಆಮೇಲೆ ಬಾಂಡ್ಸ್ ಇದೆ, ಕಮಾಡಿಟೀಸ್ ಇದೆ, ಕೆಲವು ರಿಯಲ್ ಎಸ್ಟೇಟ್ ಇದೆ. ಸೊ ಯಾವುದ್ರಲ್ಲಿ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಚೇತನ್ ನಿಮ್ಮ ಪ್ರಕಾರ? ಈಗ ಬೆಸ್ಟು ಅಂತ ಒಂದೇ ಒಂದು ಪ್ರಾಡಕ್ಟ್ ಇಲ್ಲ. ನನ್ನ ಕ್ಯಾಪಿಟಲ್ ಸೈಜು, ನನ್ನ ರಿಸ್ಕ್ ಟೆನ್ಯೂರು, ರಿಸ್ಕ್ ಟಾಲರೆನ್ಸ್ ಲೆವೆಲ್ಲು, ನನ್ನ ಟೆನ್ಯೂರು, ಇದ್ರ ಮೇಲೆ ಪ್ರಾಡಕ್ಟ್ಗಳನ್ನು ಚೂಸ್ ಮಾಡಬೇಕು. ಈಗ ನಮಗೆ ಸಾಕಷ್ಟು ಜನಕ್ಕೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತಿದೆ. ಅದೇ ಈಗ ನಾವು ಸ್ವಲ್ಪ ನನ್ನ ಕ್ಯಾಪಿಟಲ್ ಸೈಜು 50 ಲಕ್ಷ 1 ಕೋಟಿ ಇದೆ ಅಂದರೆ ಮ್ಯೂಚುವಲ್ ಫಂಡ್ ಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದೆ. ನಾವು PMS ಅಂತ ಕರಿತೀವಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ, AFs ಅಂತ ಇದೆ, ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ, ರೀಡ್ಸ್ ಅಂತ ಇದೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋ ಪ್ರಾಡಕ್ಟ್ಸ್ಗಳು. ಈ ಥರದೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದೆ. ಈಗ ಒಬ್ಬ ವ್ಯಕ್ತಿಗೆ ಯಾವ ಪ್ರಾಡಕ್ಟ್ ಮ್ಯಾಚ್ ಆಗುತ್ತೆ ಅಂತ ಡಿಸೈಡ್ ಮಾಡಬೇಕು ಅಂದರೆ ಅವರೊಬ್ಬರು ಅಡ್ವೈಸರ್ ಹತ್ರ ಕೂತ್ಕೊಂಡು ಅನಾಲಿಸಿಸ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ ಏನು, ಟೆನ್ಯೂರ್ ಏನಿದೆ, ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇವೆಲ್ಲ ನೋಡಿ ಪ್ರಾಡಕ್ಟನ್ನು ಚೂಸ್ ಮಾಡಬೇಕು. ಯಾವುದೇ ಒಂದೇ ಒಂದು ಮಂತ್ರ ಅಥವಾ ಫಾರ್ಮುಲಾ ಈ ಪ್ರಾಡಕ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲರಿಗೂ ಅಂತ ಇಲ್ಲ. ಓಕೆ. ಅಟ್ಲೀಸ್ಟ್ ಎಲ್ಲದ್ರ ಮೇಲೂ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಓಕೆ ಅನ್ಸುತ್ತಲ್ಲ ನಿಮ್ಮ ಪ್ರಕಾರ? ಅಲೋಕೇಶನ್ ಮಾಡ್ಬೋದು. ಅಗೈನ್ ಅಲೋಕೇಶನ್ ಎಷ್ಟು ಪರ್ಸೆಂಟೇಜ್ ಯಾವುದಕ್ಕೆ ಮಾಡಬೇಕು ಅಂತ ಅಗೈನ್ ಅವ್ರ ರಿಸ್ಕ್ ಟಾಲರೆನ್ಸ್ ಮೇಲೆ, ಅವ್ರ ಟೆನ್ಯೂರ್ ಮೇಲೆ ಡಿಪೆಂಡ್. ಸೊ ಅದು ನಿಮ್ಮ ಹತ್ರ ಬಂದು ಕುತ್ಕೋಬೇಕು, ಅದು ಕುತ್ಕೊಂಡ್ರೆ ನಿಮ್ಗೆ ಪ್ರಾಪರ್ ಇದು ಸಿಗುತ್ತೆ. ಯಾಕಂದ್ರೆ ಎಲ್ಲರದು ವೇರಿಯೇಷನ್ ಇರುತ್ತೆ, ರಿಸ್ಕ್ ಟಾಲರೆನ್ಸ್ ಬೇರೆ ಇರುತ್ತೆ. ಕೆಲವರು ಭಾಳ ರಿಸ್ಕ್ ಅಂತಾರೆ, ಕೆಲವರು ತಗೊಳಲ್ಲ. ಹಾಗಾಗಿ ಹೌದು. ಚಿತ್ರ 2 years ಬ್ಯಾಕ್ ಎಲ್ಲರೂ ಕ್ರಿಪ್ಟೋ ಕರೆನ್ಸಿ ಅಂತ ಭಾಳ ಬೂಮಲ್ಲಿತ್ತು. ಒಂದು ಹಳ್ಳಿಲಿ ಕೂಡ, ಒಂದು ಅಂಗಡಿಯಲ್ಲಿ ಕೂಡ ಕ್ರಿಪ್ಟೋ ಕರೆನ್ಸಿ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದ. ಇವಾಗ ನನ್ನ ಪ್ರಕಾರ 90% ಜನ ಅದನ್ನು ಮರ್ತೇ ಬಿಟ್ಟಿದ್ದಾರೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು. ಸೊ ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್ ಇದೆ ಅನ್ಸುತ್ತೆ ಅಥವಾ ಇಲ್ಲ ಅನ್ಸುತ್ತೆ? ಏನು ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ಪ್ರಕಾರ ಇಲ್ಲ. ಯಾಕೆಂದ್ರೆ ಈ ಕರೆನ್ಸಿ ಏನು ಕರಿತೀವಿ ನಾವು, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಆ ಒಂದು ಕಂಟ್ರಿಯ ಕರೆನ್ಸಿ ಅಗೇನೆಸ್ಟ್ ಪ್ಯಾರಲಲ್ ವರ್ಕ್ ಆಗುತ್ತೆ. ಅಂದ್ರೆ ನಾನು ಏನೋ ಪ್ರಾಡಕ್ಟ್ ತಗೊಳ್ಳೋದಕ್ಕೆ ಕ್ರಿಪ್ಟೋ ಕರೆನ್ಸಿ ಕೊಟ್ಟೆ ತಗೋಬಹುದು ಅಂತ ಆ ಲೆವೆಲಲ್ಲೂ ಸರ್ಕ್ಯುಲೇಟ್ ಆಗುತ್ತೆ ಅಂತ ಬಂದಿತ್ತು. ಹಂಗಾಗಿ ಯಾವುದೇ ಕಂಟ್ರಿಯ ಏನು ರಿಸರ್ವ್ ಬ್ಯಾಂಕ್ ಇದೆ ಅದು ತನ್ನ ಕಂಟ್ರಿ ಅಗೇನೆಸ್ಟ್ ಇನ್ನೊಂದು ಕರೆನ್ಸಿನ ರನ್ ಮಾಡೋದಕ್ಕೆ ನಾರ್ಮಲಿ ಒಪ್ಪಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ವರ್ಕ್ ಆಗಲ್ಲ. ಬಟ್ ಈಗ ನಾವು RBI ಕ್ರಿಪ್ಟೋ ಕರೆನ್ಸಿ ಮೆಥಡ್ ಅಲ್ಲಿ ಬರ್ತಾ ಇದ್ದಾರೆ ಅಂತೆಲ್ಲ ಕೇಳ್ತಾ ಇದೆ. ಅಥವಾ ರೆಗ್ಯುಲೇಟರ್ ಬಾಡಿನೇ ಏನಾದ್ರು ಕ್ರಿಪ್ಟೋ ಕರೆನ್ಸಿ ತಂದ್ರೆ ಅವಾಗ ಖಂಡಿತ ಅದರಲ್ಲಿ ಅದು ಲೀಗಲ್ ಪ್ರಾಡಕ್ಟ್ ಆಗುತ್ತೆ, ಖಂಡಿತ ಅದನ್ನ ನಾವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಆಸ್ ಆಫ್ ನೋ ಕ್ರಿಪ್ಟೋ ಇಸ್ ಇಲ್ಲೀಗಲ್, ಅಂದ್ರೆ ಯಾವುದು ಲೀಗಲ್ ಇಲ್ಲ, ಅದಕ್ಕೊಂದು ರೆಗ್ಯುಲೇಟರ್ ಬಾಡಿ ಇಲ್ಲ. ಹಾಗಾಗಿ ಕ್ರಿಪ್ಟೋ ಸಜೆಸ್ಟ್ ಮಾಡಲ್ಲ. ನಾನು ಅದೇ ಹೇಳ್ತಿದ್ದೆ. ಅದ್ರ ಜೊತೆ ಇನ್ನೊಂದು ಹೇಳ್ತಾ ಇದ್ದೆ, ಅದೇನಂದ್ರೆ ಇಟ್ ಈಸ್ ನಾಟ್ ಬ್ಯಾಕ್ ಬೈ ಎನಿ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಬ್ಯಾಕ್ ಮಾಡಿಲ್ಲ. ಆಮೇಲೆ ಅದಕ್ಕೊಂದು ವ್ಯಾಲ್ಯೂ ಇರೋದಿಲ್ಲ. ಈಗ ಸಪೋಸ್ ನೀವು ಒಂದು 100 ರೂಪೀಸ್ ಅಂತ ಒಂದು ನೋಟ್ ತಗೊಂಡ್ರೆ ಅದಕ್ಕೆ ರಿಸರ್ವ್ ಬ್ಯಾಂಕ್ ಒಂದು ಅಲೋಕೇಟ್ ಮಾಡಿರುತ್ತೆ ವ್ಯಾಲ್ಯೂ 100 ರೂಪೀಸ್ ಅಂತ. ಆ ಥರ ಎಲ್ಲೂ ವ್ಯಾಲ್ಯೂ ಅಲೋಕೇಟ್ ಮಾಡಿಲ್ಲ. ಆ ರೀಸನ್ ಇಂದ ಅದು ನೀವೇಳ ಕರೆಕ್ಟ್. ನನಗದು ಕ್ರಿಪ್ಟೋ ನೋಡಿದಾಗ ಏನನ್ಸ್ತು ಇನಿಷಿಯಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ಬಸ್ಟ್ ಆಗೋದಿದೆ. ಅಂದ್ರೆ ಈಗ ಎಲ್ಲರೂ ಕ್ರಿಪ್ಟೋ ಅಕ್ಯುಮುಲೇಟ್ ಮಾಡ್ತಾ ಇದ್ದಾರೆ. ನಾನು 1 ಲಕ್ಷ ಇನ್ವೆಸ್ಟ್ ಮಾಡಿದೆ, 10 ಲಕ್ಷ ಆಯ್ತು, 10 ಲಕ್ಷ ಇನ್ವೆಸ್ಟ್ ಮಾಡಿದೆ, 1 ಕೋಟಿ ಆಯ್ತು, 1 ಕೋಟಿ ಮಾಡಿದೆ, 100 ಕೋಟಿ ಆಯ್ತು ಅಂತಾರೆ. ಬಟ್ ಆ 100 ಕೋಟಿ ನೀವು ತಗೋಬೇಕು ಅಂತ ಹೋದಾಗ ನಿಮಗೆ ಯಾರು ಕೊಡ್ತಾರೆ ಅನ್ನೋದು ಕ್ವಶನ್ ಮಾರ್ಕ್. ಸೊ ಹಂಗಾಗಿ ಬಿಕಾಸ್ ನೀವು ಹೇಳ್ದಂಗೆ ಎಲ್ಲೂ ಬ್ಯಾಕಪ್ ಇಲ್ಲದೆ ಇರೋದ್ರಿಂದ ಅದನ್ನ ಯಾರು ಎಕ್ಸ್ಚೇಂಜ್ ಮಾಡ್ತಾರೆ ಫಾರ್ 100 crores. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಎಂಡಲ್ಲಿ ಅದು ಬಸ್ಟ್ ಆಗೋದಿದೆ. ಬಟ್ ಲೀಗಲಿ ಆಗದೆ ಇರೋದ್ರಿಂದ ನಾರ್ಮಲಿ ನಾವು ಲೀಗಲ್ ಪ್ರಾಡಕ್ಟ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಕ್ಕೆ ಸಜೆಸ್ಟ್ ಮಾಡ್ತೀವಿ. ಸೊ ಹಂಗಾಗಿ ಅದು ರೂಲ್ಡ್ ಔಟ್. ಚಿತ್ರ ನನಗೆ ಇದು ಮೇಜರ್ ಒಂದು ಕ್ವಶನ್ ಯಾವಾಗಲೂ ಕಾಡ್ತಾ ಇರುತ್ತೆ. ನನ್ನ ಫ್ರೆಂಡ್ಸ್ ಲೆಕ್ಚರರ್ಸ್ ಇದ್ದಾರೆ, ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನಾವು ಸ್ಕೂಲ್ಸಲ್ಲಿ, ಕಾಲೇಜಸ್ಸಲ್ಲಿ ಸೈನ್ಸ್ ಕಲಿತೀವಿ, ಮ್ಯಾಥ್ಸ್ ಕಲಿತೀವಿ, ಸೋಷಿಯಲ್, ಹಿಸ್ಟ್ರಿ ಎಲ್ಲ ಕಲಿತೀವಿ. ಫೈನಾನ್ಷಿಯಲ್ ಪ್ಲಾನಿಂಗೇ ಇಲ್ಲ ನಮ್ಮ ಕಾಲೇಜಲ್ಲಾಗಲಿ ಅಥವಾ ಸ್ಕೂಲ್ಸಲ್ಲಾಗಲಿ. ಇದು ನಿಮ್ಮ ಪ್ರಕಾರ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸಲ್ಲ? ಯಾಕೆಂದ್ರೆ ನಮ್ಗೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ನನ್ನ ಪ್ರಕಾರ ಫೈನಾನ್ಸ್ ಕಲೀಲೇಬೇಕು ಅಂತ ಹೇಳ್ತೀನಿ, ಫೈನಾನ್ಷಿಯಲ್ ಎಸ್ಪೆಷಲಿ ಮ್ಯಾನೇಜ್ ಮಾಡೋದು. ಇದಕ್ಕೇನು ಹೇಳ್ತೀರಾ ನೀವು? ಇಲ್ಲ, ಖಂಡಿತ ನಿಜವಾಗ್ಲೂ ಒಳ್ಳೆಯ ಥಾಟು. ನಾನು ಅದ್ರ ಬಗ್ಗೆ ಸುಮಾರು ಸತಿ ಥಾಟ್ ಮಾಡಿದ್ದೀನಿ. ನಾವು ಏನೇ ಕಲ್ತ್ಕೊಂಡು ಹೋದ್ರೂ ಸಹ ಅಲ್ಟಿಮೇಟ್ಲಿ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದ ಕೂಡಲೇ ದುಡ್ಡು ಬರುತ್ತೆ, ಆ ದುಡ್ಡಿಂದ ಲೈಫ್ ಲೀಡ್ ಮಾಡ್ತೀವಿ. ಒಂದು ಹಂತದಲ್ಲಿ ದುಡ್ಡು ಎಲ್ಲ ನಮ್ಮ ಲೈಫ್ನ ಅಪ್ಸ್ ಆ್ಯಂಡ್ ಡೌನ್ಸ್ಗಳಲ್ಲೂ ದುಡ್ಡಿದೆ, ದುಡ್ಡು ಬೇಕೇ ಬೇಕು. ಆ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡೋದೆ ಅಂತ ನಮ್ಮ ಕಾಲೇಜು, ಯೂನಿವರ್ಸಿಟಿಗಳು ಕಳ್ಸಿಕೊಡ್ತಿಲ್ಲ ಅಂದರೆ ನಿಜವಾಗ್ಲೂ ಇದು ದುರಂತ. ಅಂದರೆ ನನ್ನ ಪ್ರಕಾರ ಹೈಸ್ಕೂಲ್ಗಳಲ್ಲೇ ಇವರಿಗೆ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಏನು, ಯಾಕೆ ಸೇವಿಂಗ್ ಮಾಡಬೇಕು, ಇದು ಬರಬೇಕು. ಅದಕ್ಕೆ ನನ್ನ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ಗಳಿಗೆ ಹೇಳೋದೇನು ಅಂದರೆ, ನೀವು ಏನಾದ್ರು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಸ್ತಾ ಇದ್ದೀರಾ ಅಂತಾದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅಂತ ಹೇಳ್ತೀನಿ. ಅವ್ರ ಜೊತೆ ಕೂರಿಸ್ಕೊಳ್ಳಿ. ಮಕ್ಕಳಿಗೆ ನಿಮ್ಮ ಆದಾಯ ಏನು, ನಿಮ್ಮ ಎಕ್ಸ್ಪೆನ್ಸಸ್ ಏನು ಎಲ್ಲ ಗೊತ್ತಿರಬೇಕು. ಅಂದರೆ ಯಾವ ಏಜಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗ್ಬೋದು ಅಂದರೆ, ನೀವು ಯಾವ ಏಜಲ್ಲಿ ಮಕ್ಕಳನ್ನ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗ್ತಿರೋ, ಶಾಪಿಂಗ್ ಮಾಲಿಗೆ ಮಕ್ಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ
ಆ ಮಗು ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಅರ್ಹ ಇದ್ದಾನೆ ಅಂತ ಅರ್ಥ. ಈಸ್ ಫಿಟ್ ಫಾರ್ ದಟ್ ಏಜ್. ಆ ಏಜಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಕೋಬೇಕು. ಅಂದರೆ ನಾವು ಎಲ್ಲದೂ ಏನು ಕೆಲಸ ಮಾಡೋದು ದುಡ್ಡಿಗೋಸ್ಕರನೇ ಮಾಡ್ತೀವಿ. ಆ ದುಡ್ಡನ್ನ ಹೆಂಗೆ ಬಳಕೆ ಮಾಡೋದು ಗೊತ್ತಾಗಿಲ್ಲ ಅಂದರೆ ಖಂಡಿತ ಸುಮಾರು ಲೈಫು ಎಂಡಲ್ಲಿ ಮಿಸರಬಲ್ ಆಗಿರುತ್ತೆ. ಒಂದು ತುಂಬ ಓವರ್ ಸ್ಪೆಂಡಿಂಗ್ ಮಾಡೋ ಹ್ಯಾಬಿಟ್ ಕಲಿಬೋದು, ಅಥವಾ ಸೇವೆ ಮಾಡಲ್ಲ ಆ ಕಲ್ಚರಲ್ಲೂ ನಾವು ಬೆಳಿಬೋದು. ಹಂಗಾಗಿ ಇವೆರಡೂ ಅಲ್ಲ, ನಾವು ಬ್ಯಾಲೆನ್ಸ್ಡಲ್ಲಿ ಇರಬೇಕು. ನನಗೆ ಸ್ಪೆಂಡಿಂಗು ಇಂಪಾರ್ಟೆಂಟು, ಬರೀ ದುಡ್ಡನ್ನು ಸೇವ್ ಮಾಡಿ ಅಂತಲೂ ನಾವು ಹೇಳಲ್ಲ. ಬಿಕಾಸ್ ಮೋಸ್ಟ್ ಆಫ್ ಜನ ಕೇಳ್ತಾರೆ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಅಂತಾರೆ. ನಾನು ನಾಳೆ ಬದುಕಿರ್ತೀನೋ ಎಲ್ಲ ಗೊತ್ತಿಲ್ಲ, ಇವತ್ತು ಖರ್ಚು ಮಾಡಬೇಕು ಅಂತ. ಸೊ ನಾಳೆ ಬದುಕಿರ್ತೀನಿ ನಮ್ಗೆ ಗೊತ್ತಿಲ್ಲ, ನಾವು ಇವತ್ತು ಊಟ ಮಾಡದೇ ಮಾಡ್ತೀವಿ. ಅದೇ ರೀತಿ ಸೇವಿಂಗ್ಸು ಮಾಡಲೇಬೇಕು. ಸೊ ವಾರೆನ್ ಬಫೆಟ್ ಹೇಳ್ದಂಗೆ ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಅಂತಲ್ಲ, ಸೇವ್ ಫಸ್ಟ್ ದೆನ್ ಸ್ಪೆಂಡ್ ಲೇಟರ್ ಅಂತ. ಅದೇ ರೀತಿ ಫಸ್ಟ್ ಸೇವ್ ಮಾಡಿ ಆಮೇಲೆ ಸ್ಪೆಂಡ್ ಮಾಡೋದು, ಬ್ಯಾಲೆನ್ಸ್ ನೇಚರ್ ಕಲ್ತ್ಕೋಬೇಕು. ಅದರ್ವೈಸ್ ನಾವು ಇಂಪಲ್ಸಿವ್ ಬೈಯಿಂಗ್ ಕಡೆ, ಈಗಿನ ಜನ್ರೇಷನ್ ಇಂಪಲ್ಸಿವ್ ಬೈಯಿಂಗ್ ಕಡೆ ಇದೀವಿ. ಒಳ್ಳೊಳ್ಳೆ ಫೋನ್ಸ್ ಬೇಕು, ಇದು ಬೇಕು ಅಂತ ತಗೊಳ್ಳೋ ತಪ್ಪಲ್ಲ. ನಿಮ್ಮದು ಇನ್ವೆಸ್ಟಬಲ್ ಅದೇ ರೀತಿ ಮಾಡಿ ವೆಲ್ತ್ ಕ್ರಿಯೇಷನ್ ಆಗ್ತಾ ಇದೆ ಅಂದರೆ ಪ್ಯಾರಲಲ್ಲಿ ನಿಮಗೆ ಅಂಥ ಫೋನ್ಗಳು ತಗೊಳ್ಳೋ ಕೆಪಾಸಿಟಿ ಇದೆ ಅಂದರೆ ಖಂಡಿತ ತಗೋಬೋದು. ಬಟ್ ಎಜುಕೇಷನ್ ಅಂತೂ ಮಸ್ಟು. 8ನೇ ಕ್ಲಾಸ್ ಮಕ್ಕಳಿಂದನೇ ಎಜುಕೇಷನ್ ಇರಬೇಕು. ಓಕೆ, ನೀವೊಂದು ಪಾಯಿಂಟ್ ಹೇಳ್ಬೇಕು ಚೇತನ್. ಇವಾಗ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಬಟ್ ನಾನು ನೋಡ್ರಂಗೆ ಬಹಳಷ್ಟು ಜನ ಪೇರೆಂಟ್ಸು ಅವರ ಫೈನಾನ್ಷಿಯಲ್ ಸಿಚುವೇಶನ್ ಮಕ್ಕಳಿಗೆ ಹೇಳೋದೇ ಇಲ್ಲ. ಯಾಕೆಂದರೆ 2 ರೀಸನ್. ಸಪೋಸ್ ಒಂದು, ಅವ್ರ ಹತ್ರ ಭಾಳ ದುಡ್ಡಿದೆ ಅಂದರೆ ಇವನು ಹಾಳಾಗ್ಬಿಡ್ತಾನೆ, ನಮ್ಮ ಹತ್ರ ದುಡ್ಡಿದೆ ಅಂದರೆ ಮೊಬೈಲ್ ಕೇಳ್ತಾನೆ, ಐಫೋನ್ ಕೇಳ್ತಾನೆ, ಬೈಕ್ ಕೇಳ್ತಾನೆ ಅಂತ ಹೇಳೋದಿಲ್ಲ. ಅಥವಾ ಕಷ್ಟ ಇದೆ ಅಂತಂದರೆ ಕಷ್ಟ ಯಾಕೆ ಮಕ್ಳಿಗೆ ಗೊತ್ತಾಗಬೇಕು ಅಂತ ತಿಳಿಸೋದಿಲ್ಲ ಅಂತಲೂ ಹೇಳ್ತಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಈಗ ಮೊದಲನೇ ಕೇಸಲ್ಲಿ ನನ್ನ ಹತ್ರ ಭಾಳ ದುಡ್ಡಿದೆ, ಮಗು ಸ್ಪೆಂಡ್ ಮಾಡೋಕ್ಕೆ ಕೇಳ್ತಾನೆ ಅಂತಂದರೆ ನಾನು ಹೆಂಗೆ ದುಡ್ಡು ಮಾಡಿದೆ ಅನ್ನೋದನ್ನು ಮಗುಗೆ ತಿಳಿಸ್ಬೇಕು ಫಸ್ಟ್ ನೀವು. ನಾನು ಯಾವ ಸ್ಟೇಜಲ್ಲಿದ್ದೆ, ನಾನು ತಂದೆ ಆದವನು ತನ್ನ ಲೈಫ್ ಸೈಕಲ್ ಹೇಳಬೇಕು. ಈಗ ಅವ್ರೇನೋ ಕಷ್ಟಪಟ್ಟೆ ಅಷ್ಟು ದುಡ್ಡು ಮಾಡಿರ್ತಾರೆ, ಅಥವಾ ಅವ್ರ ಅಜ್ಜ ಮಾಡಿ ಬಂದಿರ್ಬೋದು. ಯಾರೊಬ್ರು ಲೈಫಲ್ಲಿ ಕಷ್ಟಪಟ್ಟಿರ್ತಾರಲ್ಲ, ಅವ್ರು ಹೆಂಗೆ ಬಂದರು, ಏನು ಮಾಡಿದ್ರು ಅಂತ ಅದು ಮಾರಲ್ ತಿಳಿಸ್ಬೇಕು, ದುಡ್ಡಿನ ವ್ಯಾಲ್ಯೂ ತಿಳಿಸ್ಬೇಕು. ಅವಾಗ ನನ್ನ ಪ್ರಕಾರ ಆ ಮಗು ಆ ಥರ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲ್ಲ, ಅಂದರೆ ಆ ಥರ ಡಿಮ್ಯಾಂಡ್ ಮಾಡಲ್ಲ ಸ್ಪೆಂಡ್ ಮಾಡೋಕ್ಕಿಂತ. ಸೊ ಎರಡನೇದು, ಕಷ್ಟ ಇದೆ ಅಂದರೆ ಆ ಕಷ್ಟ ಇದ್ದಾಗಲೇ ಅದರಿಂದ ಹೆಂಗೆ ರಿಕವರ್ ಆಗುವಂಥ ಸೊಲ್ಯೂಷನ್ ಬರುತ್ತೆ. ಹಾಗಾಗಿ ನೀವು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡೋದ್ರಿಂದ ಒಂದು ನಿಮಗೆ ಕಷ್ಟದಿಂದ ಹೊರಗೆ ಬರೋ ಐಡಿಯಾನೂ ಸಿಗ್ಬೋದು. ನಾವು ಸಣ್ಣ ಮಕ್ಕಳು ಅಂತೀವಿ, ಬಟ್ ಅವರಿಂದ ಸಾಕಷ್ಟು ತಿಳ್ಕೊಳ್ಳೋದಿರುತ್ತೆ. ಈಗ ಈಗ ಸದ್ಗುರು ಹೇಳ್ದಂಗೆ ಒಂದು ಮಗು ಆಯಿತು ಅಂದರೆ ಆ ಮಗುವಿಂದ ತಂದೆ ತಾಯಿಗೆ ಲೆಸನ್ ಅಂತೆ. ನಾವು ಅನ್ಕೊಂತೀವಿ ಮಗು ಆದರೆ ಮಗುಗೆ ನಾವು ಟೀಚ್ ಮಾಡಬೇಕು ಅಂತ, ಅದು ತಪ್ಪು. ಮಗುನೇ ನಮಗೆ ಟೀಚ್ ಮಾಡುತ್ತೆ, ಸಾಕಷ್ಟು ಇದನ್ನು ಟೀಚ್ ಮಾಡುತ್ತೆ. ಅದೇ ರೀತಿ ನೀವು ಕಷ್ಟದಲ್ಲಿದ್ದೀರಾ ಅಂದರೆ ಕಷ್ಟದಿಂದ ಹೊರಗೆ ಬರೋಕ್ಕೂ ಆ ಮಗು ಹೇಳ್ಬೋದು. ಜೊತೆಗೆ ಮಗುಗೆ ಸ್ಪೆಂಡಿಂಗ್ ನಾನು ಇಷ್ಟು ಮಾಡಬಾರ್ದು, ನಮ್ಮ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ, ನನಗೋಸ್ಕರ ದುಡಿತಾ ಇದ್ದಾರೆ, ನನ್ನ ಓದಿಸ್ತಾ ಇದ್ದಾರೆ ಕಷ್ಟಪಟ್ಟು ಅಂದಾಗಲೇ ಅವ್ರಿಗೊಂದು ಚಾಲೆಂಜ್ ಬರುತ್ತೆ, ನಾನು ಈ ಲೆವೆಲಿಂದ ಹೊರಗೆ ಬಂದು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ಹಂಗಾಗಿ 2 ರೀತಿಯೂ ಅಡ್ವಾಂಟೇಜು. ಹಂಗಾಗಿ ಯಾವುದಿದ್ರೂ ನೀವು ಮಗುಗೆ ಹೇಳಬೇಕು. ನೀವು ತುಂಬ ವೆಲ್ತಿ ಆಗಿದ್ರೂ ಮಗುಗೆ ಇನ್ಫಾರ್ಮ್ ಮಾಡಿ ಹೆಂಗೆ ದುಡಿದ್ವಿ, ಏನು ದುಡಿದ್ವಿ, ಈ ದುಡ್ಡಿಗೆ ಇಷ್ಟು ಬೆಲೆ ಇದೆ, ಹೊರಗಡೆ ಪ್ರಪಂಚದಲ್ಲಿ ತೋರಿಸ್ಬೇಕು. ತಿಂಗಳ 4,000 5,000 ಸಂಬಳಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ ಅದನ್ನು ತೋರಿಸ್ಬೇಕು. ದುಡ್ಡಿಲ್ಲ ಅಂದರೂ ಸಹ ಈ ಲೈಫ್ ಸ್ಟೇಜಿಂದ ಹೊರಗೆ ಲೈಫ್ ಸ್ಟೇಜಿಗೆ ಬರೋದಕ್ಕೋಸ್ಕರ ಇನ್ಸ್ಪೈರ್ ಮಾಡ್ದಂಗೆ ಆಗುತ್ತೆ ಆ ಮಗುನ. ಸೊ ಹಂಗಾಗಿ 2 ಇದ್ರೂ ಮಗು ಹತ್ರ ಶೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದು. ಭಾಳಷ್ಟು ಜನ ಹೇಳೋದು ಕೇಳಿದ್ದೀನಿ ಚೇತನ್, ನಾನು ಲೈಫಲ್ಲಿ ದುಡ್ಡಿಗೆ ಬೆಲೆ ಕೊಡೋ ಮನುಷ್ಯನೇ ಅಲ್ಲ, ದುಡ್ಡು ನನಗೆ ಇಂಪಾರ್ಟೆಂಟೇ ಅಲ್ಲ, ನಾನು ದುಡ್ಡಿಗೆ ನಾನು ಬೆಲೆನೇ ಕೊಡಲ್ಲ, ಬೇರೆ ದುಡ್ಡೇ ಎಲ್ಲ ಅಲ್ಲ ಲೈಫಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟು ಚೇತನ್? ತುಂಬ ಇಂಪಾರ್ಟೆಂಟ್. ನನ್ನ ಪ್ರಕಾರ ದುಡ್ಡೇ ಎಲ್ಲದು. ಈಗ ದುಡ್ಡು ನನಗಿಲ್ಲ, ದುಡ್ಡು ನನಗೆ ಬೇಡ, ನಾನು ಫಿಲಾಂಥ್ರಫಿ ಮಾಡ್ತೀನಿ, ಇವೆಲ್ಲ ಬರೀ ಬಾಯಲ್ಲಿ ಹೇಳ್ತಾರೆ ಬಿಟ್ಟರೆ ತುಂಬ ಒಳ್ಳೆಯ ಉದಾಹರಣೆ ಇದೆ. ಬಿಲ್ ಗೇಟ್ಸ್ ಅವರು ಒಂದು ಇಂಟ್ರ್ಯೂ ಮಾಡ್ತಾ ಇರ್ಬೇಕಾದ್ರೆ ದುಡ್ಡು ಬಗ್ಗೆ ಎಲ್ಲ ಮಾತಾಡ್ತಿದ್ರಂತೆ. ಆಗ ಅಲ್ಲಿ ಕೆಳಗಡೆ ಕೂತಿರೋ ಒಬ್ಬ ವ್ಯಕ್ತಿ ಹೇಳದಂತೆ, ನೀವು ಬರೀ ದುಡ್ಡು 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 ಅಂತ ಇದ್ದೀರಾ, ಸೊ ದುಡ್ಡಿಂದ ಎಲ್ಲ ಆಗಲ್ಲ, ಸೊ ನನಗೇನು ದುಡ್ಡಿಲ್ಲ, ನಾನು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನನಗೆ ದುಡ್ಡಿನ ಮೋಹನೇ ಇಲ್ಲ ಅಂತಾರಂತೆ. ಆಗ ವಾರೆನ್ ಬಫೆಟ್ ಇವರು ಬಿಲ್ ಗೇಟ್ಸ್ ಹೇಳ್ತಾರಂತೆ, ನೀನು ಫಸ್ಟ್ ದುಡ್ಡು ಮಾಡಾದ್ಮೇಲೆ ಈ ಉತ್ತರ ಕೊಡು ಅಂತ ಹೇಳ್ತಾರಂತೆ. ಅಂದರೆ ನನ್ನ ಪ್ರಕಾರ ಮನಿ ಅನ್ನೋದು ಒಂದು ಎನರ್ಜಿ. ಸೊ ಆ ಎನರ್ಜಿನ ನಾವು ಪ್ರೇಸ್ ಮಾಡಲೇಬೇಕು. ಆ ಎನರ್ಜಿ ಇದ್ರೇ ನಮಗೆಲ್ಲದೂ ಆಗೋದು. ಸೊ ಹಂಗಾಗಿ ದುಡ್ಡು 100% ಪ್ರತಿಯೊಬ್ಬರ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ನಾವು ಏನೇ ಹೊರಗಡೆ ದುಡ್ಡು ಬೇಡ ಅದು ಬೇಡ ಏನೇ ಅಂದರೂ ಸಹ, ಬಿಕಾಸ್ ಎವ್ರಿಥಿಂಗ್ ಬೈ ಮಾಡೋದೇ ಮನಿಯಿಂದ. ಅಫ್ಕೋರ್ಸ್ ಕೆಲವೊಂದು ಥಿಂಗ್ಸ್ ಬೈ ಮಾಡೋಕ್ಕಾಗಲ್ಲ, ಬಟ್ ಮನಿ ಇಲ್ಲ ಅಂದರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಐತನೂ ಇರಲ್ಲ. ಹಂಗಾಗಿ ದುಡ್ಡು ಮಾಡಲೇಬೇಕು, ಒಳ್ಳೆ ರೀತಿಲಿ ದುಡ್ಡು ಮಾಡಬೇಕು, ಆ ದುಡ್ಡನ್ನು ಬೆಳೆಸಬೇಕು, 4 ಜನಕ್ಕೆ ಹೆಲ್ಪ್ ಮಾಡಬೇಕು. ಸೊ ನೀವು ದುಡ್ಡಿದ್ರೇ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೂ ಆಗೋದು. ಸೊ ಹಂಗಾಗಿ ಬೇರೆಯವ್ರಿಗೆ ನಿಮಗೆ ಫಿಲಾಂಥ್ರಫಿ ಮಾಡಬೇಕು ಅಂತಿದ್ರು ಸಹ ನೀವು ದುಡ್ಡು ಮಾಡಿ ಆಮೇಲೆ ಮಾಡಿ ಅವ್ರಿಗೆ ಫಿಲಾಂಥ್ರಫಿನ. ನೀವು 10 ರೂಪಾಯಿ ಕೊಡೋ ಕಡೆ 100 ರೂಪಾಯಿ ಕೊಡಿ, ಫಸ್ಟ್ ನೀವು ದುಡ್ಡು ಮಾಡಿ, ಅವಾಗ ನೀವು 100 ರೂಪಾಯಿ ಕೊಡ್ಬೋದು, ನಿಮಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಫಿಲಾಂಥ್ರಫಿ ಮಾಡಬೇಕು ಅಂತಿರೋರಿಗೆ. ಸೊ ಹಂಗಾಗಿ ಮನಿ ಈಸ್ ಎವ್ರಿಥಿಂಗ್. ನನ್ನ ಪ್ರಕಾರ ಮನಿ ಈಸ್ ಅನ್ ಎನರ್ಜಿ. ನಾವು ಅದೇ ನಮ್ಮ
ಟ್ರೆಡಿಷನಲಿ ನಾವು ಮನೆ ಲಕ್ಷ್ಮೀ ಮಾತಾ ಅಂತ ಕರಿತೀವಿ. ಬಿಕಾಸ್ ಇಟ್ಸ್ ಎನರ್ಜಿ, ಮನಿ ಇಸ್ ಅನ್ ಎನರ್ಜಿ. ಆ ಎನರ್ಜಿ ಬೇಕೇ ಬೇಕು ಎಲ್ಲರಿಗೂ. ಸೊ ಅಂದ್ರೆ ನೀವ್ ಹೇಳೋದು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಜೊತೆಗೆ ಫೈನಾನ್ಷಿಯಲ್ ಹೆಲ್ತ್ ಇಂಪಾರ್ಟೆಂಟ್. ಖಂಡಿತ ಇಂಪಾರ್ಟೆಂಟ್. ಓಕೆ, ಇದು ಒಂದು ಒಂಥರ ಇಂಟ್ರೆಸ್ಟಿಂಗ್ ಕ್ವಶನ್ ಚೇತನ್. ಇವಾಗ ಇದು ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೆ. ನಮ್ಮ ಸ್ವಲ್ಪ ದೂರದ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಂತಲ್ಲ, ಭಾಳ ದೂರದ ಫ್ರೆಂಡು. ಅವನು ಈ ಮದುವೆ ಆಗಬೇಕು ಅಂತ ಒಂದು ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದ. ಸೊ ಅವನು ಹೋದಾಗ ಯೂಶಲಿ ಕೇಳ್ತಾರಲ್ಲ ಏನಿದೆ ಆ ಥರ ಎಲ್ಲ ಕೇಳಿದಾಗ ಅವನು ಕರೆಕ್ಟಾಗಿ ಅಂದರೆ ಹೇಳ್ದ, ನನ್ನ 3 ಮನೆ ಇದೆ, 1 ಕಾರ್ ಇದೆ, ಈ ಥರ ಎಲ್ಲ ಹೇಳ್ದ. ಆ ಹುಡುಗಿ ಮನೆಯವರು ಭಾಳ ಇಂಪ್ರೆಸ್ ಆಗಿಬಿಟ್ಟು ಆಲ್ಮೋಸ್ಟ್ ಆಲ್ ಅದು ಕೊಡೋಕ್ಕೆಲ್ಲ ರೆಡಿ ಆಗ್ತಾ ಇದ್ರು. ಆದರೆ ನನಗೆ ಗೊತ್ತಿತ್ತು ಅವ್ನು 3 ಮನೆ ಸೈಟ್ ತೊಗೊಳಕ್ಕೂ ಸಾಲ ಮಾಡಿದ್ದ, 3 ಮನೆ ಕಟ್ಸೋಕ್ಕೂ ಸಾಲ ಮಾಡಿದ್ದ, ಕಾರ್ ತೊಗೊಂಡಿದ್ದು ಸಾಲ ಮಾಡಿ. ಸೊ ಸಪೋಸ್ ಒಂದು 60-70 ಸಾವಿರ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಅವನು 1,20,000 ಚಿಲ್ಲರೆ ಅವನು EMI ಅಥವಾ ಸಾಲ ಕೊಡ್ತಾ ಇದ್ದಾನೆ. ಅದಕ್ಕೆ ಕೆಲವೊಂದು ಈ ಬ್ಯಾಂಕ್ಸಲ್ಲೂ ಮಾಡಿದ್ದು, ಕೆಲವೊಂದು ಹೊರಗಡೆ ಪರ್ಸ್ನಲ್ ಆಗಿ ಮಾಡಿದ್ದು. ಸೊ ಒಂದು ಇನ್ಕಮ್ಮು 60,000 60-70,000 ಇದೆ. ಅಥವಾ ನೀವು ರೆಂಟ್ ಇನ್ಕ್ಲೂಡ್ ಮಾಡ್ಕೊಂಡ್ರು 80-90,000 ಇನ್ಕಮ್ ಇದೆ. ಬಟ್ ಅವನದು ಮಂತ್ಲಿ ಎಕ್ಸ್ಪೆನ್ಸು 1 lakh 1.2 lakhs ಇದೆ. ಸೊ ಇದು ಅವ್ರು ಯಾರು, ನಮ್ಮ ಜನಗಳು ಯಾರು ನೋಡೋದೇ ಇಲ್ಲ ಇವನಿಗೆ ಎಷ್ಟು ಸಾಲ ಇದೆ ಅಂತ. 3 ಮನೆ ಇದೆಯಾ, ಓಕೆ ಡನ್ ಅಂತ ಹೇಳ್ಬಿಡ್ತಾರೆ. ಸೊ ಅಂದ್ರೆ ಮನೆ ಮೇಲ್ಗಡೆ ಬಹಳಷ್ಟು ಜನ ವ್ಯಾಮೋಹ ಇಟ್ಕೊಂಡಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ ಚೇತನ್? ಇದು ಆಕ್ಚುಲಿ ಡಿಬೇಟಬಲ್ ಟಾಪಿಕ್. ಬೇಸಿಕಲಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್, ಸಾಲ ಮಾಡಿ ಮನೆ ಕಟ್ಟೋದು ಒಳ್ಳೇದೇ? ಇಲ್ಲ, ಖಂಡಿತ ಅಲ್ಲ. ಸಾಲ ಮಾಡಿ ಮನೆ ಕಟ್ಟೋದು ಒಳ್ಳೇದಲ್ಲ. ಬಟ್ ಹಿತಮಿತವಾಗಿ ನೀವು ಸಾಲ ಮಾಡಿ ನಿಮ್ಮ ಇನ್ಕಮ್ ಅಲ್ಲಿ ಅಟ್ಲೀಸ್ಟ್ 30% ತನಕ ನೀವು ಸಾಲ EMI ಕಟ್ಟೋ ಕೆಪಾಸಿಟಿ ಇದ್ರು ಓಕೆ. ರಿಮೈನಿಂಗ್ 70% ನಿಮ್ಮ ಡೇ ಟು ಡೇ ಲೈಫಿಗೆ ಬೇಕಾಗುತ್ತೆ. ಸೊ 30% ಅಷ್ಟು ನಾನು EMI ಕಟ್ತೀನಿ ಅಂತಿದ್ರೆ ನೀವು ಆ ಲೆವೆಲ್ ಅಷ್ಟು ಸಾಲ ಮಾಡಿ ಮನೆ ತಗೋಬಹುದು. ಬಟ್ ಓವರ್ ಸಾಲ ಮಾಡಿ ಇನ್ಕಮ್ಗಿಂತ ಮನೆ ಬೇಕು ಅನ್ನೋ ಒಂದೇ ಇದಕ್ಕೋಸ್ಕರ, ನನ್ನ ಲೈಫ್ ಸ್ಟೈಲ್ ಹೊರಗಡೆ ಜನಕ್ಕೆ ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಓವರ್ ಸಾಲ ಮಾಡಿ ಬಿಯಾಂಡ್ 30% ನೀವು ಸಾಲ ಮಾಡಿ ಮನೆ ತಗೊಳ್ಳೋದು ಖಂಡಿತ ತಪ್ಪು. ಆದರೆ ಮನೆ ಅಂತೂ ಬೇಕು. ಅಂದರೆ ನಿಮಗೆ ಏನು ನನಗೆ ಅರ್ನಿಂಗ್ ಕೆಪಾಸಿಟಿ ಇರುತ್ತೆ ಅಕಾರ್ಡಿಂಗ್ಲಿ ನಾವು ಮನೆ ತೊಗೊಳ್ಳಿ ಅಂತ ಅಂತೀವಿ. ಬಿಕಾಸ್ ಅದು ನಮ್ಮ ಪರ್ಸ್ನಲ್ ಪ್ಲೆಷರ್. ಮನೆ ಅನ್ನೋದು ನನ್ನ ಪ್ರಕಾರ ಪರ್ಸನಲ್ ಪ್ಲೆಷರ್ ಅಂತೀನಿ ನನಗೆ. ಈಗ ನನಗೆ ಸ್ವಂತ ಮನೇಲಿ ಇರೋದಕ್ಕೂ ಬಾಡಿಗೆ ಮನೇಲಿ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸು. ಹಾಗಾಗಿ ಮನೆ ಅಂತೂ ಬೇಕು. ಆ ಮೆಂಟಲಿ ಸಮ್ ಪೀಸ್ ನನ್ನ ಪ್ರಕಾರ ಹಂಗೆ ಅನ್ಸುತ್ತೆ. ಮನೆ ಬೇಕು. ಬಟ್ ಇದು ಇಮಿಡಿಯೇಟ್ಲಿ ಮನೆ ತೊಗೊಳಕ್ಕಿಲ್ಲ ಅಂದರೂ ಅದಕ್ಕೆ ಬಿಲ್ಡ್ ಮಾಡಿ, ಕಾರ್ಪಸನ್ನು ಗ್ರ್ಯಾಜುವಲಿ ಬಿಲ್ಡ್ ಮಾಡಿಕೊಂಡು ಆಮೇಲೆ ಸ್ಟೇಬಲ್ ಇನ್ಕಮ್ ಆದಮೇಲೆ ಆ ಇರೋ ಕಾರ್ಪಸನ್ನು ಯೂಸ್ ಮಾಡಿ ಮನೆ ತೊಗೊಳ್ಳಿ. ಅದು ಬಿಟ್ಟು ಮನೆ ತೊಗೋಬೇಕು ಅಂತ ಈಗಲೇ ನೀವು ಓವರ್ ಸಾಲ ಮಾಡಿ ಮನೆ ತೊಗೊಳೋದು ಖಂಡಿತ ತಪ್ಪು. ಬಟ್ ಈಗ ಕೆಲವೊಂದು ಟಾಪಿಕ್ಕು ಡಿಬೇಟಬಲ್ ಇದೆ. ಏನಂದರೆ ಡೋಂಟ್ ಇನ್ವೆಸ್ಟ್ ಆನ್ ರಿಯಲ್ ಎಸ್ಟೇಟ್ಸ್. ನೀವು ಅದನ್ನು ಇನ್ವೆಸ್ಟ್ ಮಾಡಿ ನೀವು ಸ್ವಂತ ಮಾಡ್ಕೋಬೇಡಿ. ಸೊ ಅದ್ರ ಬದಲು ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಕಾರ್ಪಸ್ ಆಗಿ ಬೆಳೆಯುತ್ತೆ ಅಂತ. ಗ್ರಾಂಟ್ ಕಾರ್ಡ್ ಒಂದು ಥಿಯರಿ ಇದೆ. ಇದೆಲ್ಲ ಗ್ರಾಂಟ್ ಕಾರ್ಡ್ ಒಂದು ಥಿಯರಿ. ಈಗ ರಾಬರ್ಟ್ ಕಿಯೋಸಾಕಿ ಇವರೆಲ್ಲ ಈ ಮೆಥಡ್ ಹೇಳ್ತಾ ಇದ್ದಾರೆ. ಬಟ್ ನನಗೆ ಅಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ನೋಡ್ತೀನಿ ನಾನು. ಬಿಕಾಸ್ ನಮಗೆ ಇಂಡಿಯನ್ಸಿಂಗ್ ಎಸ್ಪೆಷಲಿ ಮನೆ ಅಂದರೆ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಸೊ ಹಂಗಾಗಿ ನಾವು ಆ ಥರ ಮೆಟೀರಿಯಲ್ ಆಗಿ ನೋಡೋದು ಕಡಿಮೆ ಜನ. ನಮ್ಗೆ ಏನೋ ಎಮೋಷನಲ್ ಅಟ್ಯಾಚ್ಮೆಂಟ್ ಮನೆ ಅಂದರೆ. ಹಂಗಂತ 1 ಮನೆ ಬೇಕು, ನಿಮ್ಮ ಪರ್ಸನಲ್ ರಿಕ್ವೈರ್ಮೆಂಟ್ಗೆ 1 ಮನೆ ಬೇಕು. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಮನೆ ಮೇಲೆ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ಇವಾಗ ರೆಂಟಲ್ ಇನ್ಕಮ್ ಇಂಡಿಯಾದಲ್ಲಿ 4 to 6% ಇದೆ ಅಷ್ಟೇ ರೆಂಟಲ್ ಇನ್ಕಮು. ಅದಕ್ಕೆ ಬೇರೆ ಆದ ಚಾಲೆಂಜಸ್ ಇದೆ. ನೀವು ಟೆನೆಂಟ್ ಬಿಟ್ಟು ಹೋದ್ರೆ ಅಗೈನ್ ಅದನ್ನ ಮೇಂಟೆನೆನ್ಸ್ ಕಾಸ್ಟು, ಕೊಟ್ಟಿರೋ ರೆಂಟು ಎಲ್ಲ ಇದಾಗುತ್ತೆ. ರಿಯಲ್ ಎಸ್ಟೇಟಲ್ಲೇ ಗ್ರೋತ್ ಆಗುತ್ತೆ ಅಂತ ಗೊತ್ತಿದ್ದು ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ರೀಟ್ಸ್ ಅಂತ ಪ್ರಾಡಕ್ಟ್ಸ್ಗಳಿದ್ದಾವೆ, ಅಂತಲ್ಲಿ ಮಾಡ್ಬೋದು. ಬೇಸಿಕಲಿ ETFs, ರಿಯಲ್ ಎಸ್ಟೇಟ್ ETFsಗಳು ಪೋರ್ಷನ್ ಆಫ್ ದ ಓನರ್ಶಿಪ್ ನಮಗಿರುತ್ತೆ. ಪರ್ಸ್ನಲ್ಲಿಗೆ 1 ಮನೆ ತೊಗೊಳ್ಳಿ, ಉಳಿಕೆದೆಲ್ಲ ಇನ್ವೆಸ್ಟ್ಮೆಂಟ್ಸ್ನ ನಿಮಗೆ ಎಲ್ಲಿ ಈಲ್ಡ್ ಜಾಸ್ತಿ ಬರುತ್ತೆ ಅಂಥದ್ರಲ್ಲಿ ಮಾಡಿ. ಇನ್ಮೇಲಿಂದ ಹೆಣ್ಣು ಕೊಡೋರು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಏನಿದೆ ನಿಮ್ಮದು ಅಂತಲೂ ಕೇಳೋದು ಒಳ್ಳೆಯದು ಅಂತ ಅನ್ಸುತ್ತೆ ನನಗೆ. ಹೌದೌದು. ಸೊ ಅಂದರೆ ಈ ಲೈಫಲ್ಲಿ ಹೆಂಗೆ ಬಜೆಟ್ ಎಲ್ಲ ಹೆಂಗೆ ಮಾಡ್ಬೋದು ಚೇತನ್? ಬಜೆಟಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೀನಿ ನೀವು ಹೇಳಿದ್ಮೇಲೆ. ಯಾಕೆ ನಾನು ಇದಷ್ಟು ಥಿಂಕ್ ಮಾಡಿರಲಿಲ್ಲ. ಸೊ ಹೆಂಗೆ ಬಜೆಟ್ ಅಂತ ಪ್ಲಾನ್ ಮಾಡ್ಬೋದು ನಾವು? ಅಟ್ಲೀಸ್ಟ್ ಇನಿಷಿಯಲ್ ಫ್ಯೂ ಇಯರ್ಸು ನಿಮಗೆ ನೀವು ಅರ್ನಿಂಗ್ ಶುರು ಮಾಡೋದು ಕೂಡಲೇ ಎಲ್ಲದು ನೋಟ್ ಡೌನ್ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ನೋಟ್ ಡೌನ್ ಮಾಡ್ಕೋತ ಹೋದರೆ ನೀವು ಇನ್ಕಮನ್ನು ಎಕ್ಸ್ಪೆನ್ಸಸ್ನ ನೀವೇ ನಾರ್ಮಲ್ ಪೇಪರಲ್ಲಿ ಬುಕ್ಕಲ್ಲಿ ನೀವು ಬರ್ಕೋತ ಹೋದರೆ, ಬ್ಯಾಲೆನ್ಸ್ ಮಾಡ್ಕೋತ ಹೋದರೆ ಅಲ್ಲಿಂದನೇ ಶುರುವಾಗುತ್ತೆ ಬಜೆಟಿಂಗ್ ನಿಮಗೆ. ನಮಗೆ ಹೈಫೈ ಸಾಫ್ಟ್ವೇರ್ಸು ಇಂಥವೆಲ್ಲ ಏನೂ ಬೇಡ. ತಿಂಗಳಿಗೆ 50,000 ದುಡಿತಾ ಇದ್ದೀನಿ, ಈ ತಿಂಗಳು 1,000 ಇದಕ್ಕೆ ಖರ್ಚು ಮಾಡಿದೆ ಅಂತ ಪ್ರತಿ ತಿಂಗಳು ಎಂಟ್ರಿ ಮಾಡ್ಕೋತ ಹೋಗಿ ಫ್ಯೂ ಇಯರ್ಸಲ್ಲಿ. ಅವಾಗ ನಿಮಗೆ ಆಟೋಮೆಟಿಕಲಿ ನಿಮಗೆ ಸ್ಪೆಂಡಿಂಗ್ ಹ್ಯಾಬಿಟ್ ಶುರುವಾಗುತ್ತೆ, ಬಜೆಟಿಂಗ್ ಬಂದೋಗಿರುತ್ತೆ, ಎಷ್ಟು ಖರ್ಚು ಮಾಡಬೇಕು ನಿಮಗೆ ಗೊತ್ತಾಗೋಗುತ್ತೆ. ಸೊ ಹಂಗಾಗಿ ಎಂಟ್ರಿ ಮಾಡೋದ್ರಿಂದನೇ ಶುರುವಾಗುತ್ತೆ. ಬೇಸಿಕ್ ಒಂದು ಬುಕ್ ಇಟ್ಕೊಂಡು ಪ್ರತಿದಿನ ಬರೀರಿ. ಅದರಲ್ಲಿ ಇವತ್ತೇನು ಖರ್ಚು ಮಾಡಿದೆ, ಬೆಳಗ್ಗೆಯಿಂದ ಸಂಜೆ ತನಕ ಏನು ಖರ್ಚು ಮಾಡಿದೆ, ತಿಂಗಳು ಕೊನೆಗೆ ಟೋಟಲ್ ಎಷ್ಟು ಖರ್ಚಾಗಿದೆ, ನನ್ನ ಇನ್ಕಮ್ ಎಷ್ಟು ಉಳಿತು. ಅವಾಗ ನಿಮಗೆ
ಇಷ್ಟು ಉಳಿತಾ ಇದೆ ಅಂತ ಗೊತ್ತಾದಾಗ್ಲೇ ಇದೆಲ್ಲಾರು ಮಾಡ್ಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಐಡಿಯಾ ಬರೋಕ್ಕೆ ಶುರುವಾಗುತ್ತೆ. ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದರಿಂದ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಬರೀತಿರೋದ್ರಿಂದ ಲಾಸ್ಟ್ ಇಯರ್ ನಾನು 1,000 ಖರ್ಚು ಮಾಡಿ, ಲಾಸ್ಟ್ ಮಂತ್ 1,000 ಖರ್ಚು ಮಾಡಿದ್ದೆ ಹೋಟ್ಲಿಗೆ, ಈ ಸತಿ 2,000 ಖರ್ಚಾಗಿದೆ. ಸೊ 1,000 ಜಾಸ್ತಿ ಖರ್ಚಾಯಿತು, ಅಲ್ಲಿ 100% ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸ್ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಅದೇ ನಿಮಗೆ ಟ್ರಿಗರ್ ಮಾಡ್ತಾ ಇರುತ್ತೆ. ನಿಮ್ಮ ಏನು ಬುಕ್ ಇದೆ ಅದೇ ನಿಮಗೆ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಎವ್ರಿ ಡೇ ಎಂಟ್ರಿ ಮಾಡೋದು ಗುಡ್ ಹ್ಯಾಬಿಟ್, ಅದರಿಂದನೇ ಬಜೆಟಿಂಗ್ ಶುರು ಆಗುತ್ತೆ. ಸೂಪರ್ ಚೇತನ್. ನೀವು ಈಗ ಸೇವಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಬಟ್ ನಾನು ನೋಡ್ರಂಗೆ ಅಥವಾ ನನಗೆ ಕೆಲವ್ರು ಕೇಳಿರೋ ಹಂಗೆ ಅವರು ಭಾಳ ಪ್ರಾಬ್ಲಮ್ ಮಾಡ್ಕೊಂಡಾಗಲೇ ನಮ್ಗೆ ಯಾರತನಾರು ಬರ್ತಾರೆ. ಅದೇ ಈಗ ನನಗೆ ಕೆಲವ್ರು ಬಂದಿರೋದು ಹೆಂಗೆ ಅಂದರೆ, ಈಗ 40,000 ಏನೋ ಸಂಬಳ ಇರುತ್ತೆ ಅಥವಾ ಆದಾಯ ಇರುತ್ತೆ, ಅವ್ರದ್ದು ಮಂತ್ಲಿ EMI ಅಂತ ಅಥವಾ ಮಂತ್ಲಿ ಸಾಲ ತೀರ್ಸೋದು ಅಂತ 70,000 80,000 ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಡಬಲ್ ಅಥವಾ ಜಾಸ್ತಿ ಇರುತ್ತೆ. ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿರಲ್ಲ, ಅದನ್ನ ತೀರ್ಸಕ್ಕೆ ಮತ್ತೆ ಸಾಲ ಮಾಡ್ತಿರ್ತಾರೆ. ಈ ಥರ ಒಂದು ವಿಷಯವೃತ್ತದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳ್ತಾರೆ ಚೇತನ್, ಅಥವಾ ನಿಮ್ಗೆ ಐಡಿಯಾ ಏನು ಮಾಡ್ಬೋದು ಅಂತ? ಅಲ್ಲ, ಇದರಲ್ಲಿ ಅವ್ರು ಎಷ್ಟು ಡೀಪಾಗಿ ಟ್ರ್ಯಾಪ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ತುಂಬ ಡೀಪಾಗಿ ಟ್ರ್ಯಾಪ್ ಆಗಿದ್ರೆ ಹೊರಗೆ ಬರೋದು ಕಷ್ಟ. ಅವ್ರು ಫಿಕ್ಸ್ಡ್ ಅಸೆಟ್ಟನ್ನು ಮಾರೇ ಅದನ್ನು ಡೆಟ್ ಕ್ಲಿಯರ್ ಮಾಡಬೇಕು. ನಾವು ಅದಕ್ಕೆ ಡೆಟ್ ರಿಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಡೆಟ್ ಮಾಡ್ಬೇಕಾದ್ರೆ ಅವೇರ್ನೆಸ್ ಆಗಿದ್ದು ಇನಿಷಿಯಲ್ ಸ್ಟೇಜಲ್ಲಿ ಇದ್ದರೆ ಅವರನ್ನು ಹೊರಗೆ ತರ್ಬೋದು. ಅವ್ರ ಇನ್ಕಮ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡು. ತುಂಬ ಡೀಪಾಗಿ ಹೋಗ್ಬಿಟ್ಟಿದ್ರೆ ನಿಜವಾಗ್ಲೂ ಕಷ್ಟ ತರೋದು. ಅವ್ರು ಇರೋ ಅಸೆಟ್ಟನ್ನು ಮಾರಿ ಲಿಕ್ವಿಡೇಟ್ ಮಾಡಿ ಅದರಿಂದ ಹೊರಗೆ ಬಂದು ಸ್ಲೋಲಿ ಆಮೇಲೆ ಕಾರ್ಪಸ್ ಬಿಲ್ಡ್ ಮಾಡೋದು ಒಳ್ಳೇದು. ಬಿಕಾಸ್ ಆ ಟ್ರ್ಯಾಪಿಂದ ಹೊರಗೆ ಬರೋಕ್ಕೆ ಆಗಲ್ಲ. ನಾನು ಇಲ್ಲಿ ಸಾಲ ಮಾಡಿ ಇದನ್ನು ತೀರಿಸಿ ಇನ್ನೊಂದು ಸಾಲ ಮಾಡಿ ಮತ್ತು ಅದನ್ನು ತೀರಿಸ್ತಾ ಇದ್ದೀನಿ ಅಂದರೆ ಸಾಲ ಬೆಳೀತಾ ಹೋಗುತ್ತೆ, ಬಿಟ್ಟರೆ ನಿಮ್ಮ ಅಸೆಟ್ ಕ್ರಿಯೇಟ್ ಆಗಲ್ಲ. ಸೊ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಅದ್ರ ಬ್ರೇಕ್ ಹಾಕಿ ಫಿಕ್ಸ್ಡ್ ಅಸೆಟ್ಸ್ ಏನಿದೆ ಅದನ್ನು ಮಾರಿ ಸಾಲನ ಕ್ಲಿಯರ್ ಮಾಡಿ. ಬಿಕಾಸ್ ಸಾಲ ನೀವು ಇಂಟ್ರೆಸ್ಟ್ ಕಟ್ತಾ ಇರ್ತೀರ, ಅದು ಗ್ರೋ ಆಗ್ತಿರೋದು, ಅದು ಗ್ರೋ ಆಗಬಾರ್ದು. ಹಾಗಾಗಿ ಬೇಗ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ನೆಕ್ಸ್ಟ್ ಫರ್ದರು ಸ್ಲೋಲಿ ಅಗೇನ್ ಕಾರ್ಪಸ್ ಬಿಲ್ಡ್ ಮಾಡೋ ಕಡೆ ಫೋಕಸ್ ಮಾಡೋದು ಒಳ್ಳೆಯದು. ಇನಿಷಿಯಲ್ ಸ್ಟೇಜಲ್ಲಿ ಇದ್ದರೆ ಅದನ್ನು ನಾವು ಬೇಗ ರಿಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಸೂಪರ್ ಚೇತನ್. ನಾವು ಮೊನ್ನೆ ಒಂದು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಅಂತ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸ್, ಟಾಟಾ ಹ್ಯಾರಿಯರ್ ಕಾರು. ಸೊ ಅದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಒಂದು 24 or 25 lakhs ಏನೋ ಇತ್ತು, ಒಂದು ಹೈ ಎಂಡ್ ಮಾಡೆಲು. ಸೊ ಅದು ನಾವು ಕಾಸ್ಟ್ ಬ್ರೇಕಪ್ ನೋಡ್ತಾ ಇದ್ದರೆ 3.5 lakh ಅಪ್ರಾಕ್ಸಿಮೇಟ್ ನಂಬರ್ಸ್ ಹೇಳ್ತಾ ಇರೋದು. 3.5 lakh ಏನೋ GST ಇತ್ತು. ಅದು ಇನ್ಪುಟ್ ಕ್ರೆಡಿಟ್ ಇಲ್ಲ, ಅದಕ್ಕೆ GST ಇದು ಪಕ್ಕ ಹೋಗುತ್ತೆ. ಸೊ ನೆಕ್ಸ್ಟ್ ಅರೌಂಡ್ 3.2 lakh ಏನೋ ಇದು ರೋಡ್ RTO ಇದಕ್ಕೆ. ಸೊ ಅಂದರೆ ಒಂದು 25 lakhs ನಾವು ಕಾರ್ ತಗೋತಾ ಇದ್ದೀವಿ ಅಂದರೆ, ಪ್ಲಸ್ ಇನ್ಶೂರೆನ್ಸ್ 1 lakh ಸಮಥಿಂಗ್ ಇರುತ್ತೆ. ಸೊ ನಾವು ಒಂದು 25 lakhs ಕಾರ್ ತಗೋತಾ ಇದ್ದೀವಿ ಅಂದರೆ ಒಂದು 7 to 8 lakhs ಬಂದ್ಬಿಟ್ಟು ಗೌರ್ಮೆಂಟ್ಗಳಿಗೆ ಹೋಗುತ್ತೆ. ಸೊ ಈ ಥರ ಇದ್ದಾಗ ನಾವು ಗೌರ್ಮೆಂಟ್ಗಿಂತ ಭಾಳ ಸ್ಮಾರ್ಟಾಗಿ ಹೆಂಗೆ ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಟ್ಯಾಕ್ಸ್ ಸೇವ್ ಮಾಡಬೇಕು ಚೇತನ್? ಅದೀಗ ವೆಹಿಕಲಲ್ಲಿ ನಮಗೆ ಆಪ್ಷನ್ ಇಲ್ಲ. ಅಂದರೆ ಅದು ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲೇ ಟ್ಯಾಕ್ಸ್ ಆಗಿ ಬರೋದ್ರಿಂದ ನನಗೆ ಟ್ಯಾಕ್ಸ್ ಬೇಡ, ವಿತೌಟ್ ಬಿಲ್ ಕೊಡಿ ಇಂಥವೆಲ್ಲ ಏನು ಮಾಡೋಕ್ಕಾಗಲ್ಲ. ಜೊತೆಗೆ ಈಗ RTO ಪ್ರಕಾರನೂ ಇನ್ಶೂರೆನ್ಸ್ ಕಂಪಲ್ಸರಿ ಇದೆ, ರಿಜಿಸ್ಟ್ರೇಷನ್ ಕಂಪಲ್ಸರಿ ಇದೆ. ಹಂಗಾಗಿ ಇದರಲ್ಲಿ ಏನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಏನಂದರೆ ನಿಮ್ಗೆ ಏನೇ ಕಾರ್ ತೊಗೊಳ್ಬೇಕು ಅಂತಿದ್ರೆ ಅದಕ್ಕೆ ಬಜೆಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟಬಲ್ ಸರ್ಪ್ಲಸನ್ನು ಕ್ರಿಯೇಟ್ ಮಾಡಿ ಸ್ಲೋಲಿ ಕಾರ್ಪಸ್ ಕ್ರಿಯೇಟ್ ಮಾಡ್ತಾ ಹೋದರೆ ಅವಾಗ ನಿಮಗೆ ಅದು ಎಕ್ಸ್ಪೆನ್ಸಿವ್ ಅನ್ಸಲ್ಲ. ನಾನು ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಎಕ್ಸ್ಪೆನ್ಸಿವ್ ಅನ್ಸಲ್ಲ. ಈಗ ನನ್ನ ಉದಾಹರಣೆ ಕೊಡಬೇಕು ಅಂದರೆ, ನಾನು ಇನಿಷಿಯಲ್ ಡೇಸಲ್ಲಿ ಏನು ವರ್ಕ್ ಮಾಡ್ತಿರ್ಬೇಕಾದ್ರೆ SIP ಮಾಡ್ತಾ ಇದ್ದೆ. ಅರೌಂಡ್ 3 lakhs ಆರ್ಡ್ ಕಟ್ಟಿದ್ದೆ, 6 lakhs ಇತ್ತು. ಆ 6 lakhsಗೆ ಇನ್ನೊಂದು 3 lakh ನನ್ನ ಸೇವಿಂಗ್ಸ್ ಹಾಕಿ ನಾನು 9 lakh ಇಂದು ಅವಾಗ I-20 ತೊಗೊಂಡೆ. ಅಂದರೆ ನನ್ನ ಪ್ರಕಾರ ನನ್ನ ಇನ್ವೆಸ್ಟ್ಮೆಂಟು 3+ ಆಮೇಲೆ ನಾನು ಕ್ಯಾಶ್ ಹಾಕಿರೋ 6 lakhಗೆ ನನಗೆ 9 lakh ಕಾರ್ ಬಂದಂಗೆ ಆಯಿತು. ಅವಾಗ ನನಗೆ ಬ್ರೇಕಪ್ ಮಾಡಿ ನೋಡಿದಾಗ ಇಷ್ಟೊಂದು ಟ್ಯಾಕ್ಸಿಗೆ ಹೋಗ್ತಾ ಇದೆ, ಇಷ್ಟೊಂದು ಏನೂ ಅನ್ಸೋದೇ ಇಲ್ಲ. ಬಿಕಾಸ್ ನನಗೆ 70% ಡಿಸ್ಕೌಂಟಲ್ಲಿ ನನಗೆ ಕಾರ್ ಸಿಕ್ಕಂಗೆ ಆಗ್ತಾ ಇದೆ. ಸೊ ಹಂಗಾಗಿ ನೀವು ಕ್ಯಾಶಲ್ಲಿ ತೊಗೊಂಡು ಅಥವಾ ಸಾಲದಲ್ಲಿ ತೊಗೊಳಕ್ಕೆ ಹೋದಾಗ ಈ ಚಾಲೆಂಜ್ ಅನ್ಸುತ್ತೆ ನಿಮಗೆ. ಅದೇ ನೀವು ಈಗಲಿಂದನೇ ಪ್ಲಾನ್ ಮಾಡಿ ನೆಕ್ಸ್ಟ್ 2-3-5 yearsಲ್ಲಿ ನಾನು ಕಾರ್ ತೊಗೋಬೇಕು, 50 ಲಕ್ಷದ ಬೆಂಚ್ ತೊಗೋಬೇಕು ಅಂತಿದ್ರೆ ಆ ಬೆಂಜಿಗೆ ಇವಾಗಲೇ ಪ್ಲಾನ್ ಮಾಡ್ತಾ ಹೋದಾಗ 50 ಲಕ್ಷದ ಬೆಂಜಿಗೆ ನೀವು ಪ್ರಾಬಬ್ಲಿ 30-35 ಲಕ್ಷ 40 ಲಕ್ಷ ನೀವು ಕಟ್ಟಿರ್ತೀರ, ಅದು 50 ಲಕ್ಷ ವ್ಯಾಲ್ಯೂ ಆಗೈತೆ. 10 lakh ನಿಮಗೆ ಡಿಸ್ಕೌಂಟಲ್ಲಿ ಸಿಕ್ಕಂಗೆ ಆಗ್ತಾ ಇದೆ. ಅವಾಗ ಈ ಬ್ರೇಕಪ್ ನಮಗೆ ಹೆವಿ ಅನ್ಸಲ್ಲ. ಹಂಗಾಗಿ ಪ್ಲಾನ್ ಮಾಡಿ ತಗೊಂಡು ಬಜೆಟ್ ಮಾಡಿ ತಗೊಂಡ್ರೆ ಈ ಇದರಿಂದ ಹೊರಗೆ ಬರ್ಬೋದು. ಅದರ್ವೈಸ್ ಬೇರೆ ಏನು ನಮಗೆ ಟೆಕ್ನಿಕಲ್ ಲೀಗಲ್ ಆಪ್ಷನ್ ಇಲ್ಲ. ಇದನ್ನ ಓವರ್ಕಮ್ ಮಾಡಿ ಬೈಪಾಸ್ ಮಾಡಿ ಹೋಗೋದಕ್ಕೆ ಬೇರೆ ಏನು ಲೀಗಲ್ ಆಪ್ಷನ್ಸ್ಗಳಿಲ್ಲ. I-20 ಒಳ್ಳೆ ಕಾರ್ ಚೇತನ್. ನನಗೆ I-20 ಅಂದ ತಕ್ಷಣ ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ನೆನಪಾಗುತ್ತೆ. ನನ್ನ ಫ್ರೆಂಡ್ ಒಂದ್ಸತಿ ಬಂದಿದೆ, ಇದೊಂದು 12-15 years ಬ್ಯಾಕ್ ಸ್ಟೋರಿ. ಅವನೇನೋ ಲವ್ ಫೇಲ್ಯೂರ್ ಆಗಿಬಿಟ್ಟಿದ್ರಿಂದ ಬಂದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದೆ. ಸೊ ಸ್ವಲ್ಪ ಅದೆಲ್ಲ ಸಮಾಧಾನ ಮಾಡಿ ಅವ್ನು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಫುಲ್ ಮಲ್ಕೊಂಬಿಟ್ಟ ಕಾರಲ್ಲಿ ಬಂದ್ಬಿಟ್ಟು. ಸೊ ಅವ್ನು I-20 ಇದ್ದಿದ್ದೆ ಅವಾಗ. ಸೊ ಫಸ್ಟ್ ಟೈಮ್ ನಾನು ಮನೆಗೆ ಕರ್ಕೊಂಬರ್ಬೇಕು ಅಂತ ಡ್ರೈವ್ ಮಾಡ್ಕೊಂಡು ಮನೆಗೆ ತಗೊಂಬಂದೆ. ಸೊ ಮನೆ ಹತ್ರ ಸ್ವಲ್ಪ ರಿವರ್ಸ್ ಹಾಕ್ಬೇಕಿತ್ತು. ರಿವರ್ಸ್ ಹಾಕಕ್ಕೆ ಹೋಗ್ತೀವಿ, ಅದು ರಿವರ್ಸ್ ಬರ್ತಾನೆ ಇಲ್ಲ. ಅದು
ನಾನು ಹುಂಡೈ ಕಾರೇ ಫಸ್ಟ್ ಟೈಮ್ ಒಂದು 10 ನಿಮಿಷ ಆದ್ಮೇಲೆ ಗೂಗಲ್ ಯೂಟ್ಯೂಬ್ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಅದು ನಿಂಗೆ ಲಿಫ್ಟ್ ಮಾಡ್ಬಿಟ್ಟು ರಿವರ್ಸ್ ಹಾಕ್ಬೇಕು ಅಂತ. ಸೊ ಅದ್ ನನ್ನ ಫಸ್ಟ್ i20 ಎಕ್ಸ್ಪೀರಿಯನ್ಸ್ ರಿವರ್ಸ್. ಹೌದು. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಭಾಳ ಬರ್ತದೆ ಚೇತನ್ ಇವಾಗ, ಬಟ್ ಅದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ಒಂದು 250 ಕಿಲೋಮೀಟರ್ಸ್ ಅಷ್ಟೇ, 300 ಕಿಲೋಮೀಟರ್ಸ್ ಅಷ್ಟೇ ಹೋಗೋದು ಜರ್ನಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಇಮಿಡಿಯೇಟ್ಲಿ ಅದು ಸಾಲ್ವ್ ಆಗಲ್ಲ, ಅಂದ್ರೆ ಇಮಿಡಿಯೇಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಲ್ಲ. ಸೊ ಎಲೆಕ್ಟ್ರಿಕ್ ಕಾರ್ಸ್ ಫ್ಯೂಚರ್ ಏನ್ ಅನ್ಸುತ್ತೆ ಚೇತನ್ ನಿಮ್ ಪ್ರಕಾರ? ಯಾಕೆಂದ್ರೆ ನೀವು ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬರೋಕ್ಕಾಗಲ್ಲ. ನೀವು ಬೆಂಗಳೂರಿಗೆ ಹೋಗಬಹುದು ಅಥವಾ ಮಧ್ಯದಲ್ಲೇ ಚಾರ್ಜ್ ಮಾಡ್ಕೋಬೇಕು ಅನ್ಸತಿ, ಮತ್ತೆ ಬರ್ತಾ ಒಂದ್ಸತಿ ಚಾರ್ಜ್ ಮಾಡ್ಕೋಬೇಕು, ಅಲ್ಲೊಂದ್ಸತಿ ಚಾರ್ಜ್ ಮಾಡ್ಕೋಬೇಕು. ಇದಕ್ಕೆ ಏನ್ ಹೇಳ್ತೀರಾ ಚೇತನ್? ಎಲೆಕ್ಟ್ರಿಕ್ ಕಾರಿಗೆ ನಾನು ಆಲ್ಟರ್ನೇಟ್ ನೋಡ್ತಾ ಇದ್ದೀನಿ. ನಾನು ಎಲೆಕ್ಟ್ರಿಕ್ ಕಾರ್ ಫ್ಯೂಚರ್ ಅನ್ಸಲ್ಲ, ನಾನು ನೋಡ್ತಿರೋದು ಹೈಬ್ರಿಡ್ ಕಾರ್ಸ್ಗಳು ಮೇ ಬಿ ಫ್ಯೂಚರ್ ಅನಿಸ್ತಾ ಇದೆ ನನಗೆ. ಅಂದ್ರೆ ಯಾಕೆಂದ್ರೆ ಎಲೆಕ್ಟ್ರಿಕ್ ನೀವು ಹೇಳಿದ್ರೆ ಯೂಶಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇರುತ್ತೆ, ಎಲೆಕ್ಟ್ರಿಕ್ ಇರುತ್ತೆ. ಸೊ ಎಲ್ಲಿ ಬೇಕಾದ್ರೆ ನಾವು ಸ್ವಿಚ್ ಆಗ್ಬೋದು. ಇನಿಷಿಯಲ್ ಇಗ್ನಿಷನ್ ಮಾತ್ರ ನಿಮ್ಗೆ ಪೆಟ್ರೋಲ್ ಕನ್ಸ್ಯೂಮ್ ಮಾಡುತ್ತೆ, ಆಮೇಲೆ ಸ್ವಲ್ಪ ಕಿಲೋಮೀಟರ್ ಎಲ್ಲ ರನ್ ಆಗುತ್ತೆ. ಸೊ ದಟ್ ನಿಮ್ ಮೈಲೇಜ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಹಂಗಾಗಿ ಅವಾಗ ನಮಗೆ ಕಾಸ್ಟ್ ಎಕನಾಮಿಕಲ್ ಆಗುತ್ತೆ ಪರ್ ಕಿಲೋಮೀಟರ್ ಕಂಪೇರ್ ಟು ಪೆಟ್ರೋಲ್. ಬಟ್ ಎಲೆಕ್ಟ್ರಿಕ್ ಖಾಲಿ ಆದ್ರೆ ಪೆಟ್ರೋಲ್ ಮಾಡ್ಕೊಂಡು ಬಂದ್ಬಿಡ್ಬೋದು ಇರುತ್ತೆ. ಹೌದು. ಬಟ್ ಎಲೆಕ್ಟ್ರಿಕ್ಗೆ ನಾನು ನೋಡ್ತಿರೋ ಮೇಜರ್ ಚಾಲೆಂಜ್ ಅಂದ್ರೆ ನೀವು ಹೇಳ್ತಿರೋದು ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚಾಲೆಂಜಿಂಗ್ ಇದೆ. ಎಲ್ಲ ಕಡೆ ಸ್ಟಾರ್ಟ್ ಆಗೋದು ತುಂಬಾ ಚಾಲೆಂಜಿಂಗ್ ಇದೆ, ತುಂಬಾ ಟೈಮ್ ಕನ್ಸ್ಯೂಮಿಂಗು. ಜೊತೆಗೆ ಸೆಕೆಂಡು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೆ. ಯಾಕೆ ಅಂದ್ರೆ ಒಂದು ನೀವು ಮನೆಗೆ ಹೋದ ಕೂಡಲೇ ನೆನಪು ಮಾಡಿ ಅದನ್ನ ಚಾರ್ಜಿಗೆ ಇಡಬೇಕು. ಬೆಳಿಗ್ಗೆ ಎದ್ದು ಚಾರ್ಜ್ ಆಗಿದೆಯಾ ನೋಡಿ ತೆಗೆದು ಅದನ್ನ ಯೂಸ್ ಮಾಡಬೇಕು. ನಾವು ಏನೋ ಅರ್ಜೆಂಟ್ ರಾತ್ರಿ ಲೇಟ್ ಆಗಿ ಹೋದ್ವಿ, ಕಾರ್ ನಿಲ್ಸಿದ್ವಿ, ಸೀದೋಗಿ ಮಲಗಿದ್ವಿ ಅಂದ್ರೆ ಬೆಳಿಗ್ಗೆ ಎದ್ದು ಬಂದ ಕೂಡಲೇ ಚಾರ್ಜ್ ಇರಲ್ಲ. ಸೊ ಅಲ್ಲಿ ನಮ್ಗೆ ಸ್ವಲ್ಪ ಲೈಫ್ ಸ್ಟೈಲ್ ಅಡಾಪ್ಟೇಷನ್ ಇದೆ. ಸೆಕೆಂಡು, ನಾವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋದಾಗ 4 ಗಾಡಿ ಇದೆ ಅಂದ್ರೆ ಬೇರೆ ಪೆಟ್ರೋಲ್ ಬಂಕಿಗೆ ಹೋಗ್ತೀವಿ. ಬಿಕಾಸ್ ನಾವು ಎಲ್ಲೋ ಬೇರೆ ಡೆಸ್ಟಿನೇಷನ್ ಟಾರ್ಗೆಟ್ ಇಟ್ಕೊಂಡಿರ್ತೀವಿ, ಅಲ್ಲಿಗೆ ಬೇಗ ಹೋಗ್ಬೇಕಾಗಿರುತ್ತೆ, ಅದು ಅದೇ ಗೋಲ್ ಇರುತ್ತೆ ನಮಗೆ. ಇಲ್ಲಿ 4 ಗಾಡಿ ಕಾಯಲ್ಲ. ಈ ನೀವು ಇಮ್ಯಾಜಿನ್ ನಮ್ದು ಎಲೆಕ್ಟ್ರಿಕ್ ಗಾಡಿ 4 ಗಾಡಿ ಚಾರ್ಜಿಂಗ್ ಅಲ್ಲಿ ನಿಂತಿದೆ ಅಂದ್ರೆ ಅವ್ರದೆಲ್ಲ ಚಾರ್ಜ್ ಆಗಿ ನನ್ನ ಚಾರ್ಜ್ ಬಂದು ಅದನ್ನ ನಾನು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಚಾರ್ಜ್ ಮಾಡಿ ಹೋಗ್ತೀನಿ ಅಂದ್ರೆ ಲಾಟ್ ಆಫ್ ಪೇಷನ್ಸ್, ತುಂಬಾ ನಾವು ಲೈಫ್ ಸ್ಟೈಲ್ ಅಡ್ಜಸ್ಟ್ ಮಾಡ್ಕೋಬೇಕು. ಹಂಗಾಗಿ ಇದು ಚಾಲೆಂಜ್. ಪೆಟ್ರೋಲ್ ಡೀಸೆಲ್ ಇಮಿಡಿಯೇಟ್ಲಿ ಆಗಲ್ಲ, ಮತ್ತೆ ಅಗೇನ್ 45 ಮಿನಿಟ್ಸ್ ಅವರು ಕಾಯ್ಲೇಬೇಕು. ಸೊ ಇದು ತುಂಬಾ ಚಾಲೆಂಜಿಂಗು. ಮತ್ತು ಆಮೇಲೆ ಏನು ನಾವು ಲಿಥಿಯಂ ಬ್ಯಾಟ್ರೀಸ್ ನೋಡ್ತಾ ಇದೀವಿ, ಅದನ್ನ ಡಿಸ್ಪೋಸ್ ಮಾಡೋದು. ಬಿಕಾಸ್ ನನಗೆ ಇನ್ನೊಂದು 5 ಅಥವಾ 7, 8 ಇಯರ್ಸ್ ಆದ್ಮೇಲೆ ಮೋಸ್ಟ್ ಆಫ್ ದ ಬ್ಯಾಟ್ರೀಸ್ ಎಲ್ಲ ಈಗ ತಗೊಂಡಿರೋ ಕಾರೆಲ್ಲ ಎಕ್ಸ್ಚೇಂಜಿಗೆ ಬರುತ್ತೆ ಅಥವಾ ರೀಪ್ಲೇಸ್ ಮಾಡಬೇಕಾಗತ್ತೆ. ಅವಾಗ ಈ ಲಿಥಿಯಂ ಬ್ಯಾಟ್ರಿಗಳನ್ನ ನಾವು ಹೆಂಗೆ ರೀಸೈಕಲ್ ಮಾಡ್ತೀವಿ, ಅದಕ್ಕೆ ಏನು ಮೆಕ್ಯಾನಿಸಮ್ ಇದೆ, ಅದು ಸ್ಟಿಲ್ ಕ್ವಶನಬಲ್, ಗೊತ್ತಿಲ್ಲ. ಇದುವರೆಗೂ ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ. ಬಿಕಾಸ್ ಡಾಟಾ ಹೇಳೋ ಪ್ರಕಾರ ಲಿಥಿಯಂ ಈಸ್ ಮೋರ್ ಡೇಂಜರಸ್ ದ್ಯಾನ್ ನ್ಯೂಕ್ಲಿಯರ್. ಇವಾಗೆಲ್ಲ ಲಿಥಿಯಂ ತೈವಾನ್ ಇಂದ ಬರ್ತಾ ಇದೆ. ಸೊ ಹಂಗಾಗಿ ಅದನ್ನ ನಾವು ರೀಸೈಕಲ್ ಮಾಡೋದಕ್ಕಾಗಿ ಏನು ಆಪ್ಷನ್ ಇದೆ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ ಅದ್ರದ್ದು ಅನ್ನೋದು ಚಾಲೆಂಜು. ಅದಕ್ಕೆ ನಾನು ನೋಡ್ತಿರೋದು ಹೈಬ್ರಿಡ್ ನನ್ನ ಪ್ರಕಾರ ಇದು ಅನ್ಸುತ್ತೆ. ಬಟ್ ಲಾಟ್ ಆಫ್ ಟೆಕ್ನಾಲಜಿ ಈಗ ವಿತ್ ಯೂಸಿಂಗ್ ವಾಟರ್ H2O ಯೂಸ್ ಮಾಡು ಸಹ ವೆಹಿಕಲ್ ರನ್ ಆಗೋ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಐ ಥಿಂಕ್ ಟೊಯೋಟಾ ಇಸ್ ಎಕ್ಸ್ಪೆರಿಮೆಂಟಿಂಗ್ ಇಟ್. ಬಿಕಾಸ್ ಹೈಡ್ರೋಜನ್ ಇರೋದ್ರಿಂದ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹೈಡ್ರೋಜನ್ ಎಲಿಮೆಂಟು ಆಕ್ಸಿಜನ್ ಎಲಿಮೆಂಟ್ನ ಸಪರೇಟ್ ಮಾಡಿ ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಇಂಜಿನ್. ಅದು ಸಕ್ಸಸ್ ಆಯಿತು ಅಂದರೆ ಐ ಥಿಂಕ್ ದಟ್ ವಿಲ್ ಬಿ ದ ಫ್ಯೂಚರ್. ಬಟ್ ಎಲೆಕ್ಟ್ರಿಕ್ ಅಂತೂ ನನಗೇನೋ ಅಷ್ಟು ಬ್ರೈಟ್ ಕಾಣಿಸ್ತಾ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರರ್ಸು ಅಗ್ರೆಸಿವ್ ಎಲೆಕ್ಟ್ರಿಕ್ನ ಪುಷ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ, ಬಟ್ ಅದಕ್ಕಿಂತ ಅದರ್ ಆಲ್ಟರ್ನೇಟ್ಸ್ ಅದರ ಹೈಬ್ರಿಡು ಅಥವಾ H2O ವಾಟರ್ ಬೇಸ್ಡ್ ಬಂದರೆ ದಟ್ ಈಸ್ ಅ ಮೋರ್ ಈಸಿ ಅನ್ಸುತ್ತೆ. ಓಕೆ, ಐ ಥಿಂಕ್ ಪಾಲಿಸಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಟ್ರಿಕ್ ಕಾರ್ಸ್ ಕಡೆ ಇದೆ, ಸಬ್ಸಿಡಿ ಮೂಲಕ ಆಗಲಿ ಆ ಡೈರೆಕ್ಷನ್ ಎಲ್ಲ ಪುಷ್ ಮಾಡ್ತಾ ಇದೆ. ಬೈ 2030-35 80% ಆಫ್ ದ ರೋಡ್ ಕಾರ್ಸ್ ಆನ್ ರೋಡ್ ಎಲೆಕ್ಟ್ರಿಕ್ ಇರಬೇಕು ಅಂತಾನು ಒಂದು ಪಾಲಿಸಿ ಇದೆ ಅಂತ ಎಲ್ಲ ಓದಿದ್ದೇನೆ. ಹೌದು, ನೀತಿ ಆಯೋಗ್ ಪಾಲಿಸಿ ಇದೆ. ಬೈ 2035 80% ಆಫ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ಬಿ ಎಲೆಕ್ಟ್ರಿಕ್ ಅಂತ ಅಂತಾರೆ. ಬಟ್ ನನಗನ್ಸುತ್ತೆ ದೇ ಆರ್ ಫೋಕಸಿಂಗ್ ಆನ್ ಟ್ರೈನ್ಸು, ಬಸ್ಸಸ್ಸು ಮತ್ತೆ ಎಸ್ಪೆಷಲಿ ಲಾರೀಸ್ಗಳು. ಬಿಕಾಸ್ ಪ್ರೈವೇಟ್ ಕಾರ್ಗಳು ಬಂದಾಗ ಇವೆಲ್ಲ ಚಾಲೆಂಜ್ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಆ ಚಾಲೆಂಜ್ ಇರಲ್ಲ. ಡೆಸ್ಟಿನೇಷನ್ ಅವರ ಬಸ್ ಸ್ಟ್ಯಾಂಡ್ಗಳಲ್ಲೇ ಇರುತ್ತೆ ಚಾರ್ಜಿಂಗ್ ಪಾಯಿಂಟ್ಗಳು, ಹಂಗಾಗಿ ಆಗುತ್ತೆ. ಸೊ ನೀತಿ ಆಯೋಗ ಇರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ. ಬಟ್ ಅದರಲ್ಲಿ ಈ ನಮ್ಮ ಕಾರ್ಗಳು ಎಲ್ಲ ಇದೆ ಅಂದರೆ ಸ್ವಲ್ಪ ಕಷ್ಟ, ನನಗೆ ಗೊತ್ತಿರೋದು. ನಾವು ತುಂಬ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಅದರ್ವೈಸ್ ಅದರ್ ಆಪ್ಷನ್ ಅಷ್ಟರೊಳಗೆ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಚೇತನ್. ಮಾರ್ಕೆಟ್ ನಿಫ್ಟಿ ಲಾಸ್ಟ್ ಒಂದು 6 months ಅಥವಾ 1 year ಇಂದ ಆಲ್ ಟೈಮ್ ಹೈ ಎಲ್ಲೇ ಇದೆ. ಆಲ್ ಟೈಮ್ ಹೈ ಅಂತ ಯಾವಾಗ ಬೀಳುತ್ತೆ? ನನ್ನ ಪ್ರಕಾರ ಮಾರ್ಕೆಟ್ ಬೀಳಲ್ಲ. ಹಂಗಂತ ಬೀಳಲ್ಲ ಅಂದ್ಕೂಡಲೇ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇರುತ್ತೆ, ಬಟ್ ಕ್ರಾಶ್ ಅಂತ ಇಲ್ಲ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ, 2008 ಅಲ್ಲಿ ಏನು ಅದಕ್ಕಿಂತ ದೊಡ್ಡ ಫಾಲ್ ಬರುತ್ತೆ ಅಂತೆಲ್ಲ ನೋಡ್ತಾ ಇದೀವಿ. ಅದು ಬೇಸ್ಲೆಸ್ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಮಾರ್ಕೆಟ್ ಡೈನಾಮಿಸಮ್ ಚೇಂಜ್ ಆಗಿದೆ.
ಈಗ ಇವಾಗ ಯಾಕೆ ಬೀಳಲ್ಲ ನಾನು ಅಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗಳು ಥ್ರೂ DIS ನಮ್ಮದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಮಾರ್ಕೆಟಿಗೆ. ಫಾರ್ ಎಕ್ಸಾಂಪಲ್, ಈಗ ನಾವು FIS ಮೇಲೆ ಡಿಪೆಂಡೆಂಟ್ ಇಲ್ಲ. ಮ್ಯೂಚುವಲ್ ಫಂಡ್ ಫ್ಲೋನೇ ಎವ್ರಿ ಮಂತು 23,000 ಕೋಟಿ ಬರ್ತಾ ಇದೆ. ಅಂದರೆ ಮ್ಯೂಚುವಲ್ ಫಂಡ್ SIP ಏನು ಮಾಡ್ತಾ ಇದ್ದಾರೆ, 23,000 ಕೋಟಿ ಬುಕ್ ಸೈಜ್ ಇದೆ. ನಾನು ಮೊನ್ನೆ ರೀಸೆಂಟ್ಲಿ ಒಂದು ಫಂಡ್ ಮ್ಯಾನೇಜರ್ ಇಂಟ್ರಾಕ್ಷನ್ ಅಲ್ಲಿ ಕೇಳಿದೆ, ದೇ ಆರ್ ಸಿಟ್ಟಿಂಗ್ ವಿತ್ 12,000 crore ಕ್ಯಾಶ್ ಅಂತೆ ಮಾರ್ಕೆಟಿಗೆ ಹಾಕೋದಕ್ಕೆ. 12,000 crore ಕ್ಯಾಶ್ ಅಲ್ಲಿ ಇದ್ದಾರೆ ಆ ಮಂತ್, ಆಸ್ ಆನ್ ದಟ್ ಮಂತ್, ಲಾಸ್ಟ್ ಮಂತ್ ನಾನು ಕೇಳಿದ್ದು. ಈ ಮಂತಿಗೆ ಅಗೇನ್ ಆ್ಯಡ್ ಆಗಿರುತ್ತೆ. ಹಾಗಾಗಿ ಈ ಫ್ಲೋನೇ ಜಾಸ್ತಿ ಇರೋದ್ರಿಂದ ಇನ್ನೆವಿಟಬಲಿ ಫಂಡ್ ಮ್ಯಾನೇಜರ್ ಅದನ್ನ ಮಾರ್ಕೆಟಿಗೆ ಹಾಕ್ಲೇಬೇಕು. ಸ್ಟಾಕ್ಸ್ ಮೇಲೆ ಹೋಗುತ್ತೆ. ಮಾರ್ಕೆಟ್ ಬೇಸ್ ವೈಡ್ ಆಗ್ಬೋದು, ಸೆಕ್ಟೋರಿಯಲ್ ಶಿಫ್ಟ್ಸ್ ಆಗ್ಬೋದು ಮೂಮೆಂಟ್ ಅಲ್ಲಿ. ಈಗ ನಾನು ಲಾರ್ಜ್ ಕ್ಯಾಪ್ಗಳು ಹೋಗಿಲ್ಲ, ಲಾರ್ಜ್ ಕ್ಯಾಪ್ಗಳ ಮೂವ್ ಆಗುತ್ತೆ, ಸ್ಮಾಲ್ ಅಂಡ್ ಮಿಡ್ ಬೀಳ್ಬೋದು. ಬಟ್ ಓವರ್ ಆಲ್ ಆಸ್ ಎ ಇಂಡಿಸಿಸ್ಸು ಬೀಳೋದು ಐ ಡೌಟ್. ಏನಾದ್ರು ತುಂಬಾ ಮೇಜರ್ ಎಕ್ಸ್ಟರ್ನಲ್ ಇವೆಂಟ್ ಆಗಿ ಶಾಕಿಂಗ್ ಎಲಿಮೆಂಟ್ ಮಾರ್ಕೆಟಿಗೆ ಬಂದ್ರೆ ಮಾತ್ರ ಮಾರ್ಕೆಟ್ ಬೀಳುತ್ತೆ, ಬಿಟ್ರೆ ಅದರ್ವೈಸ್ ನಾರ್ಮಲ್ ಸಿನಿಯಾರದಲ್ಲಿ ಜನ ಸೆಲ್ ಮಾಡಿ ಕ್ರಾಶ್ ಆಯ್ತು ಅನ್ನೋದು ವೆರಿ ರೇರ್ ಚಾನ್ಸ್. ನೀವು ಹೇಳೋದಕ್ಕೆ ಮೇಕ್ ಸೆನ್ಸ್ ಅನ್ಸುತ್ತೆ ಚೇತನ್. ಯಾಕಂದ್ರೆ ಲಾಸ್ಟ್ ಒಂದು 2-3 ವೀಕ್ಸ್ ನೋಡಿದ್ರೆ IT ಸೆಕ್ಟರ್ಸ್ ಎಲ್ಲ ಬೂಮಲ್ಲಿ ಇದ್ವು, ಬ್ಯಾಂಕಿಂಗ್ ಎಲ್ಲ ಸ್ಟಾಕ್ಸ್ ಕೆಳಗಡೆ ಹೋಗ್ತಾ ಇದ್ವು. ಈ ಲಾಸ್ಟ್ ವೀಕ್ ನೋಡಿದ್ರೆ ಎಲ್ಲ ಬ್ಯಾಂಕಿಂಗ್ ಎಲ್ಲ ಮೇಲ್ಗಡೆ ಹೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ, IT ಎಲ್ಲ ಫಾಲ್ ಆಗಿದೆ. ಸೆಕ್ಟೋರಿಯಲ್ ರೊಟೇಷನ್ ಆಗುತ್ತೆ, ಬಿಟ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಬೀಳಲ್ಲ. ಆಮೇಲೆ ಇನ್ನೊಂದು ಚೇತನ್, ಇದು ಒಂಥರ ಪರ್ಸನಲ್ ಕ್ವಶನ್ ಅಂತ ಅನ್ಕೋಬಹುದು. ಸೊ ಲೈಫಲ್ಲಿ ಎಲ್ಲರೂ ಒಂದು ಟಫ್ ಮೂಮೆಂಟ್ ಅಥವಾ ಒಂದು ಡಿಫಿಕಲ್ಟ್ ಮೂಮೆಂಟ್ ಅಂತ ಫೇಸ್ ಮಾಡಿರ್ತಾರೆ ಅಂಡ್ ಅದನ್ನ ಓವರ್ಕಮ್ ಸಹಿತ ಮಾಡಿರ್ತಾರೆ. ನಾನು ನಿಮ್ಮನ್ನು ನೋಡಿರೋ ಹಾಗೆ ಯು ಆರ್ ವೆರಿ ಫೋಕಸ್ಡ್ ಪರ್ಸನ್. ನೀವು ಭಾಳ ಫೋಕಸ್ಡ್ ಇಟ್ಕೊಂಡು ಅದು ರಿಸಲ್ಟ್ ಬರೋವರೆಗೂ ಎಕ್ಸಿಕ್ಯೂಟ್ ಮಾಡ್ತೀರಾ. ಮಧ್ಯದಲ್ಲಿ ಎಲ್ಲೋ ನೀವು ಟರ್ನ್ ಆಗಲಿ ಅಥವಾ ಫೋಕಸ್ ಕಳ್ಕೊಳೋದಾಗ್ಲಿ ಆಗೋದಿಲ್ಲ. ಸೊ ನೀವು ಯಾವ್ದಾರು ಆ ಥರ ಒಂದು ಟಫೆಸ್ಟ್ ಮೂಮೆಂಟ್ ಲೈಫಲ್ಲಿ ಯಾವ ಥರ ಫೇಸ್ ಮಾಡಿದ್ರಿ, ಅದನ್ನ ಹೆಂಗೆ ಓವರ್ಕಮ್ ಮಾಡಿದ್ರಿ, ಅಥವಾ ಈ ಫೋಕಸ್ ಹೆಂಗೆ ಬರುತ್ತೆ ನಿಮಗೆ ಅಂತ ಹೇಳ್ತೀರಾ ಚೇತನ್? ಮೇಯ್ನು ನಾನು ವಿಜುವಲೈಸೇಷನ್ನು ಮತ್ತು ಅಫರ್ಮೇಷನ್ನು ಇದು ನನಗೆ ತುಂಬ ಹೆಲ್ಪ್ ಆಗಿದೆ ವಿತ್ ಮೆಡಿಟೇಷನ್ನು. ಅಂದರೆ ನಾನು ಏನೇ ಮಾಡಬೇಕು ಅಂತಿದ್ರು ಅದನ್ನು ಫಸ್ಟ್ ಬರಿತೀನಿ, ಆಮೇಲೆ ಅದರದ್ದೊಂದು ಪಿಕ್ಚರ್ ಇಟ್ಕೊತೀನಿ. ನನಗೇನು ಗೋಲ್ ಇದೆ ಆ ಗೋಲಿನ ಪಿಕ್ಚರ್ ಇರುತ್ತೆ. ಆ ಪಿಕ್ಚರ್ ನೋಡಿದಾಗೆಲ್ಲ ನನಗೆ ಇನ್ಸ್ಪೈರ್ ಆಗ್ತಾ ಇರ್ತೀನಿ. ಈಗ ಏನು ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯೆ ಇರುತ್ತೆ, ಅದು ಯಾವುದೋ ಅಬ್ಸ್ಟೆಕಲ್ ಅನ್ಸೋದೇ ಇಲ್ಲ. ಬಿಕಾಸ್ ಆ ಗೋಲ್ ಅಲ್ಲಿದ್ದಾಗ ನಮ್ಗೆ ಇದು ಯಾವುದೋ ಅಬ್ಸ್ಟೆಕಲ್ ಅನ್ಸಲ್ಲ. ಮತ್ತು ನಾನು ಡೈಲಿ ಹ್ಯಾಬಿಟ್ ನನಗೆ ಡೈಲಿ ಬೆಳಿಗ್ಗೆ ಸಂಜೆ ನನಗೇನು ಬೇಕು ನೆಕ್ಸ್ಟು ಅದನ್ನು ಬರಿತೀನಿ ನಾನು. ಐ ಟೋಟಲಿ ಬಿಲೀವ್ ಆನ್ ಯೂನಿವರ್ಸಲ್ ಲಾ ಆಫ್ ಅಟ್ರಾಕ್ಷನ್. ಕಂಪ್ಲೀಟ್ಲಿ ಬಿಲೀವ್ ಮಾಡ್ತೀನಿ ನಾನು. ನನಗೆ ವರ್ಕು ಆಗಿದೆ 100% ನನಗೆ ವರ್ಕ್ ಆಗಿದೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ, ನೀವೇನು ತಪ್ಪು ತಿಳ್ಕೊಳಲ್ಲ ಅಂದರೆ? ಈಗ ಇಟ್ಕೊಂಡಿದ್ರೆ ಅದೇನು ಬಂದಿದೆ? ಓಕೆ, ನಾನು 4 years ಬ್ಯಾಕು, ಈಗೊಂದು 3.5 years ಆಗಿದೆ ನನ್ನ ಮನೆ ಕಟ್ಟಿ. 60-40 ನನ್ನ ಸೈಟು ಮನೆ ಕಟ್ಟಿರೋದು. ಮನೆ ಕಟ್ಟಬೇಕಾದ್ರೂ ನನಗೆ ಒಳ್ಳೆ ಲೊಕೇಶನಲ್ಲಿ ಮನೆ ಬೇಕು ಅಂತಲೇ ನಾನು ಡ್ರೀಮ್ ಮಾಡ್ತಾ ಇದ್ದಿದ್ದು. 2-3 ಸೈಟ್ಗಳೆಲ್ಲ ತಪ್ಪೋಯ್ತು. ಆಮೇಲೆ ಇದೆಲ್ಲೋ ಅನ್ಫಾರ್ಚುನೇಟ್ಲಿ ಸೈಟ್ ಸಿಕ್ತು, ಬಟ್ ನಮ್ಗೆ ಹೆಂಗೆ ಬೇಕೋ ಅದೇ ರೀತಿ ಲೊಕೇಶನಲ್ಲೇ ಮನೆ ಸಿಕ್ತು. ಮನೆ ಪಕ್ಕ ಒಂದು ಖಾಲಿ ಸೈಟ್ ಇತ್ತು ಅವಾಗ. ಸೊ ಆ ಖಾಲಿ ಸೈಟ್ ಬಗ್ಗೆ ನೋಡಿದ ಕೂಡಲೇ ನನಗೆ ಪಕ್ಕದ ಸೈಟು ತೊಗೊಂಡ್ರೆ ನಾನೊಂದು ಗಾರ್ಡನ್ ಮಾಡಿ, ನನ್ನ ಕಾರ್ ಶೆಡ್ ಮಾಡಿ, ಒಂದು ಡ್ರೀಮ್ ಹೌಸ್ ಥರ ಆಗುತ್ತೆ ಅಂತೇಳಿ ಐ ಸ್ಟಾರ್ಟೆಡ್ ರೈಟಿಂಗ್. ಯಾರ ಸೈಟು ನನಗೆ ಗೊತ್ತಿಲ್ಲ, ಅದು ರೇಟ್ ಏನು ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ನಾನು ತೊಗೊಂಡಿದ್ದ ಸೈಟೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಆವಾಗ. ಅಂದರೆ ನಾನು ಎಲ್ಲ ನನ್ನ ಎಕ್ಸ್ಪೆನ್ಸಸ್ಸು ಕಟ್ ಮಾಡಿ ಇರೋ ಸೇವಿಂಗ್ಸ್ನೆಲ್ಲ ಹಾಕಿ ಮನೆ ಕಟ್ಟಬೇಕು ಅನ್ನೋ ಗೋಲಿಗೋಸ್ಕರ ಸೈಟ್ ತೊಗೊಂಡಿದ್ದು. ಸೈಟ್ ತೊಗೊಂಡು 5 ವರ್ಷ ಆದಮೇಲೆ ಮನೆ ಕಟ್ಟಿದ್ದು. ಬಿಕಾಸ್ 5 ವರ್ಷ ನಾನು ಮನೆ ಕಟ್ಟಕ್ಕೆ ಕಾರ್ಪಸ್ ಬಿಲ್ಡ್ ಮಾಡ್ತಾ ಇದ್ದೆ. ಹಾಗಾಗಿ ದಟ್ ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಹತ್ರ ಕ್ಯಾಶ್ ಇಲ್ಲ, ಅಂದರೆ ಪಕ್ಕ ಸೈಟ್ ತೊಗೊಳೋದಕ್ಕೆ ಅಮೌಂಟ್ ಇಲ್ಲ. ಸೊ ಎವ್ರಿ ಡೇ ಐ ಸ್ಟಾರ್ಟೆಡ್ ರೈಟಿಂಗ್. ಸೊ ಅಫರ್ಮೇಷನ್ನು ಆ ಸೈಟಿಂದ ಒಂದು ಪಿಕ್ಚರ್ ಇಟ್ಕೊಂಡು ಅಲ್ಲಿ ನಾನು ಗಾರ್ಡನ್ ಮಾಡ್ದಂಗೆ ನೆಟ್ಟಲ್ಲಿ ಒಂದು ಗಾರ್ಡನ್ ಇರೋ ಪಿಕ್ಚರ್ ಹುಡುಕಿ ನನ್ನ ಮನೆ ಪಕ್ಕ ಇದೆ ಅಂತ ಸ್ಟಾರ್ಟೆಡ್ ಡ್ರೀಮಿಂಗ್. ವಿತಿನ್ 2 years ದಟ್ ವರ್ಕ್ಡ್. ಈಗ ಸೈಟ್ ತಗೊಂಡು ಅದನ್ನ ಗಾರ್ಡನ್ ಮಾಡಿ. ನೀವೇ ಅಪ್ರೋಚ್ ಮಾಡೋದು ಅಥವಾ ಅವರೇ ನಿಮ್ಮ ಹತ್ರ ಬಂದ್ರೆ ಹೇಗಾಯ್ತು ಅದು? ಇಲ್ಲ, ಅದು ಹೆಂಗಂದ್ರೆ ಅದು ಇಂಟ್ಯೂಷನ್ ಅಂತೀವಲ್ಲ ನಾವು. ನಾನು ಪ್ರತಿದಿನ ಬರಿತಾ ದಟ್ ಸ್ಟಾರ್ಟೆಡ್ ಬಿಕಮಿಂಗ್ ಸ್ಟ್ರಾಂಗ್. ಅದು ನಂದೇ. ಐ ಸ್ಟಾರ್ಟೆಡ್ ಬಿಲೀವಿಂಗ್ ಅದು ನಂದೇ ಹಂಗೆ. ಸೊ ಒನ್ ಡೇ ನನಗೆ ಈ ಸೈಟ್ ಯಾರು ಕೊಡಿಸಿದ್ರು ಪರ್ಸನ್ನು, ಅವ್ರಿಗೆ ಕಾಲ್ ಮಾಡಿ ಸರ್ ನಮ್ಮ ಪಕ್ಕದ ಸೈಟ್ ಇದೆಯಲ್ಲ ಅದು ಯಾರ್ದು ಗೊತ್ತಾ ಅಂತ. ಈ ಸೈಡ್ ಹಾಂ ಗೊತ್ತು ಅಂದರು. ಸೊ ಅದೇ ಯೂನಿವರ್ಸ್ ಎಲ್ಲ ಮ್ಯಾಚ್ ಆಗ್ತಿದೆ. ಅವ್ರು ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಕಟ್ ಆಗ್ತಿತ್ತೇನೋ, ಬಟ್ ಅವ್ರು ನನಗೆ ಗೊತ್ತು ಅಂದರು. ಸೊ ಹಂಗಾರೆ ಸರ್ ಕೊಡ್ತಾರಾ ಕೇಳ್ಬೋದಾ? ಇಲ್ಲ ಚೇತನ್, ಅವ್ರ ಮಗನಿಗೆ ಬೇಕು ಅಂತ ಇಟ್ಕೊಂಡಿದ್ದಾರೆ, ಅವ್ರದ್ದು 3-4 ಸೈಟ್ ಇದೆ ಈ ಲೇಔಟಲ್ಲಿ, ಇದು ಮಗನಿಗೆ ಮನೆ ಕಟ್ಕೊಡೋಕ್ಕೆ ಅಂತ ಇಟ್ಟಿದ್ದಾರೆ, ಕೊಡಲ್ಲ ಅಂದರು. ಓಕೆ, ಬಟ್ ಐ ಸ್ಟಿಲ್ ಸ್ಟಾರ್ಟೆಡ್ ರೈಟಿಂಗ್. ನಾನು ಇಲ್ಲ ಅದು ನಂದೇ ಬಿಡ್ಲಿಲ್ಲ ನಾನು. ಬಿಕಾಸ್ ಇನ್ನೂ ಕಟ್ಟಿಲ್ಲಲ್ಲ ಮನೆ, ಕಟ್ತಾರೆ ಅಂತಿದ್ದಾರೆ, ಇನ್ನೂ ಕಟ್ಟಿಲ್ಲ. ಅವ್ರು ಕಟ್ಟ ತನಕ ಅದು ಖಾಲಿನೇ ಇದೆ, ಯಾರು ಬೇಕಾದ್ರೆ ತಗೋಬಹುದು ಅಂತ ನನ್ನ ಲಾಜಿಕ್. ಸೊ ಐ ಸ್ಟಿಲ್ ಸ್ಟಾರ್ಟೆಡ್ ರೈಟಿಂಗ್. ಒನ್ ಫೈನ್ ಡೇ ದೇ ಓನ್ಲಿ ಕಾಲ್ಡ್ ಮಿ. ಅವರೇ ಕಾಲ್ ಮಾಡಿ ಚೇತನ್ ಅವ್ರು ಕೊಡ್ತಾರಂತೆ ಅಂತ. ಐ ಸೆಡ್ ಎಸ್ ಆಯ್ತಂತ ಕೂತ್ಕೊಂಡ್ವಿ, ಮಾತುಕತೆ ಆಯಿತು.
ಯಾವ ಲೆವೆಲ್ಗೆ ಅಂದ್ರೆ ನನ್ನ ಹತ್ರ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ, ಆ ಪರ್ಸನ್ ನನ್ನ ಹತ್ರ ದುಡ್ಡೇ ಇಸ್ಕೊಂಡಿಲ್ಲ ಇನ್ನು. Okay. ಅಂದ್ರೆ ಆ ಲೆವೆಲ್ ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ ಬಟ್ ಏನೋ ಅವ್ರಿಗೆ ಕಾನ್ಫಿಡೆನ್ಸ್ ನಾನು ನೋಡಿದ ಕೂಡಲೇ ದುಡ್ಡೇ ಇರೋದು ಮೈಸೂರಲ್ಲಿ. ಇಲ್ಲಿಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು ಹೋದ್ರು. ನಾನು ತಗೊಂಡೋಗಿ ಆಮೇಲೆ ಮೈಸೂರಿಗೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ. ಪೇಪರ್ಸ್ ಎಲ್ಲ ನನ್ನ ಹತ್ರ ಇದೆ, ರಿಜಿಸ್ಟರ್ ಆಗಿದೆ, ಬಟ್ ಆ ಪರ್ಸನ್ ದುಡ್ಡು ಕೇಳಿಲ್ಲ. ಹಂಗಾಗಿ ಆ ಲೆವೆಲ್ಗೆ ನನಗೆ ಅದು ಹೂ ಎತ್ತದಂಗೆ ಆಗೋಯ್ತು ಈಸಿಯಾಗಿ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಐ ಕಂಪ್ಲೀಟ್ಲಿ ಬಿಲೀವ್. ಇಂಟ್ರೆಸ್ಟಿಂಗ್ ಚೇತನ್. ಕೊನೆಯದಾಗಿ ನಮ್ಮ ಮೈಂಡ್ ಮಾತು ಕಾರ್ಯಕ್ರಮದ ವೀಕ್ಷಕರಿಗೆ ಏನಾದ್ರು ಮೆಸೇಜ್ ಹೇಳಕ್ ಇಷ್ಟಪಡ್ತೀರಿ ನೀವು, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಹೆಲ್ತ್? ಯಾಕೆಂದ್ರೆ ನಂದು ಈ ಚಾನಲ್ ಉದ್ದೇಶ ಬಂದ್ಬಿಟ್ಟೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ ಜೊತೆಗೆ ಫೈನಾನ್ಷಿಯಲ್ ಹೆಲ್ತ್ ಅಂತಲೂ ಇದೆ. ಸೊ ನಿಮ್ ಫೈನಾನ್ಷಿಯಲ್ ಹೆಲ್ತ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಮೆಸೇಜ್? ಅಲ್ಲ, ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಸೀರಿಯಸ್ ಜರ್ನಿ. ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿ ನೀವು 50-60s ಆದಾಗ ನಾನು ಪ್ಲ್ಯಾನ್ ಮಾಡಿರಲಿಲ್ಲ, ಹಿಂಗೆ ಮಾಡಬೇಕಿತ್ತು ಅಂದರೆ ಟೈಮ್ ಅಂತೂ ವಾಪಸ್ ಬರಲ್ಲ. ಸೊ ಒಬ್ಬ ಪ್ರೊಫೆಷ್ನಲ್ನ ಇಟ್ಕೊಂಡು ಸೀರಿಯಸ್ಲಿ ಇನ್ವೆಸ್ಟ್ಮೆಂಟ್ನ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಇನ್ವೆಸ್ಟ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡಿ, ಲಾಡ್ ಆಫ್ ಆಪರ್ಚುನಿಟೀಸ್ ಇದೆ. ಈಗ ಕ್ರೋರ್ ಅನ್ನೋದು ಏನೂ ಅಲ್ಲ, ಮಿಲಿಯನಿಯರ್ ಅನ್ನೋದು ಏನೂ ಅಲ್ಲ, ಮಲ್ಟಿ ಮಿಲಿಯನಿಯರು ಏನೂ ಅಲ್ಲ. ಈಗ ಎಲ್ಲದೂ ಅಚೀವ್ ಮಾಡ್ಬೋದು. ಫೇತ್ ಇಟ್ಕೊಳ್ಳಿ, ಬಂದಿರೋ ಅಮೌಂಟಲ್ಲಿ ಸೇವಿಂಗ್ಸ್ ಜಾಸ್ತಿ ಮಾಡಿ, ಸ್ಪೆಂಡಿಂಗ್ ಕಡಿಮೆ ಮಾಡಿ, ಆಟೋಮೆಟಿಕಲಿ ಇನ್ನೆಲ್ಲದು ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಸೊ ಮೆಂಟಲ್ ಹೆಲ್ತ್ ಅಂತ ನೀವು ಹೇಳಿದ್ದಕ್ಕೆ ಅದು ಹೇಳ್ತೀನಿ. ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು, ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟು. ಮಾರ್ಕೆಟ್ ಹೆಂಗೆ ಇರಲಿ ಏನೇ ಇರಲಿ, ನಾನು ವೆಲ್ತ್ ಕ್ರಿಯೇಟ್ ಮಾಡ್ತೀನಿ, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ಕಾನ್ಫಿಡೆಂಟ್ ಆಗಿದ್ದರೆ, ಇನ್ ಎನಿ ಸಿನಾರಿಯೋ ಯು ವಿಲ್ ಮೇಕ್ ಮನಿ ಆ್ಯಂಡ್ ವಿಲ್ ಗ್ರೋ ರಿಚ್. ಸೊ ಥಿಂಕ್ ರಿಚ್, ಗ್ರೋ ರಿಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಚೇತನ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.